ರೈತ ಬಂದವರೇ, ನನ್ನ ಹೆಸರು ರಜನಿಕಾಂತ್ ಆರ್ ಅಂತ. ನಾನು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರ್ ಫಾರ್ಮ್ ಅಲ್ಲಿ ಸಹಾಯಕ ಕೃಷಿ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ವತಿಯಿಂದ ಗೂಗಲ್ ಮೀಟ್ ಮೂಲಕ 14ನೇ ಆನ್ಲೈನ್ ತರಬೇತಿಯನ್ನ ಆಯೋಜನೆ ಮಾಡಿದ್ದೇವೆ. ಇಂದಿನ ತರಬೇತಿಗೆ ಉಪನ್ಯಾಸ ನೀಡಲು ಮಲ್ಟಿಪ್ಲೆಕ್ಸ್ ಬಯೋಟೆಕ್ ಕಂಪನಿ ತುಮಕೂರು ಅಲ್ಲಿ ಕೆಲಸ ನಿರ್ವಹಿಸುತ್ತಿರುವ ತಾಂತ್ರಿಕ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಿರುತ್ತಾರೆ. ಅವರಿಗೆ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಾಗೂ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಹಾಗೆ ನಮ್ಮ ಆತ್ಮೀಯ ರೈತ ಬಾಂಧವರು ಬಹಳ ಆಸಕ್ತಿಯಿಂದ ಈ ತರಬೇತಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತೀರಾ. ತಮಗೂ ಸಹಿತ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರು ಹಾಗೂ ಕೃಷಿ ಇಲಾಖೆ ಚಿತ್ರದುರ್ಗದಿಂದ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಈಗ ಆಲ್ರೆಡಿ ಕುಮಾರ್ ಸರ್ ಅವರು ಕಳೆದ ಬಾರಿ ಬುಧವಾರ ಈ ಒಂದು ವಾರದಿಂದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಹೇಗೆ, ಜೈವಿಕ ಗೊಬ್ಬರ ಅಂದ್ರೇನು, ಅದರ ಉಪಯೋಗ ಏನು, ಯಾವ ರೀತಿ ನಾವು ಅದನ್ನ ಬಳಸಬೇಕು, ಅದರಿಂದ ನಮ್ಮ ಬೆಳೆಗಳಿಗೆ ಏನು ಅನುಕೂಲ ಆಗುತ್ತೆ ಅದನ್ನ ತುಂಬಾ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ರು. ಆ ದಿನ ನಾವು ಅವತ್ತು ಅವರಿಗೆ ಮನವಿ ಮಾಡಿದ್ವಿ. ನಮ್ಮ ಜೈವಿಕ ಪೀಡೆನಾಶಕಗಳು ಸಹಿತನೂ ಅದ್ರ ಬಗ್ಗೆನೂ ಸಹಿತ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ತಿಳಿಸ್ಕೊಡ್ಬೇಕು ಅಂತ ಕೇಳಿದ್ವಿ. ಈ ದಿನ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಿರುತ್ತಾರೆ. ಆದ್ದರಿಂದ ಅವರಿಗೆ ಮತ್ತೊಮ್ಮೆ ಈ ದಿನದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಪೀಡನಾಶಕಗಳ ಬಳಕೆ ಕುರಿತು ರೈತ ಬಾಂಧವರಿಗೆ ಉಪನ್ಯಾಸ ನೀಡಲು ಮತ್ತೊಮ್ಮೆ ತಮ್ಮೆಲ್ಲರ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಸರ್, ಪ್ಲೀಸ್ ಸರ್. ಸರ್ ನಮಸ್ಕಾರ ಸರ್. ಇವತ್ತಿನ ಈ ಒಂದು ರೈತರ ಗೂಗಲ್ ಮೀಟ್ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಇದ್ದೀನಿ. ನನ್ನ ಹೆಸರು ಕುಮಾರ್ ಅಂತೇಳಿ. ನಾನು ಬೇಸಿಕಲಿ ರೈತಾಪಿ ಕುಟುಂಬದಿಂದ ಬಂದಿದ್ದೆ. ನಾನು ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಸರಿಸುಮಾರು 25 ವರ್ಷ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ. ಸರಿಸುಮಾರು 25 ವರ್ಷ ಅಂತ ಹೇಳಿದ್ರೆ ಪ್ರತಿಯೊಂದು ಏನೋ ನೀವೇನು ಇವತ್ತು ನಾನು ಮಾತಾಡ್ತೀನಲ್ಲ ಅದೆಲ್ಲ ನಾನು ಕಣ್ಣಾರೆ ನೋಡಿ ಕೈಯಿಂದ ಮಾಡಿ ನಾನು ಇವತ್ತು ನಿಮ್ಗೆಲ್ಲ ತರಬೇತಿ ಕಾರ್ಯಕ್ರಮ ಕೊಡ್ತಾ ಇರೋದು. ಪುಸ್ತಕದಲ್ಲಿ ಓದಿದ್ದನ್ನ ನಾನು ಜೊತೆಗೆ ಸ್ವಂತವಾಗಿ ತಿಳ್ಕೊಂಡು ಇದನ್ನ ಕೈಯಿಂದ ಮಾಡಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದಕ್ಕೋಸ್ಕರ ನಾನೊಂದು ಸರಿಸುಮಾರು ವಾರದಿಂದ ಎಲ್ಲ ಪ್ರಿಪೇರ್ ಮಾಡಿದ್ದೀನಿ. ರೈತರಿಗೆ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಂತೇಳಿ ಆ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಗೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ, ನನ್ನ ಪ್ರೆಸೆಂಟೇಶನ್ ಒಂದು 60 ಸ್ಲೈಡ್ಸ್ ಇದೆ. ಅಂದ್ರೆ ನಿಮಿಷಕ್ಕೊಂದು ಸ್ಲೈಡ್ ಆದ್ರೂ 60 ನಿಮಿಷ. ದಯವಿಟ್ಟು ಪ್ರತಿಯೊಬ್ಬ ರೈತರು ಸಮಾಧಾನದಿಂದ ಕೇಳಬೇಕು. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ, ನಾವು ಅದಕ್ಕೆ ಕೊನೆಯಲ್ಲಿ ಆನ್ಸರ್ ಮಾಡ್ತೀವಿ. ಸರ್ ಸ್ಕ್ರೀನ್ ಶೇರ್ ಆಗಿದೆಯಾ ಸರ್? ಶೇರ್ ಆಗಿದೆ ಸರ್, ಕಾಣ್ತಾ ಇದೆ. ಓಕೆ ಸರ್. ಸರ್ ಇದು ನಾನು ಮೊದಲನೇ ಸ್ಲೈಡ್ ಅನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆತ್ಮೀಯ ರೈತ ಬಂದವರೇ, ಈ ಒಂದು ವಿಷಯ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತಿನ ವಿಷಯ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಪೀಡನಾಶಕಗಳ ಬಳಕೆ. ಮೊದಲಿಗೆ ನಾನು ಡೈರೆಕ್ಟ್ ಆಗಿ ಈ ಒಂದು ಜೈವಿಕ ಪೀಡನಾಶಕಗಳ ಬಳಕೆ ಬಗ್ಗೆ ಹೋಗಲ್ಲ. ಅದಕ್ಕೆ ಸರಿಸುಮಾರವಾಗಿ ಒಂದು 8 ಸ್ಲೈಡ್ ಅನ್ನ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ, ನಮ್ಮ ವಾತಾವರಣದಲ್ಲಿ ಯಾವ ರೀತಿ ಜೀವಿಗಳಿದೆ, ಮಣ್ಣಿನಲ್ಲಿ ಯಾವ ರೀತಿ ಜೀವಿದೆ, ಅದನ್ನೆಲ್ಲ ಫಸ್ಟ್ ನಿಮ್ಗೆ ಸ್ವಲ್ಪ ಅದ್ರ ಬಗ್ಗೆ ನಿಮ್ಗೆಲ್ಲ ಒಂದು ಏನೋ ಇದನ್ನ ಕೊಟ್ಬಿಟ್ಟು ಏನೋ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ನಾನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಇದು ಬಬ್ಬೂರು ರೈತರು ನಮ್ಮ ಒಂದು ಏನೋ ಘಟಕಕ್ಕೆ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ರು. ಅಲ್ಲಿಂದ ನಮ್ಮ ಒಂದು ಬಾಂಧವ್ಯ, ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಸಾಬ್ ಅವರಿಂದ ಬಾಂಧವ್ಯ ಶುರುವಾಗಿ ಇವತ್ತು ನಾನು 2ನೇ ಈ ಒಂದು ನನ್ನ ಆನ್ಲೈನ್ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀನಿ. ಸರ್ ಮೊದಲೇ ಸ್ಲೈಡ್ ನೋಡಿ, ದಯವಿಟ್ಟು ಎಲ್ಲ ರೈತರಿಗೆ ಹೇಳ್ತಿರೋದು ಮೊದಲೇ ಸ್ಲೈಡ್ ನೋಡಿ. ಜೈವಿಕ ಉತ್ಪನ್ನಗಳು ಅಂತ ಹೇಳಿದ್ರೆ ಅದು ತುಂಬಾ ಒಂದು ಏನೋ ದೊಡ್ಡದಾದ ಒಂದು ಏನೋ ವರ್ಡ್. ಅದು ಜೈವಿಕ ಉತ್ಪನ್ನ ಅಂತ ಹೇಳಿದ್ರೆ ಅದರಲ್ಲಿ ಯಾವ್ದು ಬರುತ್ತೆ ಅಂತ ಫಸ್ಟ್ ನೋಡ್ಬೇಕಂತ ಹೇಳಿದ್ರೆ ಬಯೋ ಫರ್ಟಿಲೈಸರ್ಸ್, ಜೈವಿಕ ಗೊಬ್ಬರಗಳು ಬರುತ್ತೆ. ಈ ಒಂದು ಜೈವಿಕ ಉತ್ಪನ್ನದಲ್ಲಿ ಜೈವಿಕ ಗೊಬ್ಬರಗಳು ಬರುತ್ತೆ. ಜೈವಿಕ ಉತ್ತೇಜಕಗಳು ಅಂದ್ರೆ ಬಯೋ ಸ್ಟಿಮ್ಯುಲೆಂಟ್ಸ್ ಅಂತ ಹೇಳಿ ತಾವೆಲ್ಲ ಯೂಸ್ ಮಾಡ್ತಿಲ್ಲ, ಅದು ಬರುತ್ತೆ. ಇನ್ನೊಂದು ಜೈವಿಕ ರಾಸಾಯನಿಕಗಳು ಅಂದ್ರೆ ಬಯೋ ಕೆಮಿಕಲ್ಸ್ ಅಂತ ಹೇಳ್ತೀವಿ. ಏನು ನಾವು ಫೆರಮೋನ್ಸ್ ಯೂಸ್ ಮಾಡೋದು, ಅಟ್ರಾಕ್ಟೆಂಟ್ಸ್, ಅದೆಲ್ಲ ಜೈವಿಕ ರಾಸಾಯನಿಕಗಳಲ್ಲಿ ಬರುತ್ತೆ. ಇನ್ನೊಂದು ಸೂಕ್ಷ್ಮ ಜೀವಿಗಳು. ಇವತ್ತಿನ ನನ್ನ ಮುಖ್ಯ ಟಾಪಿಕ್
ಜೈವಿಕ ಸೂಕ್ಷ್ಮ ಜೀವಿಗಳಲ್ಲಿ, ಜೈವಿಕ ಕೀಟನಾಶಕಗಳಲ್ಲಿ ಸೂಕ್ಷ್ಮ ಜೀವಿಗಳ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಇಲ್ಲಿ ನೋಡ್ಬೇಕಾದ್ರೆ ನೀವು ಜೈವಿಕ ಕೀಟನಾಶಕಗಳು ಅಂತ ಹೇಳಿದ್ರೆ ಜೀವಂತ ಇರುವಂತ ಆತರ ಅಲ್ಲ, ನ್ಯಾಚುರಲ್ ಬಂದಿರೋದು. ಏನೇ ಆಗ್ಲಿ ನ್ಯಾಚುರಲ್ ಆಗಿ ನಮ್ಗೆ ಏನ್ ನೈಸರ್ಗಿಕವಾಗಿ ಬಂದಿರತಕ್ಕ ವಸ್ತುಗಳಿಂದ ಒಂದು ಮಾಡಿರತಕ್ಕಂತ ಕೀಟಗಳನ್ನ ನಾವು ಜೈವಿಕ ಕೀಟಗಳು ಅಂತ ಹೇಳ್ತಿದ್ವಿ. ಇದರಲ್ಲಿ ಮೊದಲಾಗಿ ಒಂದು ಡೆಫಿನೇಷನ್ ಮಾತಾಡೋಣ. ಏನು ಜೈವಿಕ ಕೀಟನಾಶಕ ಅಂದ್ರೇನು? ನಾನು ಇಲ್ಲೇ ಕೊಟ್ಟಿದ್ದೀನಿ. ಜೈವಿಕ ಕೀಟನಾಶಕಗಳು ಮತ್ತು ಕೆಲವು ಖನಿಜಗಳಂತ ನೈಸರ್ಗಿಕ ವಸ್ತುಗಳಿಂದ ಪಡೆಯಲಾಗಿದೆ. ಒಂದು ನೀವು ಆಯಿಲ್ಸ್ ಅಲ್ಲಿ ಯೂಸ್ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ, ಅದೆಲ್ಲಾನು ಈ ಒಂದು ಕೀಟನಾಶಕದಲ್ಲಿ ಬರುತ್ತೆ. ಜೈವಿಕ ಕೀಟನಾಶಕಗಳಲ್ಲಿ ಮುಖ್ಯವಾದ ಒಂದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ನಿರ್ದಿಷ್ಟ ಕೀಟಗಳಿಗೆ ಗುರಿಯಾಗಿಸ್ತದೆ. ನಿರ್ದಿಷ್ಟ ಅಂತ ಹೇಳಿದ್ರೆ ಅದು ತುಂಬಾ ಏನೋ ನ್ಯಾರೋ ಸ್ಪೆಕ್ಟ್ರಮ್. ಕೆಮಿಕಲ್ ಎಲ್ಲ ಬಂದ್ರೆ ನೀವು ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಒಂದು ಕೀಟನಾಶಕ 10 ವಿಧದ ಕೀಟಗಳು, ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಕೊಲ್ ಮಾಡುತ್ತೆ ಏನೋ. ಬಟ್ ಇಲ್ಲಿ ಬಂದ್ರೆ ಜೈವಿಕ ಕೀಟನಾಶಕಗಳು ಇದು ಅಡ್ವಾಂಟೇಜ್ ಒಂದು, ಡಿಸ್ಅಡ್ವಾಂಟೇಜ್ ಹೌದು. ನಾನು ಮುಂದೆ ಹೇಳ್ತೀನಿ ಇದರಲ್ಲಿ ಯಾವ ರೀತಿ ಅಡ್ವಾಂಟೇಜ್ ಇದೆ, ಯಾವ ರೀತಿ ಡಿಸ್ಅಡ್ವಾಂಟೇಜ್ ಇದೆ ಅಂತ ಹೇಳಿ. ಇದು ಒಂದು ಟಾಪಿಕ್ ಅನ್ನು ದಯವಿಟ್ಟು ಗಮನಿಸಿ. ಏನು ಜೈವಿಕ ಉತ್ಪನ್ನಗಳು ಬೇಕಂದ್ರೆ ಇಷ್ಟೆಲ್ಲ ಇರುತ್ತೆ ಜೈವಿಕ ಉತ್ಪನ್ನದಲ್ಲಿ. ಈಗ ನೋಡಿ, ನಾವು ಆಹಾರವನ್ನು ಬೆಳಿತೀವಿ. ಅಂದ್ರೆ ಆಹಾರ ಬೆಳಿಲಿಕ್ಕೆ ಭದ್ರತೆ ಬೇಕು. ನಮಗೆ ಮೊದಲು ಮೇಯ್ನು ಅದನ್ನ ಬಿಟ್ರೆ ಮುಖ್ಯವಾಗಿ ಬೇಕಾದ್ರೆ ಆಹಾರ. ನಮಗೆ ಗಾಳಿ ನೀರು ತಗೊಂತೀವಿ, ಅದೇ ರೀತಿ ಆಹಾರ ಸಹ ನಮಗೆ ತುಂಬಾ ಇಂಪಾರ್ಟೆಂಟ್. ನಾವು ಆಹಾರ ಬೆಳಿಬೇಕಾದ್ರೆ ಹಲವಾರು ರೋಗ ಅಡೆತಡೆಯನ್ನು ನಾವು ಕಾಣ್ತೀವಿ ರೈತರ ಹೊಲದಲ್ಲಿ. ಯಾವ್ದು ಅಂತ ಹೇಳಿದ್ರೆ ರೋಗ ಮತ್ತು ಕೀಟಗಳ ಬಾಧೆ. ನಿಮಗೆ ಗೊತ್ತಿರ್ಬೋದು, ಮುಖ್ಯವಾಗಿ ಈಗ ರೈತರ ಹೊಲದಲ್ಲಿ ಏನೇ ಬೆಳೆದ್ರು, ಒಂದು ಬೆಳೆ ಬೆಳೆದ್ಮೇಲೆ ಒಂದು 5-6 ವರ್ಷ ಆದ್ಮೇಲೆ ತುಂಬಾ ಸಿವಿಯರ್ ಆಗಿ ಬರುತ್ತೆ ಒಂದು ಕೀಟ ಅಥವಾ ರೋಗ ಬಾಧೆ, ತುಂಬಾ ಉಲ್ಬಣಗೊಳ್ಳುತ್ತೆ. ಇದೆಲ್ಲ ಯಾಕಾಗುತ್ತೆ ಅಂತ ನಾವು ನೋಡ್ಬೇಕಂದ್ರೆ ಮುಂದಿನ ಒಂದು 2 ಸ್ಲೈಡ್ ಅಲ್ಲಿ ನಾನು ಹೇಳ್ತೀನಿ. ನೋಡಿ, ಇದರಲ್ಲಿ 2 ರೀತಿಯ ಬಾಧೆ ಅಂತ ಮೇನ್ ನಾನು ಹೇಳ್ತಿರೋದು. ನೀವು ಕೀಟ ಅಂತ ಹೇಳಿದ್ರೆ ಅಥವಾ ಏನೋ ಜೈವಿಕ ಏನೋ ಉತ್ಪನ್ನಗಳಲ್ಲಿ ಬಂದ್ರೆ ಯಾವ ರೀತಿ ಬಳಕೆ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಮೊದ್ಲು ನೋಡಿ, ಸಸ್ಯ ರೋಗಗಳು ನಮಗೆ ತುಂಬಾ ಕಾಡುತ್ತೆ. ಯಾವ ಸಸ್ಯ ರೋಗ ಅಂತ ಹೇಳಿದ್ರೆ ಶಿಲೀಂಧ್ರದಿಂದ ಬರುವಂತದ್ದು, ಅಂದ್ರೆ ಫಂಗಲ್ ಡಿಸೀಸ್ ಅಂತ ಹೇಳ್ತೀವಿ. ಎರಡನೇದು ಬ್ಯಾಕ್ಟೀರಿಯಾದಿಂದ ಬರೋದು 2ನೇ ಡಿಸೀಸ್ ಆಗಿರುತ್ತೆ. ಮೂರನೇದು ನೆಮಟೋಡ್ಸ್ ಅಂತ ಹೇಳ್ತೀವಿ, ಅದು ಒಂದು 3ನೇ ಡಿಸೀಸ್. ಇವೆಲ್ಲ ನಮ್ಮ ಒಂದು ಕ್ರಾಪ್ಸ್ ಬರುತ್ತೆ. ಎರಡನೇದು ಬಂದ್ರೆ ಕೀಟಗಳು, ತುಂಬಾ ಸಸ್ಯ ಕೀಟಗಳು ಬಾಧೆ ತುಂಬಾ ಇರುತ್ತೆ. ಒಂದು ಕೀಟಗಳು, ಇನ್ನೊಂದು ಪ್ಲಾಂಟ್ಸ್ ಮೈಟ್ ಅಂತ ಹೇಳ್ತೀವಿ. ಆ ಮೈಟು ಮತ್ತೆ ಕೀಟಗಳ ಬಾಧೆ ತುಂಬಾ ಇರುತ್ತೆ. ನಾವು ಯಾವುದೋ ಒಂದು ಬೆಳೆ ಬೆಳಿಬೇಕಾದ್ರೆ, ಈಗ ತೆಂಗಲ್ ನೋಡಿ, ತೆಂಗಲ್ ಅಷ್ಟೇ ಹಲವಾರು ಕೀಟಗಳು, ಹಲವಾರು ರೋಗಗಳು ಬರ್ತಾ ಇದೆ ಆಲ್ರೆಡಿ ನಮ್ಮಲ್ಲಿ. ಅದು ಯಾವ ರೀತಿ ಬರ್ತಾ ಇದೆ, ಮೂಲ ಕಾರಣ ಏನು, ಅದ್ರ ಬಗ್ಗೆ ಸ್ವಲ್ಪ ನೋಡ್ಬಿಟ್ಟು ನಾವು ನೆಕ್ಸ್ಟ್ ನಮ್ಮ ಮೇನ್ ಟಾಪಿಕ್ ಹೋಗೋಣ. ಅದ್ ನೋಡಿ, ಏನು ಇದ್ರ ಪ್ರಾಬ್ಲಮ್, ಯಾಕೆ ನಾವು ಇವತ್ತು ಎಲ್ಲರೂ ಏನ್ ಗಮನ ಕೊಡ್ಬೇಕಂತ ಹೇಳಿದ್ರೆ, ಯಾಕೆ ನಾವೆಲ್ಲ ಜೈವಿಕ ಕೀಟನಾಶಕಗಳು ಹೋಗ್ಬೇಕು, ಇಲ್ಲ ಜೈವಿಕ ಉತ್ಪನ್ನದ ಬಗ್ಗೆ ನಮ್ಗೆ ಯಾಕೆ ಇಷ್ಟೊಂದು ಏನೋ ಒಳ್ಳೆ ಅಭಿಪ್ರಾಯ ಬಂತು ಅಂತ ಹೇಳಿದ್ರೆ, ಮೊದಲೇ ಕಾರಣ ವಿವೇಚನೆ ಇಲ್ಲದೆ ಬಳಕೆಯ ಹಾನಿಕಾರಕ ಪರಿಣಾಮಗಳು. ನಾವೇನು ವಿವೇಚನೆ ಇಲ್ಲದೆ ಇಂಡಿಸ್ಕ್ರಿಮಿನೇಟ್ ಅಂತ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡ್ತೀವಲ್ಲ, ಆ ರೀತಿ ಯೂಸ್ ಮಾಡೋದ್ರಿಂದ ಇವತ್ತು ಈ ಒಂದು ಪರಿಸ್ಥಿತಿ ಬಂದಿದೆ. ಇನ್ನೊಂದು ಶೇಷ ಪರಿಣಾಮಗಳು, ಶೇಷ ರೆಸಿಡ್ಯೂ ಅಂತ ಹೇಳ್ತೀವಿ. ಯಾವುದೇ ಬೆಳೆ ಬೆಳೆದ್ರು ಅದಕ್ಕೆ ಆದ ಒಂದು ರೆಸಿಡ್ಯೂಲ್ ಪೀರಿಯಡ್ ಅಂತ ಇರುತ್ತೆ. ಬಟ್ ಯಾವ ರೈತರಾಗ್ಲಿ ನಾವು ಫಾಲೋ ಮಾಡಲ್ಲ. ಮೀನ್ಸ್ ಏನಂತ ಹೇಳಿದ್ರೆ, ಒಂದು ಕೆಮಿಕಲ್ ಅನ್ನ ಸ್ಪ್ರೇ ಮಾಡಿ ಮೇಲೆ ಅದಕ್ಕೆ ಒಂದು ಟೈಮ್ ಇರುತ್ತೆ. 2 ದಿನ ಬಿಟ್ಟು ನಾನು ಅದನ್ನ ಹಾರ್ವೆಸ್ಟ್ ಮಾಡಬೇಕು. ಅದೆಲ್ಲ ನಾವು ಮಾಡ್ತಾ ಇಲ್ಲ. ಅದರಿಂದ ತುಂಬಾ ರೆಸಿಡ್ಯೂಲ್ ಎಫೆಕ್ಟ್ಸ್ ನಮ್ಮ ಒಂದು ಏನು ಈ ತರಕಾರಿ ಬೆಳೆ ಆಗಿರೋದು, ಹಣ್ಣಿನ ಬೆಳೆಯಲ್ಲಿ ನಾವು ಕಾಣ್ತಾ ಇದೀವಿ. ಮುಂದೊಂದು ಬೆಳೆ ಕೀಟಗಳ ಜೈವಿಕ ನಿರ್ವಹಣೆ, ಬಯಾಲಜಿಕಲ್ ಮ್ಯಾನೇಜ್ಮೆಂಟ್ ಆಫ್ ಕ್ರಾಪ್, ಇದು ಬಹಳ ಇಂಪಾರ್ಟೆಂಟ್. ಬಯಾಲಜಿಕಲ್ ಮ್ಯಾನೇಜ್ಮೆಂಟ್ ಆಫ್ ಕ್ರಾಪ್ ಪೆಸ್ಟ್ ಇದು ಎಲ್ಲಿ ಆಗುತ್ತೆ ಅಂದ್ರೆ ವಾತಾವರಣದಲ್ಲಿ. ಆಕ್ಚುಲಿ ಇದೆಲ್ಲ ನಡೀತಾ ಇರುತ್ತೆ, ಬಟ್ ನಮ್ಮ ಹೊಲದಲ್ಲಿ ಇದು ಆಗಲ್ಲ. ಯಾಕೆ ಆಗಲ್ಲ ಅಂತ ಹೇಳಿದ್ರೆ, ನಾನು ಮುಂದಿನ 2 ಸ್ಲೈಡ್ ಅಲ್ಲಿ ನಿಮ್ಗೆ ಹೇಳ್ತಾ ಇರ್ತೀನಿ. ಇಲ್ಲಿ ನೋಡಿ, ಒಂದು ಇದಕ್ಕೆಲ್ಲ ಮೂಲ ಕಾರಣ ರೋಗ ಆಗಿರ್ಬೋದು, ಕೀಟ ಬಾಧೆ, ಪ್ರತಿಯೊಂದಕ್ಕೂ ಮೂಲ ಕಾರಣ ಮಣ್ಣು. ನಿಮ್ಗೆಲ್ಲ ಗೊತ್ತಿದೆ, ವಾತಾವರಣ ಮತ್ತು ಮಣ್ಣು 2 ಚೆನ್ನಾಗಿರ್ಬೇಕು. ನಾವು ಮಣ್ಣಿಗೆ ಹೆಚ್ಚಿಗೆ ಗಮನ ಕೊಡಲ್ಲ. ಯಾಕೆಂದ್ರೆ ಮಣ್ಣಲ್ಲಿ ಒಳ್ಳೆಯ ಕ್ರಿಮಿಕೀಟಗಳು, ಒಳ್ಳೆಯ ಫಂಗಸ್, ಒಳ್ಳೆಯ ಬ್ಯಾಕ್ಟೀರಿಯಾ, ಒಳ್ಳೆಯ ವೈರಸ್, ಒಳ್ಳೆಯ ನೆಮಟೋಡ್ ಪ್ರತಿಯೊಂದು ಮಣ್ಣಲ್ಲಿ ಇರುತ್ತೆ. ಅದೇ ರೀತಿ ರೈತ ಶತ್ರುಗಳಾದ ನೆಮಟೋಡ್ಸ್, ಈವನ್ ನೀವೇನ್ ಹೇಳ್ತೀರಾ ಶಿಲೀಂಧ್ರಗಳ ಬಾಧೆಗಳು ಮತ್ತೆ ಹಲವಾರು ರೋಗಗಳು ಸಹ ಮಣ್ಣಿನಲ್ಲೇ ಉತ್ಪತ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಮ್ಮ ಪಾದದ ಕೆಳಗಿನ ನೆಲವು ಆಹಾರದಿಂದ ಹಿಡಿದು ಪ್ರವಾಹದವರೆಗೂ ಎಲ್ಲದರಲ್ಲೂ ಪಾತ್ರ ವಹಿಸುತ್ತದೆ. ಅದು ಬಹಳ ಇಂಪಾರ್ಟೆಂಟ್. ಆಹಾರನೂ ಕೊಡುತ್ತೆ, ಪ್ರವಾಹನೂ ತಂದೊಡ್ಡುತ್ತೆ. ಈ ಮಣ್ಣು ಅಂದ್ರೆ ಏನು, ಯಾಕೆ ಇದು ನೋಡಿ, ಈ ಒಂದು ಟಾಪಿಕ್ಗೆ ಇದಕ್ಕೆ ಸಂಬಂಧ ಇದೆ. ಅದಕ್ಕೋಸ್ಕರ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ಜೈವಿಕ ಕೀಟನಾಶಕಗಳ ಬಳಕೆಗೂ ಈ ಮಣ್ಣಿಗೂ ಸಂಬಂಧ ಏನು ಅಂತ ಹೇಳಿ ನೀವು ಕೇಳ್ಬೋದು. ಯಾಕೆಂದ್ರೆ
ಪ್ರತಿಯೊಂದು ಜೈವಿಕ ಪೀಡನಾಶಗಳು ನಮಗೆ ಸಿಗೋದು ಮಣ್ಣಿಂದಲೇ. ಅದನ್ನ ಯಾರು ಸಿಂಥಸಿಸ್ ಮಾಡ್ಲಿಕ್ಕಾಗಲ್ಲ. ಪ್ರಕೃತಿ ವಾತಾವರಣದಲ್ಲಿ ಇರುವತಕ್ಕಂತ ಒಳ್ಳೆಯ ಒಂದು ಗುಣಧರ್ಮ ಇರತಕ್ಕಂತ ಫಂಗಸ್ ಬ್ಯಾಕ್ಟೀರಿಯಾನ ನಾವು ತಂದು ಇಲ್ಲಿ ಮಲ್ಟಿಪ್ಲೈ ಮಾಡಿ ಮತ್ತೆ ನಾವು ರೈತರಿಗೆ ಕೊಡ್ತಿದೀವಿ. ಇದು ಎಲ್ಲ ಎಲ್ಲಿಂದ ಸಿಗುತ್ತೆ? ಮಣ್ಣಲ್ಲೇ ಸಿಗುತ್ತೆ. ಅದಕ್ಕೋಸ್ಕರ ಮಣ್ಣು ಬಹಳ ಇಂಪಾರ್ಟೆಂಟ್. ನಾವು ಮಣ್ಣು ಅಂತ ಹೇಳಿದ್ರೆ 4 ಪ್ಯಾರಾಮೀಟರ್ಸ್ ಅನ್ನ ತುಂಬಾ ಇಂಪಾರ್ಟೆಂಟ್. ಏನು? ಖನಿಜಗಳು, ಎಸ್, ಎಲ್ಲಾ ಮಿನರಲ್ಸ್ ಬರೋದು ಮಣ್ಣಿಂದಲೇ, ಒಪ್ತೀನಿ. ಎರಡನೇದು, ಮಣ್ಣಿನಲ್ಲಿ ಸ್ವಲ್ಪ ನೀರು ಇರುತ್ತೆ ಅಲ್ವಾ, ನೀರು ಯಥೇಚ್ಛವಾದ ನೀರು ಸಿಗುತ್ತೆ ಮಣ್ಣಿಂದ. ಮೂರನೇದು, ಮಣ್ಣು ಸಹ ಗಾಳಿ ಯಾಕಂದ್ರೆ ಇಟ್ ವಿಲ್ ಟ್ರಾಪ್ ದ ಏರ್. ನಿಮಗೆ ಗೊತ್ತಿದೆ, ಮಣ್ಣಿನ ಕಣಗಳು ಗಾಳಿಯನ್ನ ಶೇಖರಿಸ್ತವೆ. ಆ ಗಾಳಿ ಆಕ್ಸಿಜನ್ ನಮ್ಮ ಬೆಳೆಗಳಿಗೆ ಸಿಗುತ್ತೆ. ಮುಂದೆ 4ನೇದು ಬಂದ್ರೆ ಸಸ್ಯದ ಅವಶೇಷಗಳು. ಏನೇ ಒಂದು ಸಣ್ಣದು ಎಲೆ ಬಿದ್ರು ಸಹ, ಕಾಂಡ ಮುರಿದು ಬಿದ್ರು ಸಹ ಅದು ಮಣ್ಣಲ್ಲಿ ಕೊಳೆಯುತ್ತೆ. ತಾವೆಲ್ಲ ಗಮನ ಕೊಟ್ಟಿರ್ತೀರ, ನೋಡಿರ್ತೀರ. ಎಷ್ಟೋ ವರ್ಷ ಆದ್ಮೇಲೆ ಒಂದು ಬೃಹದಾಕಾರದ ಮರ ಸಹ ಬೂದಿ ತರ ಮಣ್ಣಾಗಿ ಹೋಗುತ್ತೆ. ಇದರ ಅರ್ಥ ಇದು ಮಣ್ಣಿನ ಅವಶೇಷಗಳಲ್ಲಿ ಇದೆಲ್ಲ ಸೇರ್ಕೊಳ್ಳುತ್ತೆ. 4ನೇದು ಲಾಸ್ಟ್, ಸೂಕ್ಷ್ಮ ಜೀವಿಗಳು ಮತ್ತು ಇತರ ಜೀವಿಗಳು. ನಿಮಗೆ ಗೊತ್ತಿದೆ, ಮಣ್ಣಿನಲ್ಲಿ ಅಗಾಧವಾದ ಒಂದು ಸೂಕ್ಷ್ಮ ಜೀವಿಗಳ ಅಗರವೇ ಇದೆ. ಅದೇ ನಮಗೆ ಆಹಾರ ತಯಾರಿಕೆಯಲ್ಲಿ ಮತ್ತೆ ನಮ್ಮ ಗಿಡಗಳು ಬೆಳವಣಿಗೆಯಲ್ಲಿ ತುಂಬಾ ಇಂಪಾರ್ಟೆಂಟ್. ನಾವು ಈ 4ಕ್ಕೆ ನಾವು ಗಮನ ಕೊಡ್ತೀವಿ, 5ನೇದಕ್ಕೆ ಯಾಕೆ ಕೊಡಲ್ಲ ಅಂದ್ರೆ ನಮ್ಮ ಬರಿಗಡೆಯಿಂದ ಅದನ್ನ ನೋಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಜನರು ಮಣ್ಣನ್ನ ನಿರ್ಲಕ್ಷಿಸ್ತಾರೆ. ಆದ್ರೆ ಇದು ನಮ್ಮ ಆಹಾರ ಪೂರೈಕೆಯ ಅಡಿಪಾಯ. ಏನ್ ಫೌಂಡೇಶನ್ ಅಂತ ಹೇಳ್ತೀವಲ್ಲ, ಒಂದು ಒಳ್ಳೆ ಮನೆ ಕಟ್ಟಬೇಕಂದ್ರೆ ಫೌಂಡೇಶನ್ ಬೇಕು. ಅದೇ ರೀತಿ ಮಣ್ಣು ಸಹ ನಮ್ಮ ಈ ಒಂದು ಸಸ್ಯಗಳ ಅಥವಾ ಈ ಕೃಷಿಗೆ ತುಂಬಾ ದೊಡ್ಡ ಅಡಿಪಾಯ. ಆಯ್ತು, ಇದನ್ನ ಮತ್ತೆ ಲಾಸ್ಟ್ ಒಂದು ಸೆಮಿನಾರ್ ಅಲ್ಲೂ ಸಹ ನಾನು ಇದನ್ನ ಕೊಟ್ಟಿದ್ದೆ ನಿಮ್ಗೆಲ್ಲ ಆನ್ಲೈನ್ ತರಬೇತಿಯಲ್ಲಿ. ಇದನ್ನ ಮತ್ತೆ ಹೇಳ್ತಾ ಇದ್ದೀನಿ. ಒಂದು ಮಣ್ಣಿನ ಪ್ರಪಂಚ ನೋಡ್ಬೇಕಂದ್ರೆ ಅದು ಸಾಗರ ಇದ್ದಂಗೆ. ಮಣ್ಣಿನ ಪ್ರಪಂಚ ಅಷ್ಟು ಈಸಿಯಾಗಿ ಯಾರಿಗೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗಲ್ಲ. ನಾವು ರೈತರು ಏನ್ ಮಾಡ್ತೀವಿ, ನಾನು ತೋರಿಸ್ತೀನಿ ಮೇಲ್ಗಡೆ ಪಾರ್ಟ್, ಅದಷ್ಟನ್ನು ನಾವು ಗಮನ ಕೊಡ್ತೀವಿ. ಏನಂದ್ರೆ ಮೇಲ್ಗಡೆ ಇರೋ ಒಂದು ಕಾಂಡಗಳು, ಎಲೆಗಳು, ಆಮೇಲೆ ಹೂವು, ಹಣ್ಣು, ಅದನ್ನ ಗಮನ ಕೊಡ್ತೀವಿ ಹೊರತು ಬೇರಿನ ಕಡೆಗೆ ನಮ್ಮ ಗಮನ ತುಂಬಾ ಕಡಿಮೆ. ಯಾಕಂದ್ರೆ ಬೇರಿಂದಲೇ ಎಲ್ಲ ಬರೋದು. ಬೇರೆ ನಮಗೆ ಮೂಲ ಕಾರಣ. ಖನಿಜಗಳನ್ನ ಹೀರ್ಕೊಳ್ಳಿಕ್ಕೆ, ಗಾಳಿ ಆಡ್ಲಿಕ್ಕೆ, ಆಹಾರ ತಗೊಳ್ಳಿಕ್ಕೆ ಮೂಲ ಕಾರಣ ಬೇರು. ಬೇರು ಸುತ್ತಮುತ್ತ ಒಂದು ಅದ್ಭುತ ಪ್ರಪಂಚನೇ ಇರುತ್ತೆ. ಬೇರಿನ ಸುತ್ತಮುತ್ತ ಒಂದು ಅದ್ಭುತ ಪ್ರಪಂಚ ಇರುತ್ತೆ. ಆ ಪ್ರಪಂಚ ಹಾಗೆ ಇದ್ರೆ ರೈತರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಯಾವಾಗ ಈ ಪ್ರಪಂಚವನ್ನು ನಾವು ಡಿಸ್ಟರ್ಬ್ ಮಾಡ್ತೀವಲ್ಲ, ಆವಾಗ ಅದು ರಿಫ್ಲೆಕ್ಟ್ ಮಾಡುತ್ತೆ. ಮೇಲ್ಗಡೆ ನಿಮಗೆ ಕ್ರಾಪ್ ಈಲ್ಡ್ ಆಗಿರ್ಬೋದು, ಇಲ್ಲಾಂದ್ರೆ ಅನೇಕ ಹೊಸ ರೋಗಗಳು, ಹೊಸ ಕೀಟಗಳು ಉದ್ಭವ ಆಗ್ತವೆ. ಯಾಕೆಂತ ಹೇಳಿದ್ರೆ ಇದೆಲ್ಲ ಮೂಲ ಕಾರಣ ಮಣ್ಣು. ನೀವು ಮಣ್ಣನ್ನ ನೋಡ್ಬೇಕಂದ್ರೆ ಒಂದು ಇಡೀ ಮುಷ್ಟು ಮಣ್ಣನ್ನು ತಂದು ನಮ್ಮ ಲ್ಯಾಬ್ ಅಲ್ಲಿ ಬಂದು ನೀವು ನೋಡಿದ್ರೆ ನಿಮಗೆ ಒಂದು ಅದ್ಭುತವಾದ ಅನುಭವ ಆಗುತ್ತೆ. ಮುಂದೆ ನೋಡೋಣ, ಆ ತರ ಚಾನ್ಸ್ ಬಂದ್ರೆ ದಯವಿಟ್ಟು ನಾವೆಲ್ಲ ಸೇರಿ ಅದನ್ನ ಮಾಡೋಣ. ಇದು ಮಣ್ಣಿನ ಪರಿಸರ ವ್ಯವಸ್ಥೆ. ಗೊತ್ತಿದೆ ನಿಮ್ಗೆ, ಒಂದು ನಮ್ಮ ವ್ಯವಸ್ಥೆ ಅಥವಾ ನಮ್ಮ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಕುಟುಂಬದ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಸಮಾಜದ ವ್ಯವಸ್ಥೆ ಆಗಿರ್ಬೋದು, ಅದು ಸರಿ ಇದ್ರೆ ಮಾತ್ರ ಎಲ್ಲವೂ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಂಬ್ಯಾಲೆನ್ಸ್ ಆಗುತ್ತೆ. ನೀವು ನೋಡಿ, ಮಣ್ಣಿನ ಪರಿಸರ ವ್ಯವಸ್ಥೆಯಲ್ಲಿ ಅನೇಕವಾದ, ಈಗ ನಾವು ಅದನ್ನ ಹೇಳ್ತೀವಿ ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್, ಹೈಯರ್ ಲೆವೆಲ್ ಕನ್ಸ್ಯೂಮರ್, ಅದೆಲ್ಲ ನಾವು ಕೇಳಿರ್ತೀವಿ. ಇದರ ಅರ್ಥ ಅಂತ ಹೇಳಿದ್ರೆ ಈ ಒಂದು ಬೇರೆ ಬೇರೆ ವಿಧದ ಸೂಕ್ಷ್ಮ ಜೀವಿಗಳು, ಸಣ್ಣ ಕೀಟಗಳು, ಇವೆಲ್ಲ ಮಣ್ಣಿನ ಬೆಳವಣಿಗೆಗೆ ಅಥವಾ ಮಣ್ಣಿನ ಒಂದು ಸಮೃದ್ಧಿ ವ್ಯವಸ್ಥೆಗೆ ಇವೆಲ್ಲ ಪೂರಕವಾಗಿರ್ತವೆ. ಹಾಗಾಗಿ ಮಣ್ಣು ನಮಗೆ ಸಕಲವೂ ಹೌದು. ಇವಾಗ ಬರೋಣ, ಯಾಕೆಂದ್ರೆ ನಂದು ಇವತ್ತು ಸಬ್ಜೆಕ್ಟ್ ಇದೆ ಜೈವಿಕ ಪೀಡನಾಶಕಗಳು. ಎಕ್ಸಾಂಪಲ್, ನಾವೇನೇ ಆದ್ರೂ ಒಂದು ರೋಗ ಬಂದ್ರೆ, ಒಂದು ಕೀಟ ಬಂದ್ರೆ ನಾವು ಅಂಗಡಿಗೆ ಹೋಗ್ತೀವಿ. ಮೊದ್ಲಿಗೆ ನಾವು ಮಾಡ್ತಾ ಇರೋದು ಏನಂತ ಹೇಳಿದ್ರೆ ಕೆಮಿಕಲ್ ಅನ್ನ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಎಲ್ಲರೂ ನಾವು ಮಾಡ್ತಾ ಇರೋದು ಈಸಿ ವೇ ಅಂತ ಹೇಳಿದ್ರೆ ಕೆಮಿಕಲ್. ದುಡ್ಡು ಖರ್ಚು, ಆಮೇಲೆ ಕೆಮಿಕಲ್ಸ್ ಅನ್ನ ರಿಪೀಟೆಡ್ ಮಾಡ್ಬೇಕಾಗತ್ತೆ. ಅದರಿಂದ ಏನ್ ಅಡ್ಡ ಪರಿಣಾಮ? ಆಯ್ತು, ಅದೆಲ್ಲ ದುಡ್ಡು ಇದೆ ನನ್ನ ಹತ್ರ, ನಾನು ಸ್ಪ್ರೇ ಮಾಡ್ತೀನಿ ಅನ್ಬೋದು. ಇಲ್ಲ, ನನ್ನ ಟೈಮ್ ಇದೆ, ನಾನು 10 ಸರಿ ಸ್ಪ್ರೇ ಮಾಡ್ತೀನಿ. ಬಟ್ ದಯವಿಟ್ಟು ಗಮನಿಸ್ಬೇಕಾದ್ರೆ ರೈತರೆ, ಇದರಿಂದ ಆಗುವ ಅಡ್ಡ ಪರಿಣಾಮ ನೋಡಿ. ಮೊದ್ಲಾಗಿ ಹೇಳ್ತೀನಿ, ಈ ಕೀಟನಾಶಕಗಳು, ಅದು ಕೀಟನಾಶಕ ಬರೀ ಕೀಟಕ್ಕೆಲ್ಲ ಅಷ್ಟೇ ಸಾಯಿಸಲ್ಲ, ಅದು ಕೆಮಿಕಲ್. ಅದಕ್ಕೆ ಯಾವುದೇ ಒಂದು ಏನು ನ್ಯಾರೋ ಸ್ಪೆಕ್ಟ್ರಮ್ ಇಲ್ಲ. ಅಂದ್ರೆ ಅವೆಲ್ಲ ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ವಿ. ಬ್ರಾಡ್ ಸ್ಪೆಕ್ಟ್ರಮ್ ಅಂದ್ರೆ ಎಲ್ಲಾ ಸಕಲ ಜೀವಿಗಳನ್ನು ಸಾಯಿಸುತ್ತೆ. ಯಾಕಂದ್ರೆ ಅದು ಕೀಟನಾಶಕ, ಸಿಂಥೆಟಿಕ್ ಕೆಮಿಕಲ್, ಎಲ್ಲದಕ್ಕೂ ಅದನ್ನ ಸಾಯಿಸುತ್ತೆ. ಯಾಕಂದ್ರೆ ಅದ್ರ ಹೆಸರೇ ನಾಶಕ, ಕೀಟನಾಶಕ. ಅದ್ ನಾಶಕ ಅಂತ ಹೇಳಿದ್ರೆ ಇಟ್ ವಿಲ್ ಡೆಸ್ಟ್ರಾಯ್ ದ ಲಿವಿಂಗ್ ಥಿಂಗ್ಸ್. ಹಾಗಾಗಿ ನೀವು ನೋಡ್ಬೋದು, ಅದರಿಂದ ಅನೇಕ ಮೂತ್ರಪಿಂಡದ ಹಾನಿ, ಚರ್ಮ ರೋಗಗಳು, ಗಂಭೀರ ಆರೋಗ್ಯ ಸಮಸ್ಯೆಗಳನ್ನ ಇವತ್ತು ಪ್ರತಿ ಊರಲ್ಲೂ, ಪ್ರತಿ ಮನೆಯಲ್ಲೂ, ಪ್ರತಿ ಹಳ್ಳಿಯಲ್ಲೂ ನಾವು ನೋಡ್ತಾ ಇದೀವಿ. ಇದಕ್ಕೆ ಮೂಲ ಕಾರಣ ವಿಷಯುಕ್ತ ಆಹಾರ ಸೇವನೆ.
ವಿಷಯುಕ್ತ ಆಹಾರ ಸೇವನೆ ಯಾರು ಅದನ್ನೆಲ್ಲ ವಿಷಯುಕ್ತನ ಆಹಾರವನ್ನು ವಿಷಯುಕ್ತ ಮಾಡಿದ್ದು? ಮಣ್ಣು ಮಾಡಿಲ್ಲ, ಯಾವ ಜೀವಿನೂ ಮಾಡಿಲ್ಲ, ಅದು ನಾವೇ ಮಾಡ್ಕೊಂಡಿರೋ ವ್ಯವಸ್ಥೆ. ನಿಮಗೆ ಅರ್ಥ ಆಗ್ಬೇಕು, ನಾವು ಮಾಡ್ಕೊಂಡಿರೋ ವ್ಯವಸ್ಥೆಯಲ್ಲೇನೆ ನಾವು ಬದುಕ್ತಾ ಇರೋದು. ಇನ್ನೊಂದು ಮುಖ್ಯವಾಗಿ ತಾವೆಲ್ಲ ನೋಡ್ತಿರ್ತೀರ, ಹಾರ್ಮೋನ್ಸ್ ಅನ್ನ ನಾವು ಮೆಡಿಕಲ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತೀವಿ. ನಾರ್ಮಲಿ ಮೆಡಿಕಲ್ ಅಲ್ಲಿ ನೀವು ಹಾರ್ಮೋನ್ಸ್ ಏನಾದ್ರು ನಮಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಕೊಡ್ತೀವಿ. ಬಟ್ ಈ ಒಂದು ಏನು ಕೃಷಿಯಲ್ಲೂ ಸಹ ಅನೇಕ ವಿಧದ ಹಾರ್ಮೋನ್ಸ್ಗಳು, ಸ್ಟಿರಾಯ್ಡ್ಗಳನ್ನು ನಾವು ಬಳಸ್ತಾ ಇದೀವಿ. ನೀವೆಲ್ಲ ನೋಡಿರ್ತೀರ, ಬಟ್ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ ಅಷ್ಟೇ. ನೀವು ಒಂದು ಹಣ್ಣನ್ನ ಇನ್ನೂ ಕಲರ್ ಬರಬೇಕು, ಇನ್ನೂ ಸೈಜ್ ಬರಬೇಕು, ಇಲ್ಲ ಅಂದ್ರೆ ಎಲೆ ಉದುರ್ಬೇಕು, ಅದೆಲ್ಲ ನಾವು ಹೊಡಿತಾ ಇರ್ತೀವಿ. ಆ ಕೆಮಿಕಲ್ ಯಾವುದು ಅಂದ್ರೆ ಅದು ನಥಿಂಗ್ ಬಟ್ ಹಾರ್ಮೋನ್ಸ್ ಮತ್ತು ಸ್ಟಿರಾಯ್ಡ್ ಅಂತ ಹೇಳ್ತೀವಿ. ಕೆಮಿಕಲ್ ಅಲ್ಲಿ ಹಾರ್ಮೋನ್. ಇದರಿಂದ ನಮಗೇನಾಗುತ್ತೆ ಅಂದ್ರೆ, ನೀವು ಏನನ್ನ ಪ್ಲಾಂಟ್ಸ್ಗೆ ನಾವು ಮಾಡ್ತೀವೋ ಅದೇ ನಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ಏನಂತ ಹೇಳಿದ್ರೆ ಪ್ರೀ ಮೆಚುರಿಟಿ ಅಂತ ನಾವು ಮಾಡ್ತೀವಿ. ಯಾಕಂದ್ರೆ ಬೇಗ ನಮ್ಗೆ ಹಣ್ಣು ಮೆಚೂರ್ ಆಗ್ಬೇಕಂತ ಆದಾಗ ಅದು ನಮ್ಮ ವ್ಯವಸ್ಥೆ ಮೇಲೆ ಅದೇ ತರ ಆಗುತ್ತೆ. ನಮ್ಮ ಮನೆಯಲ್ಲೂ ಸಹ ಇವತ್ತು ನೀವು ನೋಡ್ಬೋದು ಪ್ರೀ ಮೆಚುರಿಟಿ ಬಂದಿದೆ. ನೀವು ಅದನ್ನ ಗಮನಿಸಬಹುದು, ಪ್ರತಿಯೊಂದು ಮನೆಯಲ್ಲೂ ಸಹ ಹೆಣ್ಮಕ್ಳು ಗಮನಿಸಬಹುದು. ಇದೆಲ್ಲ ಮೂಲ ಕಾರಣ ನಾವು ಮಾಡ್ತಿರೋದ ಈ ಕೆಮಿಕಲ್ಸ್. ಪ್ರಸ್ತುತ ಸನ್ನಿವೇಶ ಏನಾಗಿದೆಪ್ಪ? ವಾಟ್ ಇಸ್ ದ ಪ್ರೆಸೆಂಟ್ ಸಿನಾರಿಯೋ? ಇವತ್ತಿನ ಸನ್ನಿವೇಶ ಏನಾಗಿದೆ ನಮಗೆ ಗೊತ್ತಿದೆ ಎಲ್ಲರಿಗೂ. ಹಣ್ಣು, ತರಕಾರಿ, ಆಹಾರ ಧಾನ್ಯ, ಹಾಲಿನ ಉತ್ಪನ್ನಗಳು, ಡೈರಿ ಉತ್ಪನ್ನಗಳು ಎಲ್ಲದರಲ್ಲೂ ಸಹ, ಈವನ್ ಮಾಂಸ ಆಹಾರ ಸೇವನೆ ಮಾಡೋರು, ಮೀನಲ್ಲಿರ್ಬೋದು, ಬೇರೆ ಬೇರೆ ಡೈರಿ ಉತ್ಪನ್ನದಲ್ಲಿರ್ಬೋದು, ಹಾನಿಕಾರಕ ರಸಾಯನ ಕೀಟನಾಶಕ ಶೇಷವು ಇರುತ್ತದೆ. ನಿಮ್ಗೆಲ್ಲ ಗೊತ್ತಿರ್ಬೋದು. ಪ್ರತಿ ಒಂದ್ರಲ್ಲೂ ಸಹ ಇವತ್ತು ಅನಲೈಸ್ ಮಾಡಿದ್ರೆ ಅದರ ಒಂದು ರೆಸಿಡ್ಯೂ ಅಂತ ಹೇಳ್ತೀವಲ್ಲ, ಕೀಟನಾಶಕ ರೆಸಿಡ್ಯೂ ಹಾಲಿಂದ ಹಿಡಿದು, ಹಾಲಿನ ಉತ್ಪನ್ನಗಳಿಂದ ಹಿಡಿದು, ಮಾಂಸಾಹಾರಿ ಸೇವನೆ ಮಾಡ್ತಕ್ಕಂಥ ಏನೋ ನೀವು ಫಿಶ್ ಅಂತ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಡೈರಿ ಮಿಲ್ಕ್ ಇರ್ಬೋದು, ಡೈರಿ ಪ್ರಾಡಕ್ಟ್ಸ್, ಪ್ರತಿ ಒಂದ್ರಲ್ಲೂ ಇವತ್ತು ಕೀಟನಾಶಕ ಶೇಷ ಅಂತ ಹೇಳಿದ್ರೆ ರೆಸಿಡ್ಯೂ ಉಳ್ಕೊಂಡಿದೆ. ನಾವು ಅದನ್ನ ತಿಂದಾಗ ಏನಾಗುತ್ತೆ, ನಮಗೆ ಅದು ನಿಧಾನವಾಗಿ ನಮ್ಮಲ್ಲಿ ಉಳ್ಕೊಂಡು ಮುಂದೆ ಅದು ದೊಡ್ಡ ಪರಿಣಾಮವನ್ನು ಉಂಟು ಮಾಡುತ್ತದೆ. ಮಾಗಿದ ಮತ್ತು ಬಣ್ಣಕ್ಕೆ ಹೆಚ್ಚು ವಿಷಕಾರಿ ಕೃತಕ ನಮ್ಗೆ ಗೊತ್ತಿದೆ. ಎಲ್ಲ ಸಿಂಥೆಟಿಕ್ ಆಗಿ ನಾವು ಇವತ್ತು ಹಣ್ಣನ್ನ ರೈಪನಿಂಗ್ ಮಾಡ್ಬೇಕಂತ ಹೇಳಿರೋ ವಿಷಕಾರಿ ಒಂದು ಪದಾರ್ಥಗಳು ಯೂಸ್ ಮಾಡ್ತೀವಿ. ಅದರಿಂದ ಹಣ್ಣಿನ ರುಚಿ ಹೊರಟೋಗೋದಲ್ದೇನೆ ಅದರ ಒಂದು ಅದಕ್ಕಿರೋಂಥ ವಿಷಕಾರಿ ಅಂಶಗಳು ಸೇರುತ್ತೆ ಹಣ್ಣಿಗೆ. ನಾವು ಹಣ್ಣನ್ನು ತಿಂದಾಗ ಆ ಅಂಶಗಳು ನಮಗೆ ವರ್ಗಾವಣೆಯಾಗುತ್ತದೆ. ಮೂರನೇದು, ಪೌಷ್ಟಿಕಾಂಶದ ಮೌಲ್ಯಗಳಲ್ಲಿ ವಿಷಯದಲ್ಲಿ ಕ್ಷೀಣತೆ ಆಗ್ತಾ ಇದೆ. ಅಂದ್ರೆ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಮಣ್ಣಲ್ಲಿ ನಿಮಗೆ ಪೌಷ್ಟಿಕ ಆಹಾರ ಸಿಗ್ಬೇಕಂದ್ರೆ ನಿಮ್ಮ ಮಣ್ಣು ಫಲವತ್ತತೆ ಆಗಿರ್ಬೇಕು. ನಾವೇನ್ ಮಾಡ್ತಿದೀವಿ, ನಾವು ಒಂದು ಗಮನ ಕೊಡ್ತೀವಿ, ಹೆಚ್ಚಿಗೆ ಈಲ್ಡ್ ಬರ್ಬೇಕಂತ ಹೇಳಿದಾಗ ನಿಮಗೆ ಬೇರೆ ಪೋಷಕಾಂಶಗಳು ಕೊರತೆ ಕಾಣುತ್ತೆ. ನಮಗೆ ಫೈನಲ್ ಈಲ್ಡ್ ಏನಂದ್ರೆ ನಮಗೆ ಬಲ್ಕ್ ಅಲ್ಲಿ ಸಿಗುತ್ತೆ ಹೊರತು, ಕ್ವಾಂಟಿಟಿ ಸಿಗುತ್ತೆ ಹೊರತು ಕ್ವಾಲಿಟಿ ಪ್ರೊಡ್ಯೂಸು ನಮಗೆ ಸಿಗ್ತಾ ಇಲ್ಲ. ನೋಡಿ, ಎರಡು ತರ ಮಣ್ಣು ನಾನು ಅವಾಗ್ಲೇ ಲಾಸ್ಟ್ ಇದ್ರಲ್ಲಿ ಹೇಳಿದೆ. ಒಂದು ಅರಣ್ಯ ಮಣ್ಣನ್ನು ನೀವು ನೋಡ್ಬೋದು, ಇಲ್ಲ ಅಂತ ನಮ್ಮ ಕೃಷಿ ಮಣ್ಣು. ನೀವು ಅರಣ್ಯ ಮಣ್ಣು ಮತ್ತೆ ಕೃಷಿ ಮಣ್ಣು ಎರಡನ್ನೂ ತಗೊಂಡು ನೀವು ಲ್ಯಾಬ್ ಅಲ್ಲಿ ತುಲನೆ ಮಾಡಿ, ಅರಣ್ಯ ಮಣ್ಣಲ್ಲಿ 99% ಅಂದ್ರೆ 99 ಭಾಗ ಒಳ್ಳೆಯ ಕ್ರಿಮಿಗಳು ಇರುತ್ತೆ. ಒಳ್ಳೆಯ ಸಣ್ಣ ಸಣ್ಣ ಕ್ರಿಮಿ, ಮೈಕ್ರೋ ಆರ್ಗನಿಸಮ್ಸ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಒಂದು ಮಣ್ಣು ಜೈವಿಕ ಅಂಶ ತುಂಬಾ ಹೆಚ್ಚಿಗೆ ಇರುತ್ತೆ ನಮ್ಮ ಅರಣ್ಯ ಮಣ್ಣಿನಲ್ಲಿ. ಆದ್ರೆ ನಮ್ಮ ಕೃಷಿ ಯೋಗ್ಯ ಮಣ್ಣಿನಲ್ಲಿ ನಮ್ಮಲ್ಲಿರೋದೆಲ್ಲ ಒಂದು ಕೆಟ್ಟ ಪದಾರ್ಥಗಳು, ವಿಷಯುಕ್ತ ಪದಾರ್ಥಗಳು. ಯಾಕೆಂದ್ರೆ ಇದೆಲ್ಲ ನಾವೇ ಅದನ್ನು ಡಂಪ್ ಮಾಡಿರೋದು ಮಣ್ಣಿಗೆ. ಹಾಗಾಗಿ ಎರಡು ಮಣ್ಣನ್ನು ತುಲನೆ ಮಾಡಿದ್ರೆ ನಮ್ಮ ಅರಣ್ಯದ ಮಣ್ಣುಗಳು ತುಂಬಾ ಫಲವತ್ತತೆ ಆಗಿ ಮತ್ತೆ ಕೃಷಿಗೆ ಯೋಗ್ಯವಾಗಿರುತ್ತೆ. ಆಕ್ಚುಲಿ ನಮ್ಮ ಈ ಕೃಷಿ ಮಣ್ಣಿಗೆ ಕಂಪೇರ್ ಮಾಡಿದ್ರೆ ಯಾಕೆ ಹೀಗಾಯ್ತು ಅಂತ ಹೇಳಿದ್ರೆ, ನೀವು ನೋಡ್ಬೋದು ದುಷ್ಪರಿಣಾಮ. ನಾನು ಆಗ್ಲೇ ಹೇಳಿದೆ, ಏನು ಇವೆಲ್ಲ ರಾಸಾಯನಿಕ ದುಷ್ಪರಿಣಾಮ ಏನಾಗುತ್ತೆ, ಅದಕ್ಕೆ ಏನು ಮತ್ತೆ ಸಮತೋಲನ ಕಾಪಾಡಿಕೊಳ್ಳಲು ಯಾವುದು ಪರ್ಯಾಯ ಮಾರ್ಗ ಅಂದ್ರೆ, ಪರ್ಯಾಯ ಮಾರ್ಗ ನೈಸರ್ಗಿಕ ಅಥವಾ ಸಾವಯವ ಕೃಷಿ. ಅಂದ್ರೆ ನಾನು ಹೇಳ್ತಿರೋದು 100% ಹೇಳ್ತಾ ಇಲ್ಲ, ಇದಕ್ಕೆ ನಾವು ಸ್ವಲ್ಪ ಒತ್ತು ಕೊಡಬೇಕು. ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಗೆ ಒತ್ತು ಕೊಡಬೇಕು. ನಮ್ಮಲ್ಲೇ ಈಗ ಏನು ಕೃಷಿ ಮಾಡ್ತಿದ್ವಲ್ಲ ಅದರಲ್ಲೇ ಸ್ವಲ್ಪ ಅಂಶ 5%, 10% ನಾವು ನೈಸರ್ಗಿಕವಾಗಿ ಅಥವಾ ಸಾವಯವ ಕೃಷಿಯನ್ನು ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಧಾನಗತಿಯಲ್ಲಿ ನಮ್ಮ ಮಣ್ಣನ್ನು ಅಥವಾ ನಮ್ಮ ವ್ಯವಸ್ಥೆಯನ್ನ ಸರಿದವರಿಗೆ ತರಬಹುದು. ಇದನ್ನ ಯಾವ ರೀತಿ ಮಾಡ್ಬೇಕು, ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ನಮಗೆ ನಾಲೆಡ್ಜ್ ಬೇಕು ಅಂತ ಹೇಳಿದ್ರೆ, ಇದರ ಬಗ್ಗೆ ನಮಗೆ ಸೈಂಟಿಫಿಕ್ ನಾಲೆಡ್ಜ್ ಬೇಕು. ಆ ನಾಲೆಡ್ಜ್ ಇದ್ರೆ ನಮಗೆ ಗೊತ್ತಾಗುತ್ತೆ ಅದರ ಪರಿಣಾಮ ಏನು ಅಂತೇಳಿ. ನಾವು ಹಾಗೆ ಸುಮ್ಮನೆ ಮಾತಾಡಿದ್ರೆ ಏನು ಗೊತ್ತಾಗಲ್ಲ. ಹಾಗಾಗಿ ನಿಮಗೆ ಒಂದೆರಡು ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಲಾಸ್ಟ್ ಹೇಳಿದ್ದೆ ನಾನು, ಒಂದು ಲೋಟ ಮಣ್ಣು ಅಥವಾ ಒಂದು ಬಗಸೆ ಮಣ್ಣಲ್ಲಿ ಎಷ್ಟು ಮೈಕ್ರೋಬ್ಸ್ ಇರುತ್ತೆ ಅಂತ ಹೇಳಿದ್ರೆ, ಸೂಕ್ಷ್ಮ ಜೀವಿಗಳಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಪ್ರಪಂಚದ ಜನಸಂಖ್ಯೆ 25 ಜನಸಂಖ್ಯೆ ಸಮಾನಕ್ಕೆ ಒಂದು ಮುಷ್ಟಿ ಇರುತ್ತೆ. ಒಂದು ವಿಶ್ವದ
5 ಪಟ್ಟು ಜನಸಂಖ್ಯೆ ಒಂದು ಮುಷ್ಟಿ ಮಣ್ಣಲ್ಲಿರುತ್ತೆ. ದಯವಿಟ್ಟು ಗಮನಿಸಿ ರೈತರೆ, ಅದರ ಅಗಾಧತೆ ಅಂದ್ರೆ ಈ ಒಂದು ಕೃಷಿ ಸಣ್ಣ ಮೈಕ್ರೋ ಆರ್ಗನಿಸಮ್ ಅಂತ ಹೇಳ್ತೀವಲ್ಲ, ಅದರ ಅಗಾಧತೆ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಅದನ್ನ ಮೈಕ್ರೋಸ್ಕೋಪ್ ಅಲ್ಲೇ ನೋಡ್ಬೇಕು. ಬರಿಗಣ್ಣಿಂದ ನಮಗೆ ಕಾಣಲ್ಲ. ಹಾಗಾಗಿ ನಮಗೆ ಅದ್ರ ಬಗ್ಗೆ, ಮಣ್ಣಿನ ಬಗ್ಗೆ ಅಂತ ಗಂಭೀರವಾದ ಒಂದು ಅಟ್ಯಾಚ್ಮೆಂಟ್ ಇಲ್ಲ ನಮ್ಗೆ. ಯಾಕೆಂತ ಹೇಳಿದ್ರೆ ಅದ್ರ ಬಗ್ಗೆ ನಮಗೆ ಸೈಂಟಿಫಿಕಲಿ ಎವಿಡೆನ್ಸ್ ನಮಗಿಲ್ಲ. ಹಾಗಾಗಿ ಅದ್ರ ಬಗ್ಗೆ ತಿಳುವಳಿಕೆ ತಗೊಂಡ್ರೆ ಸಹಜವಾಗಿ ನಮ್ಗೆಲ್ಲಾನು ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತರು ಸಹ ಇದನ್ನ ಈ ವಿಚಾರಗಳ ಬಗ್ಗೆ ತಿಳುವಳಿಕೆ ಪಡೆಯೋದು, ಜ್ಞಾನ ಪಡೆಯೋದು ಬಹಳ ಮುಖ್ಯವಾಗಿರುತ್ತೆ. ನೋಡಿ, ಸಾಮಾನ್ಯವಾಗಿ ರೈತರು ಎಲ್ಲಾನು ಒಂದು ಜೈವಿಕ ಉತ್ಪನ್ನಗಳನ್ನ ನಾವು ಯೂಸ್ ಮಾಡ್ತೀರಾ. ನೀವು ಒಂದು ಬಾಟಲ್ ತಗೊಳ್ಳಿ, ದಯವಿಟ್ಟು ನೀವು ಯಾರೇ ಒಬ್ಬ ರೈತರು ಒಂದು ಜೈವಿಕ ಉತ್ಪನ್ನ ಕೊಡ್ತಾರೆ. ಏನಂದ್ರೆ ಟ್ರೈಕೋಡರ್ಮಾ ಕಾಮನ್ ಆಗಿ ನಾವು ಯೂಸ್ ಮಾಡ್ತಿದ್ವಿ. ಸುಡೋಮೋನಸ್ ಅಂತ ಹೇಳಿ ಒಂದು ಬ್ಯಾಕ್ಟೀರಿಯಾ ಇದೆ, ಅದೆಲ್ಲ ತಾವು ಯೂಸ್ ಮಾಡ್ತಾ ಇದಾರೆ. ಗೌರ್ಮೆಂಟ್ ಸಹ ಅದಕ್ಕೆಲ್ಲ ತುಂಬಾ ಪ್ರಮೋಟ್ ಮಾಡ್ತಾ ಇದೆ. ಏನು ಅದು ಟ್ರೈಕೋಡರ್ಮಾ ಅಂದ್ರೆ ಏನು, ಅದು ಹೇಗಿರುತ್ತೆ, ಆಮೇಲೆ ಸೂಡೋಮೋನಸ್ ಅಂತ ಹೇಳಿದ್ರೆ ಅದೇನಿರುತ್ತೆ, ಒಂದು ಬ್ಯಾಕ್ಟೀರಿಯಾ, ಆಯ್ತಾ. ಹಾಗಾಗಿ ನಮ್ಗೆ ಸಸ್ಯಕ್ಕೆ ಬರುವಂತ ಕೀಟಗಳು ಕಾಣುತ್ತೆ ಕಣ್ಣಿಗೆ, ಹಲವಾರು ಕೀಟ ನಮ್ ಕಣ್ಣಿಗೆ ಕಾಣಲ್ಲ. ನಿಮಗೆ ಗೊತ್ತಿದೆ, ಸಣ್ಣ ಕೀಟಗಳು ನುಷಿ ನಮ್ ಕಣ್ಣಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ, ನಿಮಗೆ ಗೊತ್ತಿದೆ. ಹಾಗಾಗಿ ಮೈಕ್ರೋ ಆರ್ಗನಿಸಮ್ಸ್ ಈಗ ನಮ್ಮ ಹೊಲದಲ್ಲಿ ಅನೇಕ ರೋಗಗಳು ನಾವು ನೋಡ್ತೀವಿ. ರೋಗ ಸುಟ್ಟಿದ್ ಕಾಣುತ್ತೆ ಬರ್ತೋ, ಅದು ಯಾವ ರೀತಿ ಬಂತು ನಮಗೆ ಗೊತ್ತಾಗಲ್ಲ. ಹಾಗಾಗಿ ಅದನ್ನೆಲ್ಲ ನಾವು ಮೈಕ್ರೋಸ್ಕೋಪ್ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಇಲ್ಲಿ ಸ್ಲೈಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಈ ಬ್ಲೂ ಕಲರ್ ಇದೆಯಲ್ಲ, ಈ ಸಣ್ಣ ಇವೆಲ್ಲ ಮೈಕ್ರೋ ಆರ್ಗನಿಸಮ್ಸ್. ಎಷ್ಟು ಇರುತ್ತೆ ಅಂದ್ರೆ ಸೈಜ್ ಇದ್ರದ್ದು, 1 ಮಿಲಿಮೀಟರ್ ಅನ್ನ ನೀವು 1000 ಭಾಗ ಕಟ್ ಮಾಡಿದ್ರೆ ಅದರಲ್ಲಿ ಒಂದು ಭಾಗ ಈ ಒಂದು ಸಣ್ಣ ಒಂದು ಜೀವಿ. ನೋಡಿ, ಈ ಜೀವಿ ಇದೆಯಲ್ಲ, ಈ ಜೀವಿ ಅಷ್ಟು ಸೂಕ್ಷ್ಮವಾಗಿರುತ್ತೆ. ಅಂದ್ರೆ 1 ಮೈಕ್ರೋಮೀಟರ್ ಅಂದ್ರೆ 2 ಮೈಕ್ರೋಮೀಟರ್. ನಾನು ಮಿಲಿಮೀಟರ್ ಬಗ್ಗೆ ಮಾತಾಡ್ತಿಲ್ಲ, ಮೈಕ್ರೋಮೀಟರ್ ಅಂತ ಹೇಳ್ತೀನಿ. ಅಷ್ಟು ಸೂಕ್ಷ್ಮವಾಗಿರುತ್ತೆ. ಅದು ನಮ್ಮ ಬರಿಗಣ್ಣಿಗೆ ಕಾಣಲ್ಲ. ಅದನ್ನ ನೋಡ್ಬೇಕಾದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೇಕು. ನಾವು ಇಲ್ಲಿ ಅನೇಕ ಜನ ನಮ್ಮ ಈ ಒಂದು ಸಂಸ್ಥೆಗೆ ಇಲ್ಲಿ ವಿಸಿಟ್ ಮಾಡಿದಾಗ ಅವ್ರಿಗೆಲ್ಲ ನಾವು ತೋರಿಸಿದೀವಿ ಮೈಕ್ರೋಸ್ಕೋಪ್ ಅಲ್ಲಿ ಯಾವ ರೀತಿ ಕಾಣುತ್ತೆ ಈ ಮೈಕ್ರೋ ಆರ್ಗನಿಸಮ್ಸ್ ಅಂತ ಹೇಳಿ. ಸಾಮಾನ್ಯವಾಗಿ ದುಂಡಾಣುಗಳನ್ನ ಯೂಸ್ ಮಾಡ್ತೀವಿ. ಯಾವ್ದಕ್ಕೆ? ನಾವು ಬಯೋ ಫರ್ಟಿಲೈಸರ್ಸ್ ಅಲ್ಲಿ ಹೆಚ್ಚಿಗೆ ಬಯೋ ಫರ್ಟಿಲೈಸರ್ ದುಂಡಾಣು. ಅದೇ ರೀತಿ ಬಯೋ ಪೆಸ್ಟಿಸೈಡ್ ಅಂತ ಬಂದ್ರೆ ಬಿಟಿ ಅಂತ ನೀವು ಕೇಳಿರ್ತೀರ, ಬ್ಯಾಸ್ಲೆಸ್, ಅದೆಲ್ಲ ಅದು ಒಂದು ದುಂಡಾಣು. ಎಕ್ಸಾಂಪಲ್ ಕೊಡ್ತಾ ಇದೀನಿ, ಸೂಡೋಮೋನಸ್ ಅಂತ ಬರ್ತಲ್ಲ, ಅದು ಒಂದು ದುಂಡಾಣು. ಹಾಗಾಗಿ ಶಿಲೀಂಧ್ರ ಬಂದ್ರೆ ಟ್ರೈಕೋಡರ್ಮಾ ನೀವು ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತೀರಿ. ಟ್ರೈಕೋಡರ್ಮಾ ಅದು ಒಂದು ಶಿಲೀಂಧ್ರ. ಹಾಗಾಗಿ NPV ಅಂತೇಳಿ ಹಳೆ ಕಾಲದಲ್ಲಿ, ಅಂದ್ರೆ ಒಂದು 5-6 ವರ್ಷದಲ್ಲಿ ತುಂಬಾ ಅದು ಚಾಲನೆಯಲ್ಲಿ ಇತ್ತು. NPV ಅಂತ ಹೇಳಿದ್ರೆ ಅದ್ರ ಬಗ್ಗೆ ಈಗ ಅಷ್ಟೊಂದು ಅದನ್ನ ಬಳಕೆಯಲ್ಲಿಲ್ಲ. ಅದನ್ನೆಲ್ಲ ಮೊದಲು ಯೂಸ್ ಮಾಡ್ತಾ ಇದ್ವಿ. ಅದರಲ್ಲಿ ಎಲ್ಕೋರ್ಪಸ್ ಸ್ಪಿಡಾಪ್ಟರ್ NPV ಅಂತ 2 NPV ಇತ್ತು. ಅದ್ರ ಬಗ್ಗೆ ನಾನು ಮುಂದೆ ನಿಮಗೆ ಸ್ವಲ್ಪ ಹೇಳ್ತೀನಿ. ಲಾಸ್ಟ್ ಇದು ನೆಮಟೋಡ್ಸ್ ಅಂತ ಬಂದಾಗ ನಾವೆಲ್ಲ ಏನಂತೀವಿ, ನೆಮಟೋಡ್ಸ್ ಅಂತ ಹೇಳಿದ್ರೆ ಅದೆಲ್ಲ ಕೆಟ್ಟದು ಅಂತ ತಿಳ್ಕೊಂತೀವಿ. ಇಲ್ಲ, ನೆಮಟೋಡ್ಸ್ ಅಲ್ಲಿ ಒಳ್ಳೇದು ಕೆಟ್ಟದು 2 ಇರುತ್ತೆ. ಕೆಟ್ಟ ಅಂಶ ಓನ್ಲಿ 1% ಇರುತ್ತೆ. 99 ಭಾಗ ಒಳ್ಳೆಯ ಬೆನಿಫಿಷಿಯಲ್ ನೆಮಟೋಡ್ಸ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ಸಹ ನಿಮ್ಗೆ ಮುಂದೆ ನನ್ನ ಸ್ಲೈಡ್ ಅಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ರೈತರೆ, ಆಯ್ತು, ಈ ಜೈವಿಕ ಗೊಬ್ಬರಗಳನ್ನ ಹಾಗೂ ಕೀಟನಾಶಕಗಳನ್ನ ಯಾವ ರೀತಿ ತಯಾರು ಮಾಡ್ತಾರೆ? ನೀವು ಒಂದು ಫ್ಯಾಕ್ಟ್ರಿ ಅಂತ ಬಂದ್ರೆ, ಈ ಕೆಮಿಕಲ್ ಫ್ಯಾಕ್ಟ್ರಿ ಬೇರೆ ಇರುತ್ತೆ. ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಏನಂತ ಹೇಳಿದ್ರೆ ದೊಡ್ಡ ವೆಸಲ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ಕೆಮಿಕಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ನೀವು ಅಲ್ಲೋರೆ ನಿಮ್ಗೆ ಘಾಟ ಸ್ಮೆಲ್ ಬರುತ್ತೆ. ಆದ್ರೆ ಜೈವಿಕ ಕೀಟನಾಶಕಗಳಲ್ಲಿ ನೀವು ಬಂದ್ರೆ ಅದು ಯಾವ್ದು ಇರಲ್ಲ, ಒಳ್ಳೆ ಫ್ರೂಟಿ ಸ್ಮೆಲ್ ಬರ್ತಿರುತ್ತೆ. ಯಾಕಂದ್ರೆ ಇದು ಫರ್ಮೆಂಟೇಶನ್ ಅಂತ ಹೇಳ್ತೀವಿ. ಇದು ನಮ್ಮ ಘಟಕ, ನಾವು ತುಮಕೂರಿನಲ್ಲಿ ಇರುವಂತಹ ಒಂದು ಜೈವಿಕ ಉತ್ಪನ್ನಗಳು ಅಥವಾ ಜೈವಿಕ ಗೊಬ್ಬರಗಳನ್ನು ತಯಾರು ಮಾಡುವ ಘಟಕ. ತುಂಬಾ ಜನ ಇಲ್ಲಿ ವಿಸಿಟ್ ಮಾಡಿದ್ದಾರೆ ರೈತರು, ಅಲ್ಲಿ ಅನೇಕ ರೈತರು ಇಲ್ಲಿ ಬಂದು ವಿಸಿಟ್ ಮಾಡಿದರೆ. ಈ ಒಂದು ಘಟಕ ಎಷ್ಟು ಸುಸಜ್ಜಿತವಾಗಿರುತ್ತೋ ಘಟಕ, ಅಷ್ಟು ಕ್ವಾಲಿಟಿ ನಿಮಗೆ ಪ್ರಾಡಕ್ಟ್ಸ್ ಬರುತ್ತೆ. ಯಾಕಂದ್ರೆ ಬಯೋ ಫರ್ಟಿಲೈಸರ್ಸ್ ಅಲ್ಲಿ ಇಲ್ಲಾಂದ್ರೆ ಬಯೋ ಪೆಸ್ಟಿಸೈಡ್ಸ್ ಅಲ್ಲಿ ಕ್ವಾಲಿಟಿ ಇಸ್ ಎ ಮೇನ್ ಫ್ಯಾಕ್ಟರ್. ಕ್ವಾಲಿಟಿ ಇಲ್ಲ ಅಂದ್ರೆ ನಮ್ಗೆ ಫೀಲ್ಡ್ ಅಲ್ಲಿ ಅದು ವರ್ಕ್ ಆಗಲ್ಲ. ಇವು ಮೊದಲು ನಾನು ಹೇಳಿದೆ, ಜೈವಿಕ ಆಧಾರಿತ ಕೀಟನಾಶಕಗಳಲ್ಲಿ 4 ಬಗೆ, ಅಂದ್ರೆ ಬ್ಯಾಕ್ಟೀರಿಯಾ ಬಗ್ಗೆ ಒಂದು ಹೇಳಿದೆ, ಶಿಲೀಂಧ್ರಗಳು ಅಂತ ಹೇಳಿದೆ, ಇನ್ನೊಂದು NPV ವೈರಸ್ ಅಂತ ಹೇಳಿದೆ, ಇನ್ನೊಂದು ಲಾಸ್ಟ್ಗೆ ನೆಮಟೋಡ್ಸ್ ಅಂತ ಹೇಳಿದೆ. ಮೊದಲಾಗಿ ನಾನು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಆಧಾರಿತ ಜೈವಿಕ ಕೀಟನಾಶಕಗಳು ಯಾವ್ದಪ್ಪ, ಅದು ಹೇಗಿರುತ್ತೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇದು ರಿಯಲಿಸ್ಟಿಕ್ ನನ್ನ ಒಂದು ಇವತ್ತಿನ ಆನ್ಲೈನ್ ತರಬೇತಿ ಕಾರ್ಯಕ್ರಮದಲ್ಲಿ ಮೂಲ ಉದ್ದೇಶನೇ ಈ ಒಂದು ಜೈವಿಕ ಪೀಡನಾಶಕಗಳ ಬಳಕೆ ಅಂತ ಬರುತ್ತೆ. ಈಗ ನಾನು ಅದನ್ನ ಶುರು ಮಾಡ್ತಾ ಇದ್ದೀನಿ. ಜೈವಿಕ ಪೀಡನಾಶಕಗಳಲ್ಲಿ ಮೊದಲನೇದಾಗಿ ಬರೋದು ದುಂಡಾಣು ಇಂದ ಮಾಡಿರ್ತಕ್ಕಂಥ ಜೈವಿಕ ಪೀಡನಾಶಕಗಳು. ಎರಡನೇದು ಶಿಲೀಂಧ್ರದಿಂದ ಮಾಡಿರ್ತಕ್ಕಂಥ ಜೈವಿಕ ಪೀಡನಾಶಕಗಳು. ಇವಾಗ ನೋಡ್ಬೋದು, ನೋಡಿ, ಈ ನಾನೊಂದು ಸ್ಲೈಡ್ ಅಲ್ಲಿ ತೋರಿಸ್ತಾ ಇದ್ದೀನಿ.
ಇದೆಲ್ಲ ಹುಳುಗಳು ಅಂದ್ರೆ ನಮ್ಮ ಏನು ಹೊಲದಲ್ಲಿ ಅಥವಾ ನಮ್ಮ ಒಂದು ಕೀಟಗಳನ್ನು ನಮ್ಮ ರೋಗಗಳನ್ನ ತರುವತಕ್ಕಂತ ಈ ಒಂದು ಹುಳುಗಳು. ಈ ಹುಳುಗಳು ನೋಡಿ ಇಲ್ಲಿ ನಾನು ಹೇಳಿದೀನಿ, ಶಿಲೀಂಧ್ರಗಳಿಂದ ಕೊಲ್ಲಲ್ಪಟ್ಟ ಕೀಟ ಅಂದ್ರೆ ಇನ್ಸೆಕ್ಟ್ ಕಿಲ್ಡ್ ಬೈ ಫಾರ್ಮರ್ ಫ್ರೆಂಡ್ಲಿ ಫಂಜೈ. ಅಂದ್ರೆ ಈ ಒಂದು ವಾತಾವರಣದಲ್ಲಿ ಇರತಕ್ಕಂತ ಒಂದು ರೈತ ಮಿತ್ರ ಏನೋ ಶಿಲೀಂಧ್ರದಿಂದ ಈ ಒಂದು ಹುಳುಗಳು ಸತ್ತಿರೋದು. ನಾವು ಈ ಹುಳ ಸಾಯಿಸ್ಲಿಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಮಿಕಲ್ ಅನ್ನು ನಾರ್ಮಲಿ ನಾವು ಈ ಒಂದು ಹುಳ ಸಾಯಿಸ್ಲಿಕ್ಕೆ ಕೆಮಿಕಲ್ ಅನ್ನ ಯೂಸ್ ಮಾಡ್ತೀವಿ. ಆದ್ರೆ ವಾತಾವರಣದಲ್ಲಿ ನಮ್ಮ ವಾತಾವರಣದಲ್ಲಿ ಅನೇಕ ಕೀಟನಾಶಕಗಳಿದಾವೆ, ಅನೇಕ ಜೈವಿಕ ಕೀಟನಾಶಕಗಳು. ಅವು ತಂತಾನೆ ಈ ಒಂದು ಕೀಟಗಳ ಹಾವಳಿಯನ್ನ ಹತೋಟಿಯಲ್ಲಿ ಇಡ್ತವೆ. ನಾನು ಕಂಟ್ರೋಲ್ ಅಂತ ಹೇಳ್ತಿಲ್ಲ, ಎರಡಿಕೇಶನ್ ಇಸ್ ಡಿಫ್ರೆಂಟ್. ನಾನು ಹೇಳ್ತಿದ್ದೆ ಹತೋಟಿಯಲ್ಲಿ ಇಡ್ಲಿಕ್ಕೆ ಮೂಲ ಕಾರಣ ಈ ಒಂದು ಜೈವಿಕ ಶಿಲೀಂಧ್ರಗಳು ಅಥವಾ ಜೈವಿಕ ಉತ್ಪನ್ನಗಳು. ಇದೆಲ್ಲ ವಾತಾವರಣದಲ್ಲಿರುತ್ತೆ. ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಕೀಟನಾಶಕದಿಂದ ಇದನ್ನ ನಾವು ಲ್ಯಾಬ್ ಅಲ್ಲಿ ತಂದು ಈ ಲ್ಯಾಬ್ ಅಲ್ಲಿ ಮತ್ತೆ ಅದನ್ನ ಐಸೋಲೇಟ್ ಮಾಡಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರೊಡಕ್ಷನ್ ಮಾಡಿ ಮತ್ತೆ ರೈತರಿಗೆ ಕೊಡ್ತೀವಿ. ಈ ಯಾವ ರೀತಿ ವರ್ಕ್ ಆಗುತ್ತೆ ಜೈವಿಕ ಕೀಟನಾಶಕಗಳು ಅಂತ ಹೇಳಿದ್ರೆ ಅದನ್ನ ಮತ್ತೆ ನಾವು ಲ್ಯಾಬ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ಅದಕ್ಕೊಂದು ಲಿಕ್ವಿಡ್ ಅಥವಾ ಪೌಡರ್ ಫಾರ್ಮೇಶನ್ ಮಾಡಿ ನಾವು ಕೊಡ್ತಾ ಇದೀವಿ. ಇದು ಒಂದು ವಾತಾವರಣದಲ್ಲಿ ಸತ್ತಿರುವಂತ ಹುಳುಗಳು. ಇದನ್ನ ನೋಡ್ಬೋದು ನೀವು. ನೆಕ್ಸ್ಟ್ ಹಾಗಾದ್ರೆ ಪ್ರಯೋಗಾಲಯದಲ್ಲಿ ಇದನ್ನ ಯಾವ ರೀತಿ ಬೆಳೆಸ್ತೀವಿ ನೋಡಿ. ಪ್ರಯೋಗಗಳ ಸೇಮ್ ಅಲ್ಲಿ ಮೊದಲು ನೋಡಿದ್ರಿ ಇದು ಗ್ರೀನ್ ಇತ್ತು, ಇಲ್ಲಿ ಕಲರ್ ನೋಡಿದ್ರಿ ಇದು ಗ್ರೀನ್ ಇತ್ತು ಅಲ್ವಾ ಈ ಒಂದು ಬುಡದಲ್ಲಿ. ಇಲ್ಲಿ ನೋಡಿದ್ರೆ ಇದು ಗ್ರೀನ್ ಅಂದ್ರೆ ಟ್ರೈಕೋಡರ್ಮಾ ಇರ್ಬೋದು, ಇಲ್ಲ ಮೆಟ್ರೈಸಿಯಂ ಅಂತ ಕೇಳಿರ್ತೀರ, ಅದು ಹಸಿರಾಗಿರುತ್ತೆ. ಅದನ್ನ ನೋಡಿ ನಾವು ಈ ಒಂದು ಏನು ಈ ಶಿಲೀಂಧ್ರನ ನಾವು ನೋಡ್ಬೋದು. ಮೈಕ್ರೋಸ್ಕೋಪ್ ಅಲ್ಲಿ ಹೋದ್ರೆ ತುಂಬಾ ಡೆಪ್ತ್ ಅಲ್ಲಿ ನಾವು ಸೈಂಟಿಫಿಕ್ ಅಲ್ಲಿ ನೋಡ್ಬೇಕಂದ್ರೆ ಮೈಕ್ರೋಸ್ಕೋಪ್ ಬೇಕು. ಆದ್ರೆ ನಾರ್ಮಲಿ ಹೇಳ್ಬೇಕಂದ್ರೆ ಈ ಒಂದು ಶಿಲೀಂಧ್ರನ ನಾವು ಈಸಿಯಾಗಿ ಮತ್ತೆ ಮಲ್ಟಿಪ್ಲೈ ಮಾಡ್ಬೋದು, ದ್ವಿಗುಣಗೊಳಿಸ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ ಅದಕ್ಕೆ ಕಂಡೀಷನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ಟೆರೈಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಅತ್ಯಂತ ಆಧುನಿಕ ಜೈವಿಕ ಉತ್ಪನ್ನ ಘಟಕ ಇಂಪಾರ್ಟೆಂಟ್. ಅದೆಲ್ಲ ಇರಬೇಕು. ರೈತರ ಲೆವೆಲ್ ಅಲ್ಲಿ ಸಹ ಮಾಡಬಹುದು, ಇದನ್ನ ರೈತರ ಲೆವೆಲ್ ಅಲ್ಲಿ ಸಹ ಮಾಡಬಹುದು. ಆದ್ರೆ ಒಳ್ಳೆ ಘಟಕದಲ್ಲಿ ಮಾಡಿದ್ರೆ ನಿಮಗೆ ಅದ್ರದ್ದು ಕ್ವಾಲಿಟಿ ಬರುತ್ತೆ. ಇದು ನೋಡ್ಬೋದು ಎಡಗಡೆ ಟ್ರೈಕೋಡರ್ಮಾ ಅಂತ ಹೇಳ್ತೀರಾ, ಇದು ತುಂಬಾ ಬಳಕೆಯಲ್ಲಿ ಇರತಕ್ಕಂತ ಒಂದು ಜೈವಿಕ ನಿಯಂತ್ರಣ ಏಜೆಂಟ್. ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಕೊಳೆ ರೋಗ, ಸಸ್ಯ ರೋಗಗಳು, ಹಲವಾರು ರೋಗಗಳನ್ನು ಬರ್ತಾವಲ್ಲ ಮಣ್ಣಿಂದ ಬರೋ ರೋಗಗಳಿಗೆ ಇದು ಒಂದು ಅತ್ಯಂತ ಪರಿಣಾಮಕಾರಿ ಒಂದು ತಂತ್ರ. ಯಾವುದು ಈ ಟ್ರೈಕೋಡರ್ಮಾ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ನಾನು ಒಂದು 4 ಫೋಟೋ ಹಾಕಿದ್ದೀನಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹಣ್ಣು ಮತ್ತು ಎಲೆಗಳಿಗೆ ರೋಗ ನೋಡಿ. ಇದು ರೋಗ ಅಂತ ಹೇಳಿದೀನಿ. ಯಾಕೆ ಅಂತ ಹೇಳಿದ್ರೆ ಇದು ರೋಗನೇ. ಇದು ಯಾವ್ದ್ರಿಂದ ಬಂತು ರೋಗ ಅಂತ ಹೇಳಿದ್ರೆ ಮತ್ತೆ ಏನು ಈ ರೋಗ ಬರೋದು ಮುಖ್ಯವಾಗಿ 2ರಿಂದ. ನಿಮ್ಮ ಹೊಲದಲ್ಲಿ ನಾರ್ಮಲಿ ಏನೋ ರೈತರ ಹೊಲದಲ್ಲಿ ಮುಖ್ಯವಾಗಿ ಬೆಳೆಗಳಲ್ಲಿ ಬರುವತಕ್ಕಂತ ರೋಗಗಳು 2 ವಿಧ ರೋಗಗಳು. ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು, ಅದಕ್ಕೆ ನಾವು ಫಂಜಿಸೈಡ್ ಹೊಡಿತೀವಿ. ಫಂಗಲ್ ಬಾರ್ನ್ ಡಿಸೀಸ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ಫಂಜಿಸೈಡ್ ಅನ್ನು ಹೊಡಿತೀವಿ. ಇನ್ನೊಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ಬ್ಯಾಕ್ಟೀರಿಯಸೈಡ್ ಹೊಡಿತೀವಿ. ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು, ಒಳ್ಳೆ ಬ್ಯಾಕ್ಟೀರಿಯಾನು ಇದೆ, ಕೆಟ್ಟ ಬ್ಯಾಕ್ಟೀರಿಯಾನು ಇದೆ, ಒಳ್ಳೆ ಶಿಲೀಂಧ್ರನು ಇದೆ, ಕೆಟ್ಟ ಶಿಲೀಂಧ್ರನು ಇದೆ. ಇದೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಅಂದ್ರೆ ಮುಳ್ಳನ್ನ ಮುಳ್ಳಿಂದ ತೆಗಿಬೇಕಂತ ಹೇಳಿದ್ರೆ ಒಳ್ಳೆಯ ಫಂಗಸ್ ಅನ್ನ ನೀವು ಹೆಚ್ಚಿಗೆ ನೀವು ನಿಮ್ಮ ಒಂದು ಹೊಲದಲ್ಲಿ ಅದನ್ನ ಯಥೇಚ್ಛವಾಗಿ ಮೇಂಟೈನ್ ಮಾಡ್ಕೊಂಡು ಮಣ್ಣಿನಲ್ಲಿ ಇದ್ರೆ ಬೇರೆ ಫಂಗಸ್ ಅಂದ್ರೆ ಹಾನಿಕಾರಕ ಫಂಗಸ್ ಇರ್ಬೋದು, ಹಾನಿಕಾರಕ ಬ್ಯಾಕ್ಟೀರಿಯಾ ಇರ್ಬೋದು, ಅದು ಯಾವ್ದನ್ನು ಇರಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಒಂದು ದಿನದಲ್ಲಿ ಆಗಲ್ಲ ರೈತರೆ. ಇದಕ್ಕೆ ಹಲವಾರು ವರ್ಷ, ಅಟ್ಲೀಸ್ಟ್ ಒಂದು 2 to 3 years ಅನ್ನ ನೀವು ಎಫರ್ಟ್ ಹಾಕ್ಬೇಕಾಗತ್ತೆ. ಇಲ್ಲಿ ನೋಡಿ ಒಂದು ಕಮರ್ಷಿಯಲ್ ಬರ್ನ. ಕಮರ್ಷಿಯಲಿ ಯಾವ ರೀತಿ ಇರುತ್ತೆ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇಲ್ಲಿ ನಮ್ದು ಪ್ರಾಡಕ್ಟ್ ಅನ್ನ ಸುಮ್ಮನೆ ತೋರಿಸಿದೀನಿ. ನಿಸರ್ಗ ಅದಕ್ಕೆ ಒಂದು ನೇಮ್ ಕೊಟ್ಟಿದೀವಿ, ಟ್ರೈಕೋಡರ್ಮಾ ವಿರಿಡೆ. ಇಲ್ಲಿ ನೋಡಿ ಲೇಬಲ್ ಕ್ಲೈಮ್ ನೋಡ್ಬೇಕು ಇಂಪಾರ್ಟೆಂಟ್. ಇದು ಟ್ರೈಕೋಡರ್ಮಾ ವಿರಿಡೆ ಅಂತಿದೆ. ಇದನ್ನ ನಾರ್ಮಲಿ ಈ ಒಂದು ಫಂಗಸ್ ಅನ್ನ ಪ್ರತಿಯೊಬ್ಬ ರೈತರು ಯೂಸ್ ಮಾಡಿರ್ತಾರೆ. ಗೌರ್ಮೆಂಟ್ ಸಹ ತುಂಬಾ ಏನೋ ಇದನ್ನ ಯಥೇಚ್ಛವಾಗಿ ಬಳಕೆಗೆ ತುಂಬಾ ಪ್ರಮೋಟ್ ಮಾಡ್ತಾ ಇದೆ. ಇದು ಎಡಗಡೆದ ಒಂದು ಫಂಗಸ್, ಇದು ಬಲಗಡೆ ನಾನು ತೋರಿಸ್ತೇನೆ ಸ್ಪರ್ಶ ಅಂತ ಇದೆಯಲ್ಲ ಅದು ಸೂಡೋಮೋನಾಸ್. ಯಾಕೆ ಇದನ್ನ 2 ತೋರಿಸ್ತಾ ಇದೀನಿ ಅಂದ್ರೆ 100 ಪ್ರಾಡಕ್ಟ್ಸ್ ಇದೆ, ಅದರಲ್ಲಿ ನಾನು ಓನ್ಲಿ ಸೆಲೆಕ್ಟೆಡ್ ತೋರಿಸ್ತಾ ಇದ್ದೀನಿ. ನಿಸರ್ಗದಲ್ಲಿ ಏನಿರುತ್ತಪ್ಪ ಅಂದ್ರೆ ಈ ರೀತಿ ಒಂದು ರೈತ ಮಿತ್ರ ಫಂಗಸ್ ಇರುತ್ತೆ. ಅಂದ್ರೆ ರೈತ ಸ್ನೇಹಿ ಸೂಕ್ಷ್ಮ ಜೀವಿಗಳ ಮಿಶ್ರಣವೇ ನಮ್ಮ ಪೀಡನಾಶಕಗಳು. ಜೈವಿಕ ಪೀಡನಾಶಕ ನಥಿಂಗ್ ಬಟ್ ರೈತ ಸ್ನೇಹಿ ಜೀವಿಗಳಿರ್ಬೋದು, ಇಲ್ಲ ಬೇರೆ ಯಾವ್ದ್ರಿಂದ ಪದಾರ್ಥ ನ್ಯಾಚುರಲ್ ಬಂದ ಪದಾರ್ಥದಿಂದ ಮಾಡಿರೋದನ್ನ ಅದನ್ನ ನಾವು ಏನು ಸಾಮಾನ್ಯವಾಗಿ ನಾವು ಜೈವಿಕ ಪೀಡನಾಶಕಗಳು ಅಂತ ಹೇಳ್ತೀವಿ. ಎಡಗಡೆ ಅದು ನೀವು ನೋಡಿದ್ರೆ ಇದು ಒಂದು ನಿಸರ್ಗ ಪೌಡರು, ಟ್ರೈಕೋಡರ್ಮಾ ಪೌಡರು. ಇದು ಈ ರೀತಿ ಏನೋ ಬೇರೆ ಬೇರೆ ಫಂಗಸ್ ಗಳ ಮಿಶ್ರಣವಾಗಿರುತ್ತೆ. ಈ ಕಡೆ ಬಂದ್ರೆ ಸೂಡೋಮೋನಾಸ್ ಅಂತ ಹೇಳಿ ಇದು ಒಂದು ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಮಿಶ್ರಣ ಏನಿರುತ್ತೆ ಈ ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾಗೂ ಮತ್ತೆ ಹಾನಿಕಾರಕ ಬ್ಯಾಕ್ಟೀರಿಯಾ ಡಿಫ್ರೆನ್ಸ್ ಅಂದ್ರೆ ಈ ಬ್ಯಾಕ್ಟೀರಿಯಾ ರೈತನ ಮಿತ್ರನಾಗಿ ಕೆಲಸ ಮಾಡುತ್ತೆ.
ಹಾನಿಕಾರಕ ಬ್ಯಾಕ್ಟೀರಿಯಾ ರೈತನ ಶತ್ರುವಾಗಿ ಕೆಲಸ ಮಾಡುತ್ತೆ, ಅಷ್ಟೇ ಡಿಫ್ರೆನ್ಸ್. ಅದನ್ನ ಇದಕ್ಕೆ ನಾನು ಹೇಳ್ತಿರೋದು, ಮುಳ್ಳನ್ನ ತೆಗಿಲಿಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ, ಒಳ್ಳೆಯ ಫಂಗಸ್ ಬ್ಯಾಕ್ಟೀರಿಯಾ ಯೂಸ್ ಮಾಡಿ ಹಾನಿಕಾರಕ ಒಂದು ಬ್ಯಾಕ್ಟೀರಿಯಾ ಫಂಗಸ್ ಅನ್ನ ಇದನ್ನ ಕಂಟ್ರೋಲ್ ಮಾಡಿ. ಈ ಕ್ರಿಯೆ ಸಹಜವಾಗಿ ನಡೀತಾ ಇರುತ್ತೆ ವಾತಾವರಣದಲ್ಲಿ, ಇದೆಲ್ಲ ನಡೀತಾ ಇರುತ್ತೆ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ. ಬಟ್ ನಮ್ಮ ಒಂದು ಈಗ ಅಗ್ರಿಕಲ್ಚರ್ ಕಲ್ಟಿವೇಶನ್ ಪ್ರಾಕ್ಟೀಸ್ ಅಲ್ಲಿ ನಾವು ಮಾಡ್ತಿರತಕ್ಕಂತ ಬೇರೆ ಬೇರೆ ವಿಧದ ಕೆಮಿಕಲ್ಸ್ ಅನ್ನು ಯೂಸ್ ಮಾಡೋದ್ರಿಂದ ಈ ಒಂದು ಒಳ್ಳೆಯ ಜೀವಿಗಳ ಸಂಖ್ಯೆ ಮಣ್ಣಿನಲ್ಲಿ ಕ್ರಮೇಣವಾಗಿ ಕ್ಷೀಣಿತಾ ಹೋಗುತ್ತೆ, ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆದಾಗ್ಲೇನೆ ನಮಗೆ ಬೇರೆ ಬೇರೆ ರೋಗಗಳ ಬಾಧೆ ಹೆಚ್ಚಿಗೆ ಆಗೋದು. ಇಲ್ಲಿ ನೋಡ್ಬೋದು ರೈತರೆ, ಜೈವಿಕ ಮೋಡ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಅದು ಯಾವ ರೀತಿ ಕಾರ್ಯ ಮಾಡುತ್ತೆ ಇದನ್ನ ದಯವಿಟ್ಟು ತಿಳ್ಕೊಳ್ಳಿ. ನಾನು ಎಲ್ಲದೂ ಕೇಳಕ್ಕಾಗಲ್ಲ, ಒಂದು ಎರಡಕ್ಕೆ ನಾನು ಉದಾಹರಣೆ ಮಾಡಿ ಹೇಳ್ತೀನಿ. ನಾನು ಹೇಳಿದೆ ಮುಳ್ಳಿನ ತೆಗೆಯೋದು ಅಂತ ಹೇಳಿ. ಇದನ್ನ ಒಂದು ಎಕ್ಸಾಂಪಲ್ ನಾನು ಫೋಟೋ ತೋರಿಸ್ತಾ ಇದೀನಿ. ಇದು ಒಂದು ಪ್ಯಾಥೋಜನ್. ನಿಮಗೆ ಗೊತ್ತಿದೆ, ಸಸಿ ಮಡಿಗಳಲ್ಲಿ ಸಸಿ ಸಾಯುತ್ತಲ್ವಾ, ಸಸಿ ಮಡಿಗಳಲ್ಲಿ ಒಂದು ಸಸಿ ಇದ್ದಕ್ಕಿದ್ದಂಗೆ ಸತ್ತೋಗುತ್ತೆ. ಅದನ್ನ ನಾವೇನ್ ವಿಲ್ಟ್ ಅಂತ ಹೇಳ್ತೀವಿ. ನಾವು ವಿಲ್ಟ್ ಅಂತ ಹೇಳಿ ಸಾಮಾನ್ಯವಾಗಿ ಸೊರಬು ರೋಗ ಗೊತ್ತಾಯ್ತಾ, ಫಿಸೇರಿಯಂ ವಿಲ್ಟ್ ಅಂತ ಹೇಳ್ತೀವಿ. ಇದು ಒಂದು ಫಿಸೇರಿಯಂ ಕಾರಕ ಒಂದು ಸೂಕ್ಷ್ಮ ಜೀವಿ. ಇದು ನೋಡಿ, ಇದು ಫಂಗಸ್ ಇದೆಯಲ್ಲ, ಇದು ಫಿಸೇರಿಯಂ ಜೀವಿ. ನಾನು ಈಗ ಬಲಗಡೆ ತೋರಿಸ್ತಾ ಇದೀನಿ. ಇದು ಸುತ್ತಮುತ್ತ ಇರೋದು ಟ್ರೈಕೋಡರ್ಮಾ. ನೀವು ಟ್ರೈಕೋಡರ್ಮಾ ಮಣ್ಣಿನಲ್ಲಿ ಹಾಕ್ತಾ ಏನಾಗುತ್ತೆ ಅಂದ್ರೆ, ಈ ಒಂದು ಪ್ಯಾಥೋಜನ್ ಇದೆಯಲ್ಲ, ಇದೇನಂತ ಹೇಳ್ತೀವಿ ಜೀವಿ, ಇದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ ರೀತಿ ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಮುಂದೆ ಹೇಳ್ತೀನಿ. ಇದು ಎರಡನೇದು ಇಲ್ಲಿ ನೋಡಿ, ಇದು ಒಂದು ಪ್ಯಾಥೋಜನ್, ಇದು ಒಂದು ಬೆನಿಫಿಷಿಯಲ್ ಪ್ಯಾಥೋಜನ್ಸ್ ಅಂತ ಹೇಳಿ. ಇದು ಪ್ಯಾಥೋಜನ್, ಇದ್ರ ಪಕ್ಕದಲ್ಲಿರೋದು ಇದು ಒಂದು ಬ್ಯಾಕ್ಟೀರಿಯಾ. ಇದು ನೋಡಿ, ಇಲ್ಲಿ ಸಣ್ಣದು ಹಾಕಿದೀನಿ. ಈ ಬ್ಯಾಕ್ಟೀರಿಯಾ ಸುಡ್ತಾ ಇದೆ ಈ ಒಂದು ಪ್ಯಾಥೋಜನ್ ಅನ್ನು. ಏನಂತ ಹೇಳಿದ್ರೆ ಜೀವಿಕ ಒಂದು ಕ್ರಿಯೆ ಆಗ್ತಾ ಇದೆ ಇಲ್ಲಿ. ಈ ಒಂದು ಪ್ಯಾಥೋಜನ್ ಇದನ್ನ ಸಾಯಿಸ್ತಾ ಇದೆ. ಇದನ್ನ ನಾವು ಹೇಳ್ತೀವಿ. ಇದರಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ಈ ಒಂದು ಟ್ರೈಕೋಡರ್ಮಾ ನೀವು ಮಣ್ಣಲ್ಲಿ ಹಾಕಿದಾಗ ಮಣ್ಣಿನಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂದಾಗ, ಅದು 4 ರಿಂದ 5 ವಿಧದಲ್ಲಿ ಕೆಲಸ ಮಾಡುತ್ತೆ. ಮೊದಲನೇದಾಗಿ ಪ್ರತಿಜೀವಕ ಅಂದ್ರೆ ಆಂಟಿಬಯೋಟಿಕ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ನೋಡಿ, ಇಲ್ಲಿ ಕ್ಲೀನ್ ಆಗಿ ಕಾಣಬಹುದು, ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಈ ಒಂದು ಪ್ಯಾಥೋಜನ್ ಕಂಪ್ಲೀಟ್ ಸುಟ್ಟಂಗಾಗಿದೆ, ಅಂದ್ರೆ ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಇದು ಪ್ರತಿಜೀವಕನ ಸೂಕ್ಷ್ಮ ಜೀವಿಗಳಲ್ಲಿ ಇದು ಒಂದು ಆಂಟಿಬಯೋಸಿಸ್ ಅಂತ ಹೇಳ್ತೀವಿ, ಅದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಎರಡನೇದು ಪರಾವಲಂಬನೆ ಅಂದ್ರೆ ಪ್ಯಾರಾಸಿಟಿಸಮ್ ಅಂತ ಹೇಳ್ತೀವಿ. ಈ ಒಂದು ಟ್ರೈಕೋಡರ್ಮಾ ಏನ್ ಮಾಡುತ್ತೆ ಅಂದ್ರೆ ಇದ್ರ ಮೇಲೆ ಬೆಳೆಯುತ್ತೆ, ಪ್ಯಾರಾಸಿಟಿಕ್ ಆಗಿ ವರ್ಕ್ ಮಾಡುತ್ತೆ. ಈ ಪ್ಯಾಥೋಜನ್ ಅನ್ನ ಅದ್ರ ಮೇಲೆ ಟ್ರೈಕೋಡರ್ಮಾ ಬೆಳೆದು ಅದನ್ನ ತಿನ್ನೋದ್ರಿಂದ ಅದರ ಒಂದು ಗಾತ್ರ ಅದರ ನಂಬರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಮೂರನೇದು ಕಾಂಪಿಟೇಷನ್. ನೀವು ಕಾಂಪಿಟೇಷನ್ ಅಂತ ಹೇಳಿದ್ರೆ ಸ್ಪರ್ಧೆ ಅಂತ ಹೇಳ್ತೀವಿ. ಮಣ್ಣು, ನೀರು, ಆಹಾರ ಇದು ಎಲ್ಲದಕ್ಕೂ ಸ್ಪರ್ಧೆ ಮಾಡ್ತಾ ಹೋಗುತ್ತೆ. ಟ್ರೈಕೋಡರ್ಮಾ ಅತ್ಯಂತ ಪ್ರಬಲವಾಗಿ ಬೆಳೆಯುವ ಒಂದು ಸೂಕ್ಷ್ಮ ಜೀವಿ ಇರೋದ್ರಿಂದ ಅದೇನ್ ಮಾಡುತ್ತೆ, ಈ ಒಂದು ಪ್ಯಾಥೋಜನ್ ಅನ್ನ ರಿಸ್ಟ್ರಿಕ್ಷನ್ ಮಾಡ್ತಾ ಹೋಗುತ್ತೆ. ಇದು ಮೂರನೇ ವಿಧಾನ ಆಗಿರ್ಬೋದು. ನಾಲ್ಕನೇದು ಕಾಂಟ್ಯಾಕ್ಟ್ ಇನಿಬಿಷನ್. ಇದನ್ನ ನಾನು ಹೇಳ್ತೀನಿ ನೋಡಿ, ಇದು ಕಾಂಟ್ಯಾಕ್ಟ್ ಇನಿಬಿಷನ್ ಅಂದ್ರೆ ಒಮ್ಮೆ ಈ ಒಂದು ಒಳ್ಳೆಯ ಜೀವಿಗಳು ಮತ್ತೆ ಕೆಟ್ಟ ಜೀವಿಗಳು ಪರಸ್ಪರ ಹತ್ರ ಬಂದಾಗ ಇನಿಬಿಟ್ ಅಂತ ಹೇಳ್ತೀವಿ. ಈ ಒಂದು ಒಳ್ಳೆಯ ಜೀವಿಗಳ ಪ್ರಮಾಣ ನಮ್ಮ ಹೊಲದಲ್ಲಿ ಹೆಚ್ಚಿಗೆ ಇದ್ರೆ ಅದು ಈ ಒಂದು ಕೆಟ್ಟ ಪ್ಯಾಥೋಜನ್ಸ್ ಅನ್ನ ಪರಿಣಾಮವನ್ನ ಕಡಿಮೆ ಮಾಡುತ್ತೆ. ಲಾಸ್ಟ್ ಇದು ಇಂಡ್ಯೂಸ್ ರೆಸಿಸ್ಟೆನ್ಸ್. ಇದು ಏನಂತ ಹೇಳಿದ್ರೆ ಪ್ರತಿರೋಧಕ ಶಕ್ತಿಯನ್ನ ಸಸ್ಯಗಳಲ್ಲಿ ಉತ್ಪತ್ತಿ ಮಾಡುತ್ತೆ. ಇದು ಒಂದು 4-5 ಮೆಥಡ್ ಅಲ್ಲಿ ನಾವು ಏನೇ ಒಂದು ಇದನ್ನು ಟ್ರೈಕೋಡರ್ಮಾ ಹಾಕಿರ್ಬೋದು, ಇಲ್ಲ ಸುಡೋಮೋನಾಸ್ ಹಾಕಿರ್ಬೋದು, ಇದೆಲ್ಲ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ರೀತಿ ನೀವು ಯಾಕೆ ಇದೆಲ್ಲ ಬೇಕಂತ ಹೇಳಿದ್ರೆ ಇದ್ರ ಬಗ್ಗೆ ನಿಮ್ಗೆ ತಿಳುವಳಿಕೆ ಬಹಳ ಇಂಪಾರ್ಟೆಂಟ್. ನಾವ್ ಹೇಳ್ತೀವಿ ಸುಮ್ನೆ ಹೋಗಿ ಟ್ರೈಕೋಡರ್ಮಾ ಹಿಡಿದ್ರಪ್ಪ ಗೌರ್ಮೆಂಟ್ ಅವ್ರು ಹಾಕ್ತಾರೆ, ಅದೇ ತರ ಅಲ್ಲ. ಅದರಿಂದ ಹಾಕ್ಬೇಕಾದ್ರೆ ಯಾವ ರೀತಿ ಕೆಲಸ ಮಾಡುತ್ತೆ ವೈಜ್ಞಾನಿಕವಾಗಿ, ಅದರಿಂದ ಪ್ರಯೋಜನ ಏನು? ಒಂದು ಪ್ರಯೋಜನ ಅಲ್ಲ, ಇದರಲ್ಲಿ 100 ಪ್ರಯೋಜನ ಇದೆ. ಒಂದು ಟ್ರೈಕೋಡರ್ಮಾ ಮಣ್ಣಲ್ಲಿ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಮಣ್ಣಿನ ಸೂಕ್ಷ್ಮ ಅದರ ಜೀವಿಗಳು ಏನಂತ ಹೇಳಿದ್ರೆ ಬ್ಯಾಡ್ ಜೀವಿಗಳಂತ ಹೇಳ್ತೀವಲ್ಲ, ಹಾನಿಕಾರಕ ಜೀವಿಗಳ ಸಂಖ್ಯೆಯನ್ನ ಕಡಿಮೆ ಮಾಡುತ್ತೆ. ಮತ್ತೆ ಮೂರನೇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕೊಳೆಯುವಿಕೆ ಅಂದ್ರೆ ಡಿಕಾಂಪೋಸಿಷನ್ ಅನ್ನ ಟ್ರೈಕೋಡರ್ಮಾ ಹೆಚ್ಚಿಗೆ ಮಾಡುತ್ತೆ. ಅದಕ್ಕೋಸ್ಕರ ಇದು ಒಂದು ರೈತನ ಪಾಲಿನ ಮಿತ್ರ ಅಂತ ಹೇಳ್ಬೋದು, ಟ್ರೈಕೋಡರ್ಮಾ ಅಥವಾ ಸುಡೋಮೋನಾಸ್. ಇಲ್ಲಿ ನೋಡಿ, ಒಂದು ಗಿಡದಲ್ಲಿ ಈ ತರ ಎಲ್ಲ ಬೂಸ್ಟ್ ಎಲ್ಲ ಬೆಳೆದಿದೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಈ ಒಂದು ಹಣ್ಣಿನಲ್ಲಿ ಈ ತರದ ಬೇರೆ ಬೇರೆ ತರದ ಒಂದು ರೋಗಗಳನ್ನ ಮಾಡುತ್ತೆ. ಈ ರೋಗ ಯಾರಿಂದ ಬರುತ್ತೆ ಅಂತ ಹೇಳಿದ್ರೆ ಅವಾಗ್ಲೇ ಹೇಳಿದೆ, ಇದು ಒಂದು ಶಿಲೀಂಧ್ರದಿಂದ ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ ಇದು ಒಂದು ದುಂಡಾಣು ಜೀವಿಯಿಂದ ಬರ್ಬೋದು, ಬ್ಯಾಕ್ಟೀರಿಯಿಂದ ಬರ್ಬೋದು. ಮೇನ್ ಕಾಸ್ ಆಫ್ ಡಿಸೀಸಸ್ ನಮ್ಮ ಫೀಲ್ಡ್ ಅಲ್ಲಿ ಬರೋದು ಇವೆರಡರಿಂದ. ಹಾಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪ್ರತಿಯೊಂದು ನಮ್ಮ ಒಂದು ಜೈವಿಕ ಉತ್ಪನ್ನದಲ್ಲಿ ಇವೆರಡೇ ಹೆಚ್ಚಿಗೆ ಇರೋದು. ನೀವು ಬಯೋಫರ್ಟಿಲೈಸರ್ ತಗೊಂಡ್ರೆ ಇದೆಲ್ಲ ಬಯೋಫರ್ಟಿಲೈಸರ್ ಮೇಡ್ ಆಫ್ ಬ್ಯಾಕ್ಟೀರಿಯಾಸ್, ಅದೇ ರೀತಿ ಇರುತ್ತೆ. ಇಲ್ಲಿ ನೋಡಿ, ನಾನು ಎರಡನ್ನ ತೋರಿಸ್ತಾ ಇದ್ದೀನಿ. ಒಂದು ಸುಡೋಮೋನಾಸ್ ಫ್ಲೋರೆಸೆನ್ಸ್ ಅಂತೇಳಿ, ಇನ್ನು ಬ್ಯಾಸಿಲಸ್ ಸಬ್ಟಿಲಿಸ್. ಇದೆರಡ ತುಂಬಾ ಪಾಪ್ಯುಲರ್ ದಟ್ ಮೈಕ್ರೋಬ್ಸ್ ಇವೆಲ್ಲ.
ನೀವು ಯಾವುದೋ ಒಂದು ಕಮರ್ಷಿಯಲ್ ಪ್ರಾಡಕ್ಟ್ ತಗೊಂಡ್ರೆ ಅದರಲ್ಲಿ ಈ ತರದೆಲ್ಲ ಅಂಶ ಇರುತ್ತೆ. ಅದನ್ನ ನಾನು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ನೋಡಿ, ಇನ್ನೊಂದು ಹೇಳಿದೆ, ಇದು ಸಸ್ಯಗಳ ಬೆಳವಣಿಗೆನ ಉತ್ತೇಜನ ಮಾಡುತ್ತೆ. ಮೀನ್ಸ್ ಇಟ್ ವಿಲ್ ಇಂಡ್ಯೂಸ್ ದ ಪ್ಲಾಂಟ್ ಹಾರ್ಮೋನ್ಸ್ ಅಂತ ಹೇಳಿ. ನೀವು ದಯವಿಟ್ಟು ಇಲ್ಲಿ ನೋಡ್ಬೋದು, ಇದು ನಾವೇ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ನಮ್ಮ ಲ್ಯಾಬ್ ಅಲ್ಲಿ. ಇಲ್ಲಿ ಎಡಗಡೆ ಇರೋದಿಲ್ಲ, ಈ ಒಂದು ಟ್ರೈಕೋಡರ್ಮಾ ಲೇಪಿತ ಮಾಡದೇ ಇರತಕ್ಕಂಥ ಕಂಟ್ರೋಲ್ ಅಂತ ಹೇಳ್ತೀವಲ್ಲ, ಯಾವುದೇ ಒಂದು ಟ್ರೈಕೋಡರ್ಮಾ ಆಗಿರೋದು ಸೂಡೋಮೋನಾಸ್ ಇದಕ್ಕೆ ಲೇಪನೆ ಮಾಡಿಲ್ಲ. ಯಾವ್ದು ಎರಡನೇ ಮೆಕ್ಕೆಜೋಳದಲ್ಲಿ. ಈ ರೈಟ್ ಸೈಡ್ ನೋಡಿ, ಇದು ನಮ್ಮ ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್ ಲೇಪನೆ ಮಾಡಿರ್ತಕ್ಕಂಥ ಇದು ಒಂದು ಇದು ಬೀಜ. ಈ ಎರಡರಲ್ಲಿ ಡಿಫ್ರೆನ್ಸ್ ನೋಡಿ, ಎಷ್ಟು ಚೆನ್ನಾಗಿ ಇದರಲ್ಲಿ ಬೇರುಗಳು ಬೆಳವಣಿಗೆ ಆಗಿದೆ. ಇದರ ಅರ್ಥ ಏನಂತ ಹೇಳಿದ್ರೆ, ಇವು ನೈಸರ್ಗಿಕ ಸಸ್ಯ ಬೆಳವಣಿಗೆಯನ್ನು ಉತ್ತೇಜನ ಮಾಡೋ ಹಾರ್ಮೋನ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ನಾನು ಅವಾಗ್ಲೇ ಹೇಳಿದೆ. ಅಪಾರ್ಟ್ ಫ್ರಮ್ ಕಂಟ್ರೋಲಿಂಗ್ ಡಿಸೀಸಸ್, ಈ ಒಂದು ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಸಸ್ಯಗಳ ಬೆಳವಣಿಗೆಯನ್ನು ಹೆಚ್ಚಿಗೆ ಮಾಡುತ್ತೆ. ನೀವು ಯಾವಾಗ್ಲೂ ಸಾಯಿಲ್ಗೆ ಹಾಕ್ದಾಗ ಏನಾಗುತ್ತೆ, ಮಣ್ಣಿನಲ್ಲಿ ಅದರ ಒಂದು ಬೇರನ್ನ ಬೆಳವಣಿಗೆಯನ್ನು ಹೆಚ್ಚಿಗೆ ಮಾಡುತ್ತೆ. ಬೇರು ಬೆಳವಣಿಗೆ ಹೆಚ್ಚಿಗೆ ಆದ್ರೆ ಆಟೋಮೆಟಿಕಲಿ ಗಿಡದ ಬೆಳವಣಿಗೆ ಹೆಚ್ಚಿಗೆ ಆಗುತ್ತೆ. ಅದನ್ನ ಗಮನಿಸಬೇಕು ರೈತರೆ. ಈ ರೀತಿ ನೀವು ಸಹ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು. ಯಾವುದೇ ಒಂದು ಟ್ರೈಕೋಡರ್ಮಾ ಇಲ್ಲ ಸೂಡೋಮೋನಾಸ್ ತಂದು ಒಂದು ಬೀಜಕ್ಕೆ ಹಾಕಿ ನೀವು ಒಂದು 9 ದಿನ ಮಾಯಸ್ಟ್ ಪೇಪರ್ ಅಲ್ಲಿ ಇಡಿ, ನಿಮಗೆ ಅದರದ್ದು ಕ್ಲೀನ್ ಆಗಿ ಗೊತ್ತಾಗುತ್ತೆ. ಅದ್ಭುತವಾದ ಈ ಕ್ರಿಯೆ ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿ ಬೆಳೆದಿರುತ್ತೆ. ಬರೀ ನೀರು ಹಾಕಿರೋದು ಯಾವ ತರ ಬೆಳೆಯುತ್ತೆ, ಈ ಒಂದು ಲೇಪನೆ ಮಾಡತಕ್ಕಂಥದ್ದು. ಅದಕ್ಕೋಸ್ಕರ ಸೀಡ್ ಟ್ರೀಟ್ಮೆಂಟ್ ಬಹಳ ಇಂಪಾರ್ಟೆಂಟ್. ಅದು ನಾನು ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಬರುವ ಕೀಟಗಳು, ಅದನ್ನ ಯಾಕೆ ಬೇಕಂದ್ರೆ, ಹೌದು ಒಂದು ಕೀಟ ಬಂತು, ಕೀಟವನ್ನು ಯಾವ ಕಂಟ್ರೋಲ್ ಮಾಡ್ತೀರಾ? ಎಸ್, ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ಯಾವುದೇ ಒಂದು ಸಸ್ಯ ರಸ ಇರುವ ಕೀಟ ಅಂತ ಹೇಳ್ತೀವಿ, ಅದು ಬಂದಾಗ ನಾವು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಹೊಡಿತೀವಿ. ಎಲ್ಲರಿಗೂ ಗೊತ್ತಿದೆ, ಇಮ್ಡೋಕ್ಲೋರೋಫಿಡ್. ಆ ತರದ ಒಂದು ಇನ್ಸೆಕ್ಟಿಸೈಡ್ ತಗೊಂಡ್ಬಂದು ನಾವು 0.5 ml 0.1 ml ಆ ತರ ಹೊಡಿತೀವಿ. ಬಟ್ ಹಾಗಾದ್ರೆ ಜೈವಿಕ ಪೀಡನಾಶಕಗಳನ್ನ ಕಂಟ್ರೋಲ್ ಮಾಡಬಹುದಾ? ಎಸ್, ಅದಕ್ಕೂ ನಾನು ಹೇಳ್ತೀನಿ. ಪ್ರತಿಯೊಂದು ಜೀವಿಗೂ ಸಹ ಒಂದೊಂದು ಬೇರೆ ಬೇರೆ ಜೈವಿಕ ಪೀಡನಾಶಕಗಳನ್ನ ನಾವು ಸಿಗುತ್ತೆ ಮಾರ್ಕೆಟ್ ನಲ್ಲಿ. ಅನೇಕ ಒಂದು ಸಂಸ್ಥೆಗಳು ಸಹ ಅದನ್ನ ಮಲ್ಟಿಪ್ಲೈ ಮಾಡಿ ನಿಮಗೆ ರೈತರಿಗೆ ಕೊಡ್ತಾ ಇದಾರೆ. ಅದ್ರ ಬಗ್ಗೆ ನಾನು ಸ್ವಲ್ಪ ಕಮರ್ಷಿಯಲ್ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಇದು ಒಂದು ಸಸ್ಯ ಏನು ತಾವೆಲ್ಲ ನೋಡಿರ್ತೀರ. ಯಾವುದೇ ಕ್ರಾಪ್ ಹಾಕಿದ್ರು, ನಿಮ್ ಮನೆಯಲ್ಲಿ ಯಾವುದೇ ಕ್ರಾಪ್ ಹಾಕಿದ್ರು, ಈ ಸಸ್ಯ ಏನುಗಳು ಅತ್ಯಂತ ಹೆಚ್ಚಿಗೆ ಕಂಡು ಬರುತ್ತೆ. ಅಂದ್ರೆ ಇದನ್ನೇನು ಸಕ್ಕಿಂಗ್ ಪೆಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಇವೆಲ್ಲ ಸಕ್ಕಿಂಗ್ ಪೆಸ್ಟ್ ಅಂತ ಹೇಳಿದ್ರೆ ರಸ ಇರುವ ಕೀಟಗಳ ಜಾತಿಗೆ ಬರುತ್ತೆ. ಗೊತ್ತಾಯ್ತಾ? ನಾನು ಒಂದು 4-5 ಎಕ್ಸಾಂಪಲ್ ತೋರಿಸ್ತೀನಿ ರೈತರೆ. ಇದು ಒಂದು ಏಫಿಡ್. ಅಂದ್ರೆ ಏಫಿಡ್ ಅಂತ ಹೇಳಿದ್ರೆ ಒಂದು ಸಸ್ಯದ ಏನು. ನೋಡಿರ್ಬೋದು, 1000 ಗಟ್ಟಲೆ ಕೂತಿರುತ್ತೆ. ಈ ರಸ ಇರೋದ್ರಿಂದ ಏನಾಗುತ್ತೆ ನಿಮ್ಗೆಲ್ಲ ಗೊತ್ತಿದೆ, ಗಿಡದ ಬೆಳವಣಿಗೆ ಕುಬ್ಜ ಆಗುತ್ತೆ. ಗಿಡದ ಈಗ ಲೀಫ್ಸ್ ಇದೆಯಲ್ಲ, ಅದು ಒಂಥರ ಕರು ತರ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಟ್ವಿಸ್ಟ್ ಆಗುತ್ತೆ. ಆಮೇಲೆ ಎಲೆ ಉದುರುತ್ತೆ, ಹೂ ಉದುರುತ್ತೆ. ಇದೆಲ್ಲ ಯಾಕಂದ್ರೆ ರಸ ಇರೋದ್ರಿಂದ ಆಗುತ್ತೆ. ನಾನು ಅದನ್ನ ಮುಂದೆ ಹೇಳ್ತೀನಿ. ಎರಡನೇದು ಇದರಲ್ಲಿ ಇಂಪಾರ್ಟೆಂಟ್, ಬಿಳಿ ನೊಣ. ಇವತ್ತು ಯಾರಿಗೂ ಗೊತ್ತಿಲ್ಲ, ಬಿಳಿ ನೊಣದ ಹಾವಳಿ ಅತ್ಯಂತ ಗಂಭೀರದಿಂದ ಕೂಡಿದೆ. ಇವತ್ತು ಎಲ್ಲ ಸಣ್ಣ ಗಿಡದಿಂದ ಹಿಡಿದು ದೊಡ್ಡ ಕ್ರಾಪ್ ಅಂತ ಹೇಳಿದ್ರೆ, ನಿಮ್ಗೆ ಇವಾಗ ಅರೆಕನಟ್ ಅಲ್ಲಿ ಇರ್ಬೋದು, ಇಲ್ಲಾಂದ್ರೆ ಕೊಕೊನಟ್ ಅಲ್ಲಿ ನೋಡಿ, ಇವತ್ತು ಬಿಳಿ ನೊಣದ ಬಾಧೆ ಅತ್ಯಂತ ಹೆಚ್ಚಿಗೆ ಇದೆ. ಇದರಿಂದ ನಿಮ್ಗೆ ಸೂಟಿ ಮೊಳ್ಳು ಅಂತ ಬರುತ್ತೆ. ಈ ತರ ನೋಡಿರ್ಬೋದು ನೀವು. ಅದರಲ್ಲಿ ಬ್ಲಾಕ್ ಪೌಡರ್ ತರ ಒಂದು ಇದು ಫಾರ್ಮೇಶನ್ ಆಗುತ್ತೆ. ಅದು ಯಾಕೆ ಆಗುತ್ತೆ ನೆಕ್ಸ್ಟ್ ಹೇಳ್ತೀನಿ. ಈ ಒಂದು ಗಿಡದ ಈ ಅನೇಕ ಕೀಟಗಳ ಹಾವಳಿಯಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಎರಡನೇದು ಇಂಪಾರ್ಟೆಂಟ್ ಬಿಳಿ ನೊಣ ಅಂತ ಹೇಳಿ, ವೈಟ್ ಫ್ಲೇಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಮೂರನೇದು ಮೀಲಿ ಬಗ್ಸ್ ಅಂತ ಹೇಳಿ. ಇದು ಎಲ್ಲರಿಗೂ ಗೊತ್ತಿದೆ. ಎಸ್ಪೆಷಲಿ ಹಣ್ಣಿನ ಗಿಡ ಬೆಳೆಯತಕ್ಕಂಥ ರೈತರು ಇದರ ಬಾಧೆ ತುಂಬಾ ಇರುತ್ತೆ. ನೀಲಿ ಬಗ್ಸ್ ಅಂತ ಹೇಳ್ತೀವಿ. ಇದು ಇಟ್ಟು ತಿಗಣಿ ಅಂತ ಹೇಳ್ತೀವಿ. ಯಾಕಂದ್ರೆ ಇದರಲ್ಲಿ ಮುಟ್ಟಿರೋ ಇಟ್ಟು ತರ ಕಾಣುತ್ತೆ, ಅದಕ್ಕೋಸ್ಕರ ಇಟ್ಟು ತಿಗಣಿ. ಇದೆಲ್ಲ ಯಾವ ಒಂದು ವರ್ಗಕ್ಕೆ ಸೇರುತ್ತೆ ಅಂತ ಹೇಳಿದ್ರೆ ಸಕ್ಕಿಂಗ್ ಪೆಸ್ಟ್ ಅಂತ ಹೇಳಿದ್ರೆ ರಸ ಇರುವ ಕೀಟಗಳ ಜಾತಿ ಸೇರುತ್ತೆ. ಇದಕ್ಕೆ ಏನು ಪರ್ಯಾಯ, ಬಯಾಲಜಿಕಲ್ ಪರ್ಯಾಯ ಏನಂತ ಹೇಳಿದ್ರೆ, ಒಂದು ನಿಮ್ಗೆಲ್ಲ ಗೊತ್ತಿದೆ, ನೀಮನ್ನ ನೀವು ಸ್ಪ್ರೇ ಮಾಡ್ತೀರಾ. ಅದ್ರ ಜೊತೆಗೆ ಅನೇಕ ಕೀಟನಾಶಕಗಳು ಇದೆ, ಜೈವಿಕ ಕೀಟನಾಶಕಗಳು ಇದಾವೆ. ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಇನ್ನೊಂದು ಲೀಫ್ ಆಪರ್ಸ್ ಅಂತ ಹೇಳಿ, ಇದನ್ನ ನೀವು ಸಾಮಾನ್ಯವಾಗಿ ಈ ಗೋಕ್ರಾ ಅಂತ ಹೇಳಿದೇನು ಆ ಒಂದು ಬೆಳವಣಿಗೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಇದು ಲೀಫ್ ಆಪರ್ಸ್ ತುಂಬಾ ಸಣ್ಣಗಿರುತ್ತೆ, ನಮಗೆ ಕಾಣಲ್ಲ. ಲೀಫ್ ಆಪರ್ಸ್ ಸಸ್ಯ ಏನುಗಳಿಂದಲೂ ಚಿಕ್ಕದಾಗಿರುತ್ತೆ. ಇದನ್ನ ನಾವ್ ಹೇಳ್ತೀವಿ ಅಂದ್ರೆ ಜಿಗಿ ಹುಳ ಅಂತ ಹೇಳ್ತೀವಿ. ಜಿಗಿ ಹುಳ ಅಂತ ಹೇಳ್ತೀವಿ. ಇದರ ಬಾಧೆ ಸಹ ಎಲ್ಲ ಒಂದು ರೈತರು ಇದನ್ನ ನೋಡಿರ್ತಾರೆ, ಎಲ್ಲಾ ರೈತರು ಗೊತ್ತಿರುತ್ತೆ. ಇದಕ್ಕೆ ನಾವು ಹೊಡೆಯೋದು ಇವೆಲ್ಲ ಯಾವ ಜಾತಿ ಬರುತ್ತೆ ಅಂತ ಹೇಳಿದ್ರೆ ಸಕ್ಕಿಂಗ್ ಪೆಸ್ಟ್ ಅಂತ ಬರುತ್ತೆ. ಅದಕ್ಕೆ ನಾವು ಮಾಡ್ತಾ ಇರೋದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅನ್ನು ಸ್ಪ್ರೇ ಮಾಡ್ತೀವಿ. ಅದಕ್ಕೆ ಪರ್ಯಾಯ ಏನು ಅಂತ ಹೇಳಿ ನಾನು ಎಷ್ಟು ಹೇಳ್ತೀನಿ ನಿಮ್ಗೆ. ಇನ್ನೊಂದು ಥ್ರಿಪ್ಸ್. ಇವತ್ತು ಥ್ರಿಪ್ಸ್ ಹಾವಳಿ ಎಸ್ಪೆಷಲಿ ಕ್ಯಾಪ್ಸಿಕಮ್ ಮೆಣಸಿನಕಾಯಿನಲ್ಲಿ, ಆಮೇಲೆ ಅನೇಕ ಜಾತಿಯ ಈ ರೈತರು ಬೆಳೆಯತಕ್ಕ ತರಕಾರಿಯಲ್ಲಿ
ಇದು ಆನಿಯನ್ ಇರ್ಬೋದು, ಈ ಥ್ರಿಪ್ಸಾವಳಿ ಅತ್ಯಂತ ಅಧಿಕವಾಗಿರುತ್ತೆ. ನೀವು ನೋಡಿರ್ತೀರ ಥ್ರಿಪ್ಸಾವಳಿ, ಇದು ಒಂದು ಸಕ್ಕಿಂಗ್ ಪೆಸ್ಟ್ ಜಾತಿಗೆ ಸೇರ್ತಕ್ಕಂಥದ್ದು. ಸಕ್ಕಿಂಗ್ ಅಂತಂದ್ರೆ ಇದು ಒಂದು ಕೆರೆದು ರಸ ಇರೋದು, ಅದಕ್ಕೆ ರಸವಿರೋ ಕೀಟ ಅಂತ ಹೇಳ್ತೀನಿ. ನಾಟ್ ಎ ಟ್ರೂ ಸಕ್ಕಿಂಗ್ ಪೆಸ್ಟ್ ಇದು ಸಹ ರಸವಿರೋ ಜಾತಿ ಕೆಡುತ್ತೆ. ಇದಕ್ಕೆಲ್ಲದಕ್ಕೂ ಜೈವಿಕ ಪರಿಹಾರ ಏನು ನೋಡಿ, ಈ ಒಂದು ಆನಿ ಸ್ವರೂಪ ನೋಡಬಹುದು. ನೀವು ನಮ್ಮ ಮನೆಯಲ್ಲಿ ಬೆಳೆದ್ರು ಸಹ, ಒಂದು ಪಾಟಲ್ಲಿ ಬೆಳೆದ್ರು ಸಹ ಇದನ್ನ ಗಿಡದ ಬಾಧೆ ತಪ್ಪಿದ್ದಲ್ಲ. ಹಾಗಾಗಿ ಇಲ್ಲಿ ನೋಡ್ಬೋದು ರೈತರೆ, ನಾನು ನಮ್ಮ ಲ್ಯಾಬ್ ಅಲ್ಲಿ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದ್ದು ಏನಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಒಂದು ರೋಸ್ ಪ್ಲಾಂಟ್ ತಗೊಂಡ್ವಿ, ಗೊತ್ತಾಯ್ತಾ? ಗುಲಾಬಿ ಗಿಡ ಮುಟ್ರಾಗಿರುತ್ತೆ. ಯಾಕೆ ಕಾರಣ? ಮುಟ್ರಾಗಿರ್ಲಿಕ್ಕೆ ಎರಡು ಕಾರಣ ಇರುತ್ತೆ. ಒಂದು ಥ್ರಿಪ್ಸ್ ಅವಳಿ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮೇಯ್ನು ಎರಡನೇದು ಬರೋದು ಇಲ್ಲಿ ಮೈಟ್ಸ್ ಅವಳಿ. ಇಲ್ಲಿ ನುಷಿ ರೋಗ ಮತ್ತು ಥ್ರಿಪ್ಸ್ ಅವಳಿಯಿಂದ ನಿಮಗೆ ಈ ತರದೆಲ್ಲ ಕಂಡು ಬರುತ್ತೆ. ಇದನ್ನ ಬರಿಗಣಿಂದ ನೋಡ್ಲಿಕ್ಕೆ ಆಗಲ್ಲ ನಾವು. ಅದನ್ನ ನಾನು ನೋಡಿ ಇಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಇಲ್ಲಿ ಸಣ್ಣದು ನೋಡಿ ಥ್ರಿಪ್ಸ್ ಹೆಂಗ್ ಕಾಣುತ್ತೆ. ಇಲ್ಲಿ ಒಂದು ಎಲೆಯಲ್ಲಿ, ಸಣ್ಣ ಎಲೆಯಲ್ಲಿ 50ರಿಂದ 100 ಥ್ರಿಪ್ಸ್ ಅನ್ನು ನಾವು ನೋಡ್ಬೋದು. ನೋಡಿ ಇಲ್ಲಿದೆ, ಕೆಳಗಡೆ ನೋಡಿ ತೋರಿಸ್ತಾ ಇದೀನಿ ನೋಡಿ, ಇವೆಲ್ಲ ಥ್ರಿಪ್ಸ್ ಎಷ್ಟು ಚೆನ್ನಾಗಿ, ಅದ್ರ ತಾಯಿ ಥ್ರಿಪ್ಸ್, ಅದ್ರ ಮರಿಗಳು ಎಲ್ಲ ಇರುತ್ತೆ. ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಹಾಗೆ ನೋಡಿದ್ರೆ ನಮ್ಗೆ ಏನ್ ಅನ್ಸಲ್ಲ, ಯಾಕೆ ಇದು ಮುರುಡಾಗಿದೆ, ಯಾಕೆ ಈ ತರ ಇದು ಏನೋ ಲೀಫ್ ಎಲ್ಲ ಕರ್ವಾಗಿದೆ ಅಂತ ಹೇಳಿದ್ರೆ ಇನ್ನೊಂದು ನೋಡಿ, ಇಲ್ಲಿ ಇನ್ನೊಂದು ಇದು ಸಾಫ್ಟ್ ಸ್ಕೇಲ್ ಅಂತ ಹೇಳ್ತೀವಿ. ಇದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ನೋಡಿ, ಇದರಲ್ಲಿ ಸಾವಿರಾರು ಮರಿಹುಳುಗಳು ಇರುತ್ತೆ. ಅದ್ರ ಕೆಲಸ ಏನಂದ್ರೆ ಸುಮ್ಮನೆ ರಸ ಇರೋದು. ಇದನ್ನೆಲ್ಲ ಮೈಕ್ರೋಸ್ಕೋಪ್ ಅಲ್ಲಿ ನಾವು ನೋಡಿದ್ರೆ ತುಂಬಾ ಅರ್ಥ ಆಗುತ್ತೆ. ಇದಕ್ಕೆಲ್ಲ ಜೈವಿಕ ಉತ್ಪನ್ನ ಏನಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ, ನಾರ್ಮಲ್ ರೈತರು 3 ಉತ್ಪನ್ನಗಳನ್ನ ತುಂಬಾ ಪಾಪ್ಯುಲರ್ ಗೊತ್ತಿದೆ ನಿಮಗೆ. ನಾನು ಬ್ರಾಂಡೆಡ್ ಹೇಳಲ್ಲ, ಬಿವೇರಿಯಾ ಬ್ಯಾಸಿನ ಗೊತ್ತಿದೆ, ವೈಟ್ ಮಸ್ಕರ್ಡಿನ್ ಅಂತ ಹೇಳ್ತೀವಿ, ಇನ್ನೊಂದು ಮೆಟ್ರೈಸಿಯಂ ಅಂತ ಹೇಳ್ತೀವಿ, ಇನ್ನೊಂದು ವರ್ಟಿಸಿಲಿಯಂ. ಈ ಒಂದು 3 ಹೆಚ್ಚಿಗೆ ರೈತರಿಗೂ ಬಳಕೆ ಮಾಡ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಿದೆ ಯಾವ್ದಕ್ಕೆ ಅಂತ ಹೇಳಿ. ಇವಾಗ ಗೊತ್ತಿದೆ ನಿಮ್ಗೆ ಸಾಫ್ಟ್ ಬಾಡಿ ಇನ್ಸೆಕ್ಟ್ಸ್ ಅಂತ ಹೇಳಿದಲ್ಲ, ಅದಕ್ಕೆ ಈ ವರ್ಟಿಸಿಲಿಯಂ ತುಂಬಾ ಎಫೆಕ್ಟ್ ಇರುತ್ತೆ. ವರ್ಟಿಸಿಲಿಯಂ ಇದೆಲ್ಲ ಇದು ಒಂದು ಸಾಫ್ಟ್ ಬಾಡಿ. ನಾನು ಹೇಳಿದೆ ಅವಾಗ್ಲೇನೆ, ಯಾವುದು ನೀಲಿ ಬಗ್ ಅಂತ ಹೇಳಿದೆ, ಇನ್ನೊಂದು ರಸೇರುವ ಕೀಟಗಳಾದ ಬಿಳಿ ನೊಣ, ಇಟ್ಟು ತೆಗಣೆ, ಜಿಗಿ ಹುಳು, ಈ ತರ ಹುಳುಗಳಿಗೆ ಈ ಒಂದು ವರ್ಟಿಸಿಲಿಯಂ ಲಕಾನಿ ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಇನ್ನೊಂದು ಕ್ಯಾಟರ್ಪಿಲ್ಲರ್ ಅಂತ ಹೇಳ್ತೀವಿ. ಕ್ಯಾಟರ್ಪಿಲ್ಲರ್ ಅಂತ ಹೇಳಿದ್ರೆ ನಮ್ಮ ಟೊಮೆಟೊದಲ್ಲಿ ಬರ್ತಕ್ಕಂಥ ಹುಳುಗಳು ಗೊತ್ತಾಯ್ತು, ಆ ತರ ಹುಳು. ಆ ಹುಳುಗಳಿಗೆ ಬಿವೇರಿಯಾ ಅಂತೇಳಿ ನಾವು ರೆಕಮೆಂಡ್ ಮಾಡ್ತೀವಿ. ಇನ್ನೊಂದು ಮೆಟ್ರೈಸಮ್ ಅಂತ ಹೇಳಿ ನಮ್ಗೆ ಎಲ್ಲ ಪಾಪ್ಯುಲರ್ ಇದೆ. ಅದನ್ನ ಮಣ್ಣಿಗೆ ಹೆಚ್ಚಿಗೆ ಹಾಕ್ತಿವಿ. ಯಾಕೆ ಮಣ್ಣಿಗೆ ಹಾಕ್ತಿವಿ ಅಂತ ಹೇಳಿದ್ರೆ, ಗೊಬ್ಬರದ ಹುಳ ಅಂತ ಇರುತ್ತಲ್ಲ, ನಾವೇನು ವೈಟ್ ಕ್ರಾಪ್ ಅಂತ ಗೊಣ್ಣೆ ಹುಳ ಅಂತ ಹೇಳ್ತೀವಲ್ಲ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮೆಟ್ರೈಸಮ್. ಈ ರೀತಿ ಪ್ರಕೃತಿಯಲ್ಲೇ ಸಹ ಪ್ರತಿಯೊಂದು ಇದೆ. ಪ್ರಕೃತಿಯಲ್ಲೇ ಸಹ ಎಲ್ಲಾ ರೀತಿಯ ಒಂದು ಅಂಶಗಳು ಪ್ರಕೃತಿಯಲ್ಲಿ ಇದೆ. ನಾವು ಲ್ಯಾಬ್ ಅಲ್ಲಿ ತಂದು ಅದನ್ನ ಮಲ್ಟಿಪ್ಲಮ್ ಬೆಳವಣಿಗೆ ಮಾಡಿ ಮತ್ತೆ ರೈತರಿಗೆ ಕೊಡ್ತಾ ಇದೀವಿ. ಯಾಕೆಂದ್ರೆ ಅವರ ಹೊಲದಲ್ಲಿ ಈ ಒಂದು ಸಂಖ್ಯೆ ಕಡಿಮೆ ಇದೆ, ಅದಕ್ಕೋಸ್ಕರ ಕೊಡ್ತಾ ಇದೀವಿ. ಇಲ್ಲಿ ನೋಡ್ಬೋದು, ವೈರಸ್ ಅಂತ ಬಂತು. ಸಸ್ಯ ವೈರಲ್ ರೋಗಗಳು ಅಂತ ಹೇಳಿದ್ರೆ ಅದರದ್ದು 2 ಮೂಲ ಕಾರಣ ಇರುತ್ತೆ. ಒಂದು ಬೀಜದಿಂದ ಬಂದಿರಬಹುದು, ಇಲ್ಲ ಅಂತ ಹೇಳಿದ್ರೆ ಮೇಯ್ನು ಬರೋದು ಸಕ್ಕಿಂಗ್ ಪೆಸ್ಟ್ ಇಂದ. ಇದು ಯಾಕೆ ಹೇಳಿದೆ ಅಂದ್ರೆ, ಇದಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ. ವೈರಸ್ಗೆ ಯಾವುದೇ ಆಂಟಿವೈರಲ್ ಪೆಸ್ಟಿಸೈಡ್ ಆಗಿರ್ಬೋದು, ಆಂಟಿವೈರಲ್ ಪ್ರಾಡಕ್ಟ್ ಇಲ್ಲ. ಇದಕ್ಕೆ ಓನ್ಲಿ ಒಂದು ಮೆಥಡ್ ಅಂತ ಹೇಳಿ, ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕಪ್ಪ ಈ ತರದ್ದು ಅಂತ ಹೇಳಿದ್ರೆ, ರಸ ಇರುವ ಕೀಟಗಳ ಬಾಧೆಯನ್ನ ನಾವು ಕಂಟ್ರೋಲ್ ಮಾಡ್ಬೇಕು. ನಿಮ್ಗೆ ಗೊತ್ತಿದೆ, ಈಗ ವೈರಸ್ ಬಂದ್ರೆ ನಾವು ಅದಕ್ಕೆ ನಾರ್ಮಲಿ ಸಿಸ್ಟಮಿಕ್ ಇನ್ಸೈಟ್ಸ್ ಅನ್ನು ರೆಕಮೆಂಡ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇದರ ಮೂಲ ಉದ್ದೇಶ ಸಕ್ಕಿಂಗ್ ಪೆಸ್ಟ್ ಅಂದ್ರೆ ರಸ ಇರುವ ಕೀಟಗಳನ್ನ ನಾವು ಕಡಿಮೆ ಮಾಡಬೇಕು. ಯಾಕೆ ರಸ ಇರುವ ಕೀಟ ಕಡಿಮೆ ಮಾಡ್ಬೇಕಂದ್ರೆ, ಅದರದ್ದು ಬಾಧೆ ಅದರಿಂದ ಪ್ರಾಬ್ಲಮ್ ಅಲ್ಲ, ಅದು ಅನೇಕ ವೈರಸ್ ಗಳನ್ನ ಹರಡುತ್ತದೆ. ವೆಕ್ಟರ್ ಆಗಿ ಕೆಲಸ ಮಾಡುತ್ತೆ, ವಾಹಕವಾಗಿ. ವೆಕ್ಟರ್ ಒಂದು ಗಿಡದಿಂದ, ಒಂದು ವೈರಸ್ ಇರೋ ಗಿಡದಿಂದ ಇನ್ನೊಂದು ಗಿಡಕ್ಕೆ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂದ್ರೆ, ಮೇನ್ ಸ್ಪ್ರೆಡ್ ಆಗೋದು ಈ ವೆಕ್ಟರ್ ಗಳಿಂದ. ಅಂದ್ರೆ ರಸ ಇರುವ ಕೀಟಗಳಿಂದನೇ ವೈರಸ್ ಸ್ಪ್ರೆಡ್ ಆಗೋದು. ಹಾಗಾಗಿ ಯಾರೇ ಒಬ್ಬ ಸೈಂಟಿಸ್ಟ್ ಆಗಿರ್ಬೋದು, ಒಬ್ಬ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ, ಈ ವೈರಲ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಚೆನ್ನಾಗಿ ಪೋಷಕಾಂಶಗಳನ್ನು ಕೊಡಿ ಅಂತ ಹೇಳ್ತೀವಿ. ಅದನ್ನ ಬಿಟ್ರೆ ಮುಖ್ಯವಾಗಿ ಈ ಒಂದು ರಸ ಇರುವ ಕೀಟಗಳನ್ನ ನೀವು ಬಾಧೆಯನ್ನ ತಡೆಗಟ್ಟಬೇಕು. ಅದು ಅತ್ಯಂತ ಪರಿಣಾಮಕಾರಿಯಾದ ಒಂದು ಮೆಥಡ್, ಯಾವ್ದಕ್ಕೆ? ವೈರಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಇಲ್ಲಿ ನೋಡಿ ತಾವು, ಇದು ಒಂದು ಪ್ರಕೃತಿಯಲ್ಲಿ ಎಷ್ಟು ಚೆನ್ನಾಗಿ ಒಂದು ಜೀವಿಗೆ ಇನ್ನೊಂದು ಜೀವಿಗೂ ಯಾವ ರೀತಿ ಒಂದು ಫ್ರೆಂಡ್ಶಿಪ್ ಇರುತ್ತೆ, ಸ್ನೇಹ ಇರುತ್ತೆ ಅಂತ ಹೇಳಿ ನೋಡ್ಬೋದು. ಇವೆಲ್ಲ ಸಕ್ಕಿಂಗ್ ಪೆಸ್ಟ್. ನಾನು ಹೇಳಿದೆ ರಸ ಇರುವ ಕೀಟಗಳು. ಎಲ್ಲಿ ರಸ ಇರುವ ಕೀಟ ಇರುತ್ತಾ ಅಲ್ಲಿ ನೀವು ನೋಡಬಹುದು ಇರುವೆಗಳು ಇರ್ತವೆ. ರಸ ಇರುವ ಕೀಟಗಳು ಇರುವೆಗಳು ಏನು ಸಂಬಂಧ ನಿಮ್ಗೆ ಯಾರಿಗಾರು ಗೊತ್ತಿದೆಯಾ ರೈತರೆ? ಅದು ಒಂದು ಅದ್ಭುತವಾದ ಸಂಬಂಧ. ರಸ ಇರುವ ಕೀಟಗಳು ಮತ್ತೆ ಈ ಒಂದು ಇರುವೆಗಳಿಗೆ ಅದ್ಭುತವಾದ ಸಂಬಂಧ. ಏನಂತ ಹೇಳಿದ್ರೆ, ಈ ರಸ ಇರುವ ಕೀಟಗಳಿಗೆ ಮೂವ್ಮೆಂಟ್ಸ್ ಬಹಳ ಕಡಿಮೆ ಅಂತ ಹೇಳಿದ್ರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ
ಅವು ಈ ಒಂದು ಬಸ್ ವೆಹಿಕಲ್ ಅಂದ್ರೆ ಈ ವೆಹಿಕಲ್ ಏನಂತ ಹೇಳಿದ್ರೆ ಅವಕ್ಕೆ ಇನ್ನು ಒಂದು ಜಾಗ ಇನ್ನೊಂದು ಜಾಗ ಹೋಗ್ಲಿಕ್ಕೆ ಈ ಒಂದು ಇರುವೆಗಳೇ ಅವಕ್ಕೆ ಕಾರು ಬಸ್ ಇದ್ದಂಗೆ. ಹಾಗಾಗಿ ಇರುವೆಗಳು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಕೀಟಗಳನ್ನ ಗಿಡದ ಪ್ರತಿಯೊಂದು ಭಾಗ ತಾಂಡೋಗಿ ಇಡ್ತವೆ. ಅವಾಗ ಏನಾಗ್ತಂದ್ರೆ ಅದರ ಜನಸಂಖ್ಯೆ ಏನಾಗುತ್ತೆ, ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇನ್ನೊಂದು ಇದರಿಂದ ಉಪಯೋಗ ಏನು? ಈ ಒಂದು ಕೀಟಗಳಿಂದ ನಮ್ಮ ಇರುವೆಗಳ ಉಪಯೋಗ ಏನಂದ್ರೆ ಈ ಕೀಟಗಳು ಹನಿ ಡ್ಯೂ ಅಂತ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಸಿಹಿ ಪದಾರ್ಥವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ನೋಡಿರ್ಬೋದು, ನೋಡಿ ಇಲ್ಲಿ ನೋಡ್ತೀರಾ, ಇಲ್ಲಿ ಒಂದು ಸಿಹಿ ಪದಾರ್ಥ ಇಲ್ಲಿ ನೋಡ್ತೀರಾ, ಇಲ್ಲಿ ಒಂದು ಸಿಹಿ ಪದಾರ್ಥ ಇಲ್ಲಿ ನೋಡ್ತೀರಾ. ಈ ಸಿಹಿ ಪದಾರ್ಥವನ್ನ ಈ ಒಂದು ರಸ ಇರುವ ಕೀಟಗಳು ಉತ್ಪನ್ನ ಮಾಡ್ತವೆ. ಅದನ್ನ ತಿನ್ನುತ್ತೆ. ಇರುವೆಗಳಿಗೆ ಅದು ಅತ್ಯಂತ ಪ್ರಿಯವಾದ ಆಹಾರ. ಹಾಗಾಗಿ ಇವೆರಡಕ್ಕೂ ಒಂದು ಒಳ್ಳೆ ಸಂಬಂಧ ಇರುತ್ತೆ. ಯಾರಾದ್ರೂ ಇದನ್ನ ಡಿಸ್ಟರ್ಬ್ ಮಾಡಕ್ ಹೋದ್ರೆ ಇರುವೆಗಳು ಕಚ್ಚಕ್ ಬರುತ್ತೆ. ನೀವು ನೋಡಿರ್ಬೋದು, ನೀವು ಸುಮ್ಮನೆ ಕೈ ಹಿಡಿ, ಅಲ್ಲಿ ಇರುವೆಗಳು ನಮ್ಮನ್ನ ಕಚ್ಚಕ್ ಬರುತ್ತೆ. ಅಂದ್ರೆ ಇರುವೆಗಳು ಪ್ರೊಟೆಕ್ಷನ್ ಕೊಡುತ್ತೆ ಮತ್ತು ವಾಹಕಗಳಾಗಿ ಅಂದ್ರೆ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ ತಗೊಂಡೋಗ್ಲಿಕ್ಕೆ ಇರುವೆಗಳು ಅತ್ಯಂತ ಪರಿಣಾಮಕಾರಿಯಾಗಿ ಅವಕ್ಕೆ ಕೆಲಸ ಮಾಡ್ತವೆ. ಇಲ್ಲಿ ನೋಡಿ ಇನ್ನೊಂದು ಬಂದೆ, 4ನೇದು ಬಹಳ ವಿಪರೀತವಾಗಿ ಕಾಡುವುದು ಜಂತು ಹುಳುಗಳು ಅಂದ್ರೆ ನೆಮಟೋಡ್ಸ್ ಅಂತ ಕೇಳಿರ್ತಾರ. ಅದನ್ನ ಇಂಗ್ಲಿಷ್ ಅಲ್ಲಿ PPN ಅಂತ ಹೇಳ್ತೀವಿ, ಅಂದ್ರೆ ಪ್ಲಾಂಟ್ ಪ್ಯಾರಾಸಿಟಿಕ್ ನೆಮಟೋಡ್ ಅಂತ ಹೇಳ್ತೀವಿ. ಈಗ ಎಡಗಡೆ ನೋಡಬಹುದು ರೈತರೆ, ಇದು ಒಂದು ಆರೋಗ್ಯಕರ ಬೇರು ಅಂತ ಹೇಳಿದ್ರೆ ಸ್ಮೂತ್ ಆಗಿರುತ್ತೆ, ವೈಟಿಶ್ ಆಗಿರುತ್ತೆ ನೋಡಿ. ಅದೇ ಇಲ್ಲಿ ಪಕ್ಕದಲ್ಲಿ ನೋಡಿ, ಇದು ನಾನು ಒಂದು ಟೊಮೆಟೊ ಬೇರ್ ಅಂತ ತಗೊಂಡಿದ್ದೀನಿ. ಈ ಬೇರುಗಳ ಮೇಲೆ ರೂಟ್ ಗಾಲ್ಸ್ ಪ್ರೊಡಕ್ಷನ್ ನೋಡಿ, ಇಲ್ಲೆಲ್ಲ ಗಾಲ್ಸ್ ಎಲ್ಲ ಫಾರ್ಮೇಶನ್ ಆಗಿದೆ. ಇದನ್ನೇ ಆದಾಗ ಏನಾಗ್ತಂದ್ರೆ ಗಿಡದ ಬೆಳವಣಿಗೆ ಕುಬ್ಜವಾಗುತ್ತದೆ, ಗಿಡದಲ್ಲಿ ಎಲ್ಲೋ ಆಗುತ್ತೆ ಅಂದ್ರೆ ಹಳದಿ ಆಗುತ್ತೆ, ಕ್ರಮೇಣವಾಗಿ ಗಿಡ ಸತ್ತೋಗುತ್ತೆ. ಯಾಕಂತ ಹೇಳಿದ್ರೆ ಗಿಡದ ಬಾಯಿನೇ ಬೇರು, ಬಾಯಿ ಕಟ್ಟಾಕಿದ್ರೆ ಏನಾಗುತ್ತೆ ಅಂದ್ರೆ ಗಿಡ ನ್ಯೂಟ್ರಿಯೆಂಟ್ಸ್ ಅನ್ನ ತಗೊಳಕ್ಕಾಗಲ್ಲ. ಅವಾಗ ಏನಾಗುತ್ತೆ ಕ್ರಮೇಣವಾಗಿ ಗಿಡ ಸತ್ತೋಗುತ್ತೆ. ಹಾಗಾಗಿ ಈ ಒಂದು ಜಂತು ಹುಳು ನೆಮಟೋಡ್ಸ್ ಅಂತ ಹೇಳಿದ್ರೆ ಸಸ್ಯ ಪರಾವಲಂಬಿ ಜಂತು ಹುಳು ಬೇರೆ, ರೈತ ಮಿತ್ರ ಜಂತು ಹುಳು ಬಗ್ಗೆ ನಾನು ಹೇಳ್ತಿದ್ ನೆಕ್ಸ್ಟ್ 2 ತರ ಜಂತು ಹುಳು ಇದೆ. ಇದು ನಾನು ಹೇಳ್ತಿರೋದು ಸಸ್ಯ ಪರಾವಲಂಬಿ ಜಂತು ಹುಳು. ಇದಕ್ಕೆ ಏನಪ್ಪಾ ಬಯಾಲಜಿಕಲ್ ಮ್ಯಾನೇಜ್ಮೆಂಟ್? ಎಸ್, ಇದಕ್ಕೆಲ್ಲ ನಾವ್ ಏನ್ ಹೇಳ್ತೀವಿ ಅಂದ್ರೆ ನೆಮಟಿಸೈಡ್ ಅನ್ನ ಹಾಕ್ತಿವಿ. ಮೊದ್ಲೆಲ್ಲ ನಾವು ಹೆಚ್ಚಿಗೆ ಯೂಸ್ ಮಾಡ್ತಾ ಇದ್ದು, ನಾವು ಇದನ್ನ ಯೂಸ್ ಮಾಡ್ತಿದ್ವಿ, ಕಾರ್ಬೋಫಿರನ್ ಅನ್ನು ಯೂಸ್ ಮಾಡ್ತಿದ್ವಿ. ಇವಾಗೆಲ್ಲ ಬ್ಯಾನ್ ಆಗಿದೆ. ಬಟ್ ಇವಾಗ ಬೇರೆ ಬೇರೆ ಕೆಮಿಕಲ್ಸ್ ಎಲ್ಲ ಬಂದಿದೆ. ಆದ್ರೆ ಯಾವ್ದು ಜೈವಿಕ ಒಂದು ಕೀಟನಾಶಕ ಯಾವ್ದು ಇದಕ್ಕೆ ಅಂತ ಹೇಳಿದ್ರೆ ರೈತರ ನಿಮ್ಗೆ ಗೊತ್ತಿರ್ಬೋದು, ಈ ತರ ನೋಡ್ಬೋದು. ಇಲ್ಲಿ ಒಂದು ಬೇರು, ನಾವು ಬೇರನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಅದ್ರ ಒಳಗಡೆ ನೋಡಿ ಜಂತು ಹುಳ ಇರುತ್ತೆ. ಈ ಜಂತು ಹುಳ ಇರೋದ್ರಿಂದನೇ ನಿಮಗೆ ಗಂಟುಗಳು ಫಾರ್ಮೇಶನ್ ಆಗುತ್ತೆ. ಅದ್ರ ಒಳಗಡೆ ಹೋಗಿ ರಿಯಾಕ್ಷನ್, ಅದು ಅಂದ್ರೆ ಪ್ಲಾಂಟ್ಸ್ ರಿಯಾಕ್ಷನ್ ಟುವರ್ಡ್ಸ್ ದಿಸ್ ಇನ್ಫೆಕ್ಷನ್ ಅಂತ ಹೇಳ್ತೀವಲ್ಲ. ಹಾಗಾಗಿ ಗಂಟು ಎಲ್ಲಾ ಇದ್ರಲ್ಲೂ ಫಾರ್ಮೇಶನ್ ಆಗಲ್ಲ. ಒಂದೊಂದು ಬೇರೆ ಬೇರೆ ಜಾತಿಯ ಜಂತು ಹುಳಿನಲ್ಲಿ ಒಂದು ಬೇರೆ ಫಾರ್ಮೇಶನ್ ಆಗುತ್ತೆ. ನಾನಿಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ರೈಟ್ ಸೈಡ್ ನೋಡ್ಬೋದು, ಮೈಕ್ರೋಸ್ಕೋಪ್ ಅಲ್ಲಿ ತೋರಿಸಿನಿ. ಆ ಬೇರಿನ ಒಳಗಡೆ ಜಂತು ಹುಳು ಇರುತ್ತೆ. ಈ ಜಂತು ಹುಳು ಸಕ್ ಮಾಡೋದ್ರಿಂದ ಇದೇನಾಗುತ್ತೆ ಅಂದ್ರೆ ಸಸ್ಯದ ಬೆಳವಣಿಗೆ ಕುಂಠಿತವಾಗುತ್ತೆ. ಹಾಗಾಗಿ ಅದಕ್ಕೆ ಏನು ಮಾರ್ಗೋಪಾಯ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 2 ಪ್ರಾಡಕ್ಟ್ ತುಂಬಾ ಪಾಪ್ಯುಲರ್ ಇದೆ, ನಮ್ಮ ಒಂದು ಕಮರ್ಷಿಯಲ್ ಅಲ್ಲಿ ಸಿಗುತ್ತೆ. ನಿಮಗೆ ಗೊತ್ತಿದೆ ಯಾವ್ದಂತ ಹೇಳಿದ್ರೆ ಪ್ಯಾಸಿಲೋಮೈಸಿಸ್ ಅಂತ ಹೇಳಿದೆ ಒಂದು. ಆ ಒಂದು ಶಿಲೀಂಧ್ರ ಈ ಒಂದು ಜಂತು ಹುಳುಗಳ ನೋಡಿ, ಇದರಲ್ಲಿ ಒಂದು ಪ್ರಾಡಕ್ಟ್ ಇಟ್ಟಿದ್ದೀನಿ. ಈ ಪ್ರಾಡಕ್ಟ್ ಅಲ್ಲಿ ಏನ್ ಗೊತ್ತಿದೆ, ಒಂದು ಶಿಲೀಂಧ್ರ ಇರುತ್ತೆ ಇಲ್ಲಿ. ಆ ಶಿಲೀಂಧ್ರ 2ನೇದು ಟ್ರೈಕೋಡರ್ಮಾ ಅರ್ಜಿಯನಮ್. ಇವೆರಡು ತುಂಬಾ ಅತ್ಯಂತ ಪ್ರಭಾವಶಾಲಿ ಜಂತು ನಾಶಕಗಳು, ಗೊತ್ತಾಯ್ತಾ? ಒಂದು ಪ್ಯಾಸಿಲೋಮೈಸಿಸ್ ಅಂತ ಹೇಳ್ತೀವಿ, ಇನ್ನೊಂದು ಟ್ರೈಕೋಡರ್ಮಾ. ಇದೆರಡು ಅತ್ಯಂತ ಪ್ರಭಾವಶಾಲಿ ಜಂತು ಹುಳ ನಿಯಂತ್ರಣ ಮಾಡ್ತೇವೆ. ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಮಣ್ಣಿಗೆ ಬೆರೆಸ್ಬೇಕು. ಈ ಒಂದು ಉಪಕಾರಿ ಶಿಲೀಂಧ್ರಗಳನ್ನ ನಾವು ಮಣ್ಣಲ್ಲಿ ಬೆರೆಸಿದಾಗ ಈ ಒಂದು ಅಪಾಯಕಾರಿ ಇದು ಇರುತ್ತಲ್ಲ ಜಂತುಗಳು, ಅವು ಸಾಮಾನ್ಯವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳಿದಾಗ ನೋಡಿ, ಇದು ಮೋಡ್ ಆಫ್ ಆಕ್ಷನ್ ಕ್ರಿಯೆ ಯಾವ ರೀತಿ ಕ್ರಿಯೆ ಮಾಡುತ್ತೆ ಅಂತ ಹೇಳಿ ಇಲ್ಲಿ ನೋಡಿರ್ಬೋದು. ಇದು ಒಂದು ಜಂತು ಹುಳು, ನಾನು ಇಲ್ಲಿ ಪಿಂಕ್ ಕಲರ್ ತೋರಿಸ್ತೀನಿ. ಜಂತು ಹುಳುವಿನ ಮೇಲೆ ಈ ಶಿಲೀಂಧ್ರ ಹಾವಳಿ ಮಾಡಿ ಆ ಒಂದು ಜಂತು ಹುಳುವನ್ನು ಸಾಯಿಸಿದೆ, ಗೊತ್ತಾಯ್ತಾ? ಇದು ಒಂದು ಕ್ರಿಯೆ ಯಾವ ರೀತಿ ಮಾಡ್ತಾರೆ, ಒಂದು ಕ್ರಿಯೆ ಮಾಡುತ್ತೆ. ಇನ್ನೊಂದು ಅದರದ್ದು ಒಂದು ಇದಿರುತ್ತೆ, ಎಕ್ಸ್ ಅಂತ ಹೇಳ್ತೀವಲ್ಲ, ಮೊಟ್ಟೆ. ಜಂತು ಹುಳಿನ ಮೊಟ್ಟೆ ಮೇಲೂ ಸಹ ಆಕ್ರಮಣ ಮಾಡುತ್ತೆ. ಜಂತು ಹುಳಿನ ತಾಯಿ ಅಥವಾ ತಂದೆ ಅದ್ರ ಮೇಲೂ ಆಕ್ರಮಣ ಮಾಡಿ ಅದನ್ನ ಸಾಯಿಸುತ್ತೆ. ಹಾಗಾಗಿ ಇದರದಕ್ಕೇನು ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಲಾಸ್ಟ್ನೇದು ಮೈಟ್ಸ್ ಅಂತ ಹೇಳ್ತೀವಿ. ಇದು ಇನ್ಸೆಕ್ಟ್ಸ್ ಅಲ್ಲ, ಆಕ್ಚುಲಿ ನಿಮಗೆ ಗೊತ್ತಿರಬಹುದು ರೈತರೆ, ನಾವು ಇದನ್ನ ಒಂದು ನುಷಿ ಅಂತ ಹೇಳ್ತೀವಿ. ಇದು ಒಂದು ಅತ್ಯಂತ ಬಹಳ ಕಾಟ ಕೊಡುವಂತ ಒಂದು ಕೀಟ. ಇದು ಕೀಟ ಅಂತ ಹೇಳಿದ್ರು ಇದು ಕೀಟ ಜಾತಿ ಬರಲ್ಲ, ಇದು ನಾನ್ ಇನ್ಸೆಕ್ಟ್ಸ್ ಪೆಸ್ಟ್ ಅಂತ ಹೇಳ್ತೀವಿ. ಮೈಟ್ಸ್ ಅಂತ ಹೇಳಿದ್ರೆ ನುಷಿ. ಅದರ ಅರ್ಥ ತಮಗೆ ಗೊತ್ತಿರಬಹುದು. ನುಷಿ ಅಂತ ಹೇಳಿದ್ರೆ ಅತ್ಯಂತ ಸಣ್ಣದಾಗಿರತಕ್ಕಂಥ ಸೂಕ್ಷ್ಮ ಪುಡಿ. ನುಷಿ ಮೀನ್ಸ್ ಪುಡಿ. ಅದು ಎಷ್ಟು ಸಣ್ಣದಾಗಿರುತ್ತೆ ಅಂತ ಹೇಳಿದ್ರೆ ಬರಿಗಣಿಗೆ ಕಾಣಲ್ಲ.
ನೀವು ರೈತರು ಅವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ವೈಟ್ ಪೇಪರ್ ತಗೊಂಡು ಆ ಒಂದು ನುಶಿರೋ ಜಾಗದಲ್ಲಿ ಟ್ಯಾಪ್ ಮಾಡಿದ್ರೆ ಸಣ್ಣದೆಲ್ಲ ಪೌಡರ್ ಬಿದ್ದಿರುತ್ತೆ, ಪೌಡರ್ ಮೂಮೆಂಟ್ಸ್ ಕಾಣ್ಬೋದು. ಅವಾಗ ನಾವ್ ಹೇಳ್ಬೋದು ಓ ಇಲ್ಲಿ ನುಶಿ ಇದೆ ಅಂತೇಳಿ. ಇನ್ನೊಂದು ಮೆಥಡ್ ರೈತರು ಮಾಡೋದು, ಆ ಕೆಂಪು ನುಶಿ ಬಂದ್ರೆ ಕೈಯಿಂದ ನಾವು ಬೆರಳಿಂದ ಏನೋ ನಾವು ಹೆಬ್ಬೆಟ್ಟಿಂದ ಒತ್ತಿದಾಗ ನಮ್ಗೆ ಕೈ ಎಲ್ಲ ಕೆಂಪು ಆಗುತ್ತೆ, ಅವಾಗ ಹೇಳ್ಬೋದು ಇದು ಕೆಂಪು ನುಶಿ ಅಂತೇಳಿ. ಆ ರೀತಿ ಒಂದು ನಾನ್ ಟೆಕ್ನಿಕಲ್ ಮೆಥಡ್ಸ್ ಅಲ್ಲಿ ನಾವು ಮಾಡ್ಬೋದು. ಟೆಕ್ನಿಕಲ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಎಡಗಡೆ ತೋರಿಸಿ, ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಈ ನುಶಿಗಳು ಈ ತರ ಕಾಣುತ್ತೆ. ಈಗ ನುಶಿಗೆ ಏನಪ್ಪ ಮುಖ್ಯವಾಗಿ ಏನು ಯಾವುದು ನಾವು ಒಂದು ಜೈವಿಕವಾಗಿ ನಾವು ಪೀಡನಾಶಕ ಇದೆ ಅಂದ್ರೆ ಇನ್ನೊಂದು ಪ್ಯಾಸಿಲೋಮೈಸಿಸ್ ಅಂತ ಒಂದಿದೆ. ಪ್ಯಾಸಿಲೋಮೈಸಿಸ್ ಅಂತ ಒಂದಿದೆ. ಇದು ಈ ಒಂದು ನುಶಿಗೆ ಅತ್ಯಂತ ಪರಿಣಾಮಕಾರಿಯಾದಂತ ಒಂದು ಫಂಗಸ್, ಅದು ಒಂದು ಫಂಗಸ್ ಜಾತಿ ಸೇರಿರ್ತಕ್ಕಂಥ. ಇನ್ನೊಂದು ಇರ್ಸುಟೆಲ್ಲಾ ಥಾಮ್ಸನ್ ಅಂತ ಇದೆ. ಇದು ಸಹ ನಾವು ಮೈಟ್ಸ್, ಇವೆರಡು ಪದಾರ್ಥಗಳನ್ನ ನಾವು ಈ ಒಂದು ನುಶಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಅದ್ರ ಜೊತೆಗೆ ರೈತರೆ ಇಲ್ಲಿ ರೈಟ್ ಸೈಡ್ ನೋಡ್ಬೋದು ನೀವು, ಇಲ್ಲಿ 2 ತರ ನುಶಿ ಇದೆ. ಒಂದು ನೋಡಿ, ಒಂದು 2 ಸ್ಪಾಟೆಡ್ ಅಂತ ಇದೆಯಲ್ಲ, ಇದು ಈ ತರದ ಒಂದು ನುಶಿ ಇದೆ. ಇದು ಆಕ್ಚುಲಿ ಪ್ಲಾಂಟ್ ನುಶಿ, ಅಂದ್ರೆ ರೈತರಿಗೆ ಹಾನಿಕಾರಕ. ಇನ್ನೊಂದು ರೆಡ್ ಇದೆಯಲ್ವಾ, ಇದು ಪ್ರಿಡೇಟರಿ ಮೈಟ್ಸ್ ಅಂತ ಹೇಳಿದ್ರೆ, ಇದು ಏನಾಗುತ್ತೆ ಅಂದ್ರೆ ಈ ಒಂದು ಹಾನಿಕಾರಕ ಮೈಟ್ಸ್ ಅನ್ನ ಈ ಮೈಟ್ಸ್ ತಿಂದಾಕತ್ತೆ. ಇದು ನಾರ್ಮಲಿ ವಾತಾವರಣದಲ್ಲಿ ಇರುತ್ತೆ, ಬಟ್ ನಮಗ್ ಗೊತ್ತಾಗಲ್ಲ. ಹಾಗಾಗಿ ಮೈಟ್ಸ್ ತಂತಾನೆ ಹೊರಟೋಗುತ್ತೆ. ನೀವು ನೋಡಿರ್ಬೋದು, ಒಂದು ಮಳೆ ಬಂದ್ರು ಇಲ್ಲಾಂದ್ರೆ ಬೇಸಿಗೆಯಲ್ಲಿ ಇದ್ರೆ ಹಾವಳಿ ಹೆಚ್ಚಿಗೆ ಇರುತ್ತೆ, ಬಟ್ ತಂತಾನೆ ನುಶಿ ಪೀಡೆ ಹೊರಟೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ನ್ಯಾಚುರಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಅಂದ್ರೆ ನುಶಿಗೆ ತಿನ್ನುವಂತ ಇನ್ನೊಂದು ಜಾತಿಯ ನುಶಿ ಇರುತ್ತೆ, ಅದನ್ನೇ ರೈತ ಮಿತ್ರ ನುಶಿ ಅಂತ ಹೇಳ್ತೀವಿ. ಆ ನುಶಿ ತಿನ್ನೋದ್ರಿಂದ ಕಾಲಕ್ರಮೇಣ ಈ ನುಶಿಗಳ ಬಾಧೆ ಕಡಿಮೆ ಆಗುತ್ತೆ. ವಾತಾವರಣದಲ್ಲಿ ಏರುಪೇರು, ಬಿಸಿಲು ಹೆಚ್ಚಿಗೆ ಆದಾಗ ಇದು ಹೆಚ್ಚಿಗೆ ಆಗುತ್ತೆ, ಮಳೆ ಬಂದ ಕಡಿಮೆ ಆಗುತ್ತೆ. ಅದು ಕಾರಣ ಮತ್ತು ಮುಖ್ಯವಾಗಿ ಕಾರಣ ವಾತಾವರಣದಲ್ಲಿ ಈ ಒಂದು ಪ್ರಿಡೇಟರಿ ಮೈಟ್ಸ್ ಅಂತ ಹೇಳ್ತೀವಿ. ಪ್ಲಾಂಟ್ಸ್ ಮೈಟ್ ಅಂಡ್ ಪ್ರಿಡೇಟರಿ ಮೈಟ್ಸ್, ಇದು ಬಹಳ ಇಂಪಾರ್ಟೆಂಟ್. ಇದನ್ನ ಯಾವ ರೀತಿ ನಾವು ಜೋಪಾನ ಮಾಡ್ಬೇಕಂತ ಹೇಳಿದ್ರೆ ಕೆಮಿಕಲ್ ಅನ್ನ ಸ್ಪ್ರೇ ಮಾಡೋದನ್ನ ಸ್ವಲ್ಪ ನಾವು ಕಡಿಮೆ ಮಾಡಬೇಕು. ನಾನು ಮಾಡಬಾರ್ದು ಅಂತ ಹೇಳ್ತಿಲ್ಲ, ಅದನ್ನ ಯಥೇಚ್ಛವಾಗಿ ಯೂಸ್ ಮಾಡಬಾರ್ದು. ಮೂರನೇದು ನಂಜಾಣು. ನೀವು ಕೇಳಿರ್ತೀರ ವೈರಸ್ ಬಗ್ಗೆ. ವೈರಸ್ ಆಧಾರಿತ ಜೈವಿಕ ಕೀಟನಾಶಕಗಳು ಇಂಡಿಯಾದಲ್ಲಿ 2 ಇರೋದು. ಭಾರತದಲ್ಲಿ ಪ್ರಪಂಚದಲ್ಲಿ ಹೆಚ್ಚಿಗೆ ಯೂಸ್ ಮಾಡ್ತಿರೋದಕ್ಕಂಥದ್ದು ಒಂದು ಎಲ್ಕೋರ್ಪಾ ಅಂದ್ರೆ HANPV ಅಂತ ಹೇಳಿದ್ವಿ, ಇನ್ನೊಂದು SLNPV. ಅದು ಮೊದಲು ರೈತರಿಗೆ ಅನೇಕ ಒಂದು ನಮ್ಮ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇದ್ರು, ಬಟ್ ಇವಾಗ ಇದು ಕಡಿಮೆ ಆಗಿದೆ. ಈ 2 ಕೀಟಗಳು. ಇನ್ನೊಂದು ಏನಂತ ಹೇಳಿದ್ರೆ ಎಲ್ಕೋರ್ಪಾ, ಹತ್ತಿಯಲ್ಲಿ ಕಾಟನ್ ಕೊರಕ ಅಂತ ಹೇಳ್ತೀವಲ್ವಾ, ಕಾಯಿ ಕೊರಕಕ್ಕೆ ಒಂದು ಇದಿದೆ, ಒಂದು ಏನು NPV ಅಂತ ವೈರಸ್ ಪ್ರಾಡಕ್ಟ್ ಇದೆ. ಇನ್ನೊಂದು ಸ್ಪೊಡಾಪ್ಟರ್ ಅಂತ ಕೇಳಿರ್ತೀರ, ಸ್ಪೊಡಾಪ್ಟರ್ ಲಿಟ್ಯೂರಾ ಅಂತ ಕೇಳ್ತೀರಾ. ಇದು ಎಲೆ ತಿನ್ನುವ ಹುಳು. ಈಗ ಹೂಕೋಸು, ಎಲೆಕೋಸು ಇರ್ಬೋದು, ಆ ಒಂದು ಬೆಳೆಯಲ್ಲಿ ಇದು ಹೆಚ್ಚಿಗೆ ಇರುತ್ತೆ, ಎಲೆಯಲ್ಲಿ ತಿನ್ನುತ್ತೆ. ಇದಕ್ಕೆ ಒಂದು ವೈರಸ್ ಇದೆ. ಇಂಡಿಯಾದಲ್ಲಿ 2 ಕಮರ್ಷಿಯಲ್ ಅವೈಲಬಲ್ ವೈರಸ್ ಅಂತ ಹೇಳಿದ್ರೆ, ಒಂದು ಎಲಿಕೋರ್ಪಾ ವೈರಸ್ HANPV ಅಂತ ಹೇಳ್ತೀವಿ, ಇನ್ನೊಂದು ಸ್ಪೊಡಾಪ್ಟರ್ ವೈರಸ್ ಅಂತ ಹೇಳ್ತೀವಿ, ಅದನ್ನ SLNPV ಹೇಳ್ತೀವಿ. ಇದ್ರಲ್ಲಿ ಏನಿರುತ್ತೆ ನೋಡಿ, ಇದು ನೋಡಿರ್ಬೋದು, ಇದು ಒಂದು ಆರೋಗ್ಯವಾದ ಒಂದು ಹುಳು. ಇದು ಮೇಲ್ಗಡೆ ಇರೋದು ಆರೋಗ್ಯವಾದ ಹುಳು. ಇಲ್ಲಿ ನೋಡಿದ್ರೆ ಇನ್ಫೆಕ್ಟೆಡ್ ವರ್ಮ್ಸ್ ಅಂತ ಹೇಳಿದ್ವಿ. ಇದರಲ್ಲಿ ವೈರಸ್ ಅನ್ನ ಬಂದಾಗ ಆ ಹೊಟ್ಟೆಯನ್ನ ನೀವು ಹೊಡೆದು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಈ ರೀತಿ ನೋಡಿ ಸಣ್ಣ ಚುಕ್ಕೆ ವೈರಲ್ ಪಾರ್ಟಿಕಲ್ಸ್ ಇದೆಯಲ್ಲ, ಅದು ಎಷ್ಟಿರುತ್ತೆ ಅಂದ್ರೆ ಒಂದು ಕೀಟದ ಒಳಗಡೆ 6 ಕೋಟಿ ಇರುತ್ತೆ. ಎಷ್ಟಿರುತ್ತೆ? 6 ಕೋಟಿ ಅಷ್ಟಿರುತ್ತೆ. ಅದು ಮತ್ತೆ ಸ್ಪ್ರೆಡ್ ಆಗಿ ಇನ್ನೊಂದು ಕೀಟಗಳಿಗೆ ಇದು ಬಾಧೆ ಕೊಡುತ್ತೆ. ಹೀಗಾಗಿ ನ್ಯಾಚುರಲ್ ಕಂಟ್ರೋಲಿಂಗ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಇದನ್ನ ಹೇಳ್ತಿರೋದು ನಾನು. ಒಂದು ಜೈವಿಕವಾಗಿ ಯಾವ ರೀತಿ ನಮ್ಮ ಏನು ಈ ಒಂದು ಕಾಡಲ್ಲೇ ಇರ್ಬೋದು, ಬೇರೆ ಕಡೆ ಏನು ರೈತರು ಯಾವುದೇ ಏನು ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡಿದ ಜಾಗದಲ್ಲಿ ಈ ರೀತಿ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಇದೆಲ್ಲ ವೈರಸ್ ಇಂದ ಸತ್ತಿರತಕ್ಕ ತಲೆ ಏನು ನಾವು ಹೇಳ್ತೀವಿ, ತಲೆ ಕೆಳಗಾಗಿ ಸಾಯೋದು. ಇದು ಒಂದು ಸಿಂಪ್ಟಮ್ ಅಷ್ಟೇನೆ. ಯಾವ್ದು ವೈರಸ್ ಬಾಧೆ ಆಗಿರ್ತಕ್ಕಂಥ ಹುಳುಗಳಲ್ಲಿ ಈ ಸಿಂಪ್ಟಮ್ ಅನ್ನು ನಾವು ಇದನ್ನ ಹೇಳ್ತೀವಿ ವಿ ಶೇಪ್ ಅಂತೇಳಿ, ಅಂದ್ರೆ ಇನ್ವರ್ಟೆಡ್ ವಿ ಶೇಪ್, ಡೆತ್ ಈ ತರ ಆಗುತ್ತೆ. ಇದು ಒಂದು ಅದರ ಒಂದು ಕ್ರಿಯೆ ನೋಡ್ಬೋದು. ಅಂದ್ರೆ ವೈರಸ್ ಇನ್ಫೆಕ್ಷನ್ ಆಗಿರೋ ಹುಳುಗಳ ಬಗ್ಗೆ ಈ ತರ ನಮ್ಗೆ ಫೀಲ್ಡ್ ಅಲ್ಲಿ ಕಾಣುತ್ತೆ. ಈ ಕಾಯಿ ಕೊರಕ ಬಾಧೆಗೆ ಒಂದು ವೈರಸ್ ಅಂತ ಹೇಳಿದ್ರೆ, ಈ ಕಾಯಿ ಕೊರಕ ಯಾವ್ದಕ್ಕಪ್ಪ ಬಾಧೆ ಪಡುತ್ತಂದ್ರೆ ರೆಡ್ ಗ್ರಾಮಲ್ ಆಗಿರ್ಬೋದು, ಮೇಯ್ಸ್ ಇರ್ಬೋದು, ಕಾಟನ್ ಇರ್ಬೋದು, ಚಿಕ್ಪಿ ಇರ್ಬೋದು, ಫೀಲ್ಡ್ ಬಿನ್, ಇಷ್ಟು ವಿಧದಲ್ಲಿ ಈ ಕಾಯಿ ಕೊರಕ ಇರುತ್ತೆ. ನೋಡಿ, ಆ ಕಾಯಿ ಕೊರಕ ಕಲರ್ ಬೇರೆ ಬೇರೆ ಇರುತ್ತೆ. ಯಾವ ಹೋಸ್ಟ್ ಪ್ಲಾಂಟ್ ಅಂತ ಹೇಳ್ತೀವಲ್ಲ, ಅದು ಯಾವ ಪ್ಲಾಂಟ್ ಅಲ್ಲಿ ತಿನ್ನುತ್ತೆ ಅದೇ ರೀತಿ ಅದರದ ಒಂದು ಕಲರ್ ಚೇಂಜ್ ಇರುತ್ತೆ. ಬಟ್ ಇದೆಲ್ಲ ಒಂದೇನೆ. ಇದೆಲ್ಲ ನಾವ್ ಹೇಳ್ತೀವಿ ಎಲ್ಕೋರ್ಪಾ ಆರ್ನಿಜರಾ, ಇದೆಲ್ಲ ಒಂದೇ. ಬಟ್ ಆ ಬೇರೆ ಬೇರೆ ಪ್ಲಾಂಟ್ ಸಸ್ಯದ ಮೇಲೆ ತಿನ್ನೋದ್ರಿಂದ ಅದರ ಒಂದು ಕಲರ್ ಬೇರೆ ಬೇರೆ ಇರುತ್ತೆ. ನೋಡಿ, ಫೀಲ್ಡ್ ಬಿನ್ ಅಲ್ಲಿ ಬೇರೆ ತರ ಇರುತ್ತೆ, ರೆಡ್ ಗ್ರಾಮ್ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ. ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನೀವೊಂದು ಪೆಸ್ಟಿಸೈಡ್ ಅನ್ನ ಹೊಡೆದ್ರೆ ಏನಾಗುತ್ತೆ ಅಂದ್ರೆ ಪೆಸ್ಟ್ ಒಳಗಡೆ ಹೋಗುತ್ತೆ. ನಿಮ್ಗೆ ಗೊತ್ತಿದೆ, ಸ್ಟಮಕ್ ಪಾಯ್ಸನ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಕಾಂಟ್ಯಾಕ್ಟ್ ಪಾಯ್ಸನ್ ಅಂತ ಹೇಳ್ತೀವಿ.
ಇಲ್ಲ ನರು ಪಾಯ್ಸನ್ ಅಂತ ಹೇಳ್ತೀವಿ. ಬೇರೆ ಬೇರೆ ತರದ ಒಂದು ಕ್ರಿಮಿನಾಶಕ ವರ್ಕ್ ಆಗುತ್ತೆ. ಅದೇ ರೀತಿ ಬಯೋ ಪ್ರಾಡಕ್ಟ್ಸ್ ಅಷ್ಟೇ, ಹೆಚ್ಚಿಗೆ ಬಯೋ ಪ್ರಾಡಕ್ಟ್ಸ್ ಇದೆಯಲ್ಲ, BT ಅದು ಹೊಟ್ಟೆ ವಿಷವಾಗಿ ವರ್ಕ್ ಆಗುತ್ತೆ. ಅಂದ್ರೆ ಅದು ತಿನ್ಬೇಕು. ನೀವು ಸ್ಪ್ರೇ ಮಾಡಿದಾಗ ಆ ಪಾಟನ್ನ ಒಂದು ಇನ್ಸೆಕ್ಟ್ಸ್ ಬಂದು, ಒಂದು ಕೀಟ ಬಂದು ತಿಂದ್ರೆ ಅದು ಒಳಗಡೆ ಹೋಗಿ ಆ ಕೀಟವನ್ನ ಸಾಯಿಸುತ್ತೆ. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರೆ ಸ್ಪ್ರೇ ಮಾಡ್ಬೇಕು. ಏನೋ ನಿಮ್ಮ ಕ್ರಾಪ್ ಮೇಲೆ ಸ್ಪ್ರೇ ಮಾಡಿದ್ರೆ ಆ ಒಂದು ಕ್ರಾಪ್ ಅದು ತಿನ್ನಕ್ ಬರುತ್ತಲ್ಲ ಹುಳ, ಆ ಹುಳ ನಿಮ್ಮ ಒಂದು ಸಸ್ಯದ ಭಾಗವನ್ನು ತಿಂದಾಗ ಅದ್ರ ಜೊತೆಗೆ ಅನೇಕ ಏನು ಜಂತು ಇದ್ರದೇನು ಈ ಒಂದು ಸ್ಪೋರ್ಸ್ ಒಳಗಡೆ ಹೋಗುತ್ತೆ, ಹಾಗಾಗಿ ಅದು ಸಾಯುತ್ತೆ. ನಾಲ್ಕನೇದು ಇಲ್ಲಿ ರೈತ ಸ್ನೇಹಿ ಜಂತುಗಳು. ಮೊದ್ಲೇ ಹೇಳಿದೆ ನಾನು, ರೈತ ಅಪಾಯಕಾರಿ, ರೈತನಿಗೆ ಹೊರವಾಗಿ ಏನೋ ರೈತನಿಗೆ ಕಾಡುವ ಜಂತುಗಳು ಹೇಳಿದೆ. ಈಗ ನಾನು ಹೇಳ್ತಾ ಇರೋದು ರೈತ ಸ್ನೇಹಿ ಜಂತುಗಳು. ಅದ್ರ ಬಗ್ಗೆ ಏನಾದ್ರು ನೋಡಿದ್ರ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ರೈತರೇ. ಇದು ರೈತ ಸ್ನೇಹಿ ಜಂತುಹುಳ ನೋಡಿ. ಇದು ಒಂದು ಜಂತುಹುಳ, ಇಲ್ಲಿ ನೋಡ್ಬೋದು ನೀವು ನೋಡಿ. ಈ ಒಂದು ಜಂತುಹುಳ ಈ ರೀತಿ ಕಾಣುತ್ತೆ. ಇದನ್ನ ಯಾಕೆ ಅಂತ ಹೇಳಿದ್ರೆ, ಇದನ್ನೇ ನಾವು ಹೇಳ್ತಾ ಇರೋದು ಜೀವಂತ ಇರುವಂತ ಒಂದು ವಸ್ತು, ಜೈವಿಕ ಕೀಟನಾಶಕ ಅಂತ ಹೇಳಿದ್ರೆ ಅದಕ್ಕೆ ಒಂದು ಜೀವ ಇರುತ್ತೆ. ಸರ್ ಇನ್ನೊಮ್ಮೆ ಅದು ಇದು ಕಾಣಿಸ್ತಾ ಇಲ್ಲ, ಸ್ಕ್ರೀನ್ ಕಾಣಿಸ್ತಾ ಇಲ್ಲ. ಹೌದಾ ಸರ್? ಶೇರ್ ಮಾಡಿ. ಈಗ ಹೋಯ್ತು ಅದು. ಯಾರೋ ಅವ್ರು ಪ್ರೆಸೆಂಟ್ ಮಾಡ್ತಾ ಇದ್ರು, ಅದು ಹೋಗ್ಬಿಡ್ತು. ಫೈನ್ ಸರ್. ಇವಾಗ ಒಂದ್ ನಿಮಿಷ ಸರ್, ನೋಡಿ ಸರ್, ಒಂದ್ ನಿಮಿಷ ಸರ್. ಸರ್ ಇವಾಗ ಕಾಣಿಸ್ತಾ ಇದೆಯಾ ಸ್ಕ್ರೀನ್? ಇಲ್ಲ ಇಲ್ಲ. ಹಲೋ, ಇಲ್ಲ ಸರ್, ಇಲ್ಲ. ಶೇರ್ ಕೊಡಿ ಶೇರ್ ಕೊಡಿ ಸರ್. ಶೇರಿಂಗ್ ಬರ್ತಾ ಇಲ್ಲ. ಅವರು ಇನ್ನೊಬ್ರು ಯಾರಾದ್ರು ಇದು ಮಾಡಿದ್ರೆ ಇದಾಗುತ್ತೆ ಸರ್. ಹೋಗಿದೆ ಸರ್, ಅವ್ರು ಯಾರೋ ಆನ್ ಮಾಡಿದ್ದಾರೆ ಸರ್. ಯಾರೋ ಶೇರ್ ಆನ್ ಮಾಡಿದ್ದಾರೆ, ಆ ಶೇರ್ ಅಂತ ತೆಗಿಬೇಕು. ನಂದು ಸ್ಕ್ರೀನ್ ಶೇರಿಂಗ್ ಬರ್ತಾ ಇಲ್ಲ ನೋಡಿ. ರೆಸ್ಯೂಮ್ ಪ್ರೆಸೆಂಟೇಷನ್ ನೋಡಿ, ಇದು ಕೊಡಿ. ಸರ್ ಇವಾಗ ಬರ್ತಾ ಇದೆಯಾ? ಈಗ ಬರ್ತಾ ಇದೆ ಸರ್. ಫೈನ್ ಸರ್, ಫೈನ್. ಸರ್ ಇದು ಒಂದು ಏನು ರೈತ ಮಿತ್ರ ಜಂತುಗಳು. ನಾವು ಅವಾಗ್ಲೇ ಹೇಳಿದೆ ರೈತ ಶತ್ರು ಜಂತುಗಳು, ಇದು ರೈತ ಮಿತ್ರ ಜಂತುಗಳು. ನಾವು ಅದನ್ನ ಬರಿಗಣಿಂದ ನೋಡ್ಲಿಕ್ಕಾಗಲ್ಲ. ನಾನು ಇದು ನಮ್ಮ ಮೈಕ್ರೋಸ್ಕೋಪ್ ಅಲ್ಲೇ ನಾನು ಸೂಕ್ಷ್ಮ ದರ್ಶಕದಲ್ಲಿ ನೋಡಿರೋದು. ನೋಡಿ, ಇದು ಈ ರೀತಿ ಕಾಣುತ್ತೆ ನಿಮ್ಗೆ, ರೈತರಿಗೆ ನೋಡ್ಬೋದು. ಈ ಒಂದು ಜಂತುಹುಳುಗಳನ್ನ ನಾನು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಇದು ರೈತ ಮಿತ್ರ. ಇದ್ರದ್ದು ಏನು ಯೂಸೇಜು, ಇದ್ರ ಉಪಯೋಗ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ತೋರಿಸ್ತಾ ಅಷ್ಟೇ, ರೈತ ಮಿತ್ರ ಜಂತುಹುಳುಗಳು ಸೂಕ್ಷ್ಮ ದರ್ಶಕದಲ್ಲಿ ನೋಡುವ ಒಂದು ವಿಧಾನ. ಈಗ ನೋಡಿದಾಗಲೇ ನಿಮ್ಗೆ ಗೊತ್ತಾಗೋದು, ಹಬ್ಬ ನಮ್ಮ ಜೈವಿಕ ಪೀಡನಾಶಕಗಳು ಇಷ್ಟು ಒಂದು ಸುಂದರವಾಗಿದಾವ ಅಂತ ಗೊತ್ತಾಗೋದು ನಾವು ಒಂದು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ. ಇಲ್ಲ ಅಂದ್ರೆ ಅದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರಲ್ಲ. ಇಲ್ಲಿ ನೋಡ್ಬೋದು, ಈ ಒಂದು ರೈತ ಮಿತ್ರ ಜಂತುಹುಳುಗಳನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಮುಖ್ಯವಾಗಿ ಈ ಒಂದು ಬೆಳೆಗಳಲ್ಲಿ ಮಣ್ಣಿನಲ್ಲಿ ಬರತಕ್ಕಂಥ ಕೀಟಗಳಾದ ಜೀರುಂಡೆಗಳು, ಏನು ವೈಟ್ ಗ್ರಫ್ಸ್ ಅಂತ ಹೇಳ್ತೀವಲ್ವ. ವೈಟ್ ಗ್ರಫ್ಸ್ ಅಂತ ಹೇಳಿದ್ರೆ ಬಿಳಿ ಗೊಣ್ಣೆ ಹುಳ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ರೂಟ್ ವಿವಿಲ್ಸ್ ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ಗೆದ್ಲು ಹುಳ. ಈ ರೀತಿ ಹುಳುಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಒಂದು ರೈತ ಮಿತ್ರ ಜಂತುಹುಳು ಅತ್ಯಂತ ಉಪಯೋಗಕರಾಗಿದೆ. ಅದನ್ನ ಯಾವ ರೀತಿ ಯೂಸ್ ಮಾಡೋದು ನೋಡಿ. ಈ ರೈತ ಮಿತ್ರ ಜಂತುಹುಳದ ಮಣ್ಣಿನಲ್ಲಿ ಸೇರಿಸಿದಾಗ ಅದೇನ್ ಮಾಡುತ್ತೆ, ಈ ಮಣ್ಣಿನಲ್ಲಿರುವ ಕೀಡೆಗಳ ಏನು ಹೊಟ್ಟೆಯಲ್ಲಿ ಹೋಗಿ ನೋಡಿ, ನೋಡ್ಬೋದು, ಹೊಟ್ಟೆಯಲ್ಲಿ ಹೋಗಿ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಎಷ್ಟು ಮಲ್ಟಿಪ್ಲೈ, ಸಾವಿರಾರು ಲೆಕ್ಕದಲ್ಲಿ, ಲಕ್ಷ ಲೆಕ್ಕದಲ್ಲಿ ಮಲ್ಟಿಪ್ಲೈ ಆಗಿ ಹೊರಗಡೆ ಬರುತ್ತೆ ಕಿಡದಿಂದ. ಈ ಕಿಡದಿಂದ ಹೊರಗಡೆ ಬಂದಾಗ ಇದು ಮತ್ತೊಂದು ಕೀಟಕ್ಕೆ ತಗಲಿ, ಅದು ಇನ್ನೊಂದು ಕೀಟ ತಗಲಿ, ಇದೇ ರೀತಿ ನಿಧಾನವಾಗಿ ನಿಮ್ಮ ಬೇರಿನಲ್ಲಿ ಏನು ಮಣ್ಣಿನಲ್ಲಿ ಇರತಕ್ಕಂತ ಎಲ್ಲ ಬಗೆಯ ಕೀಟಗಳ ಹಾವಳಿಯನ್ನ, ಇದು ಎಲ್ಲ ಬಗೆ ಅಂದ್ರೆ ಮೈನ್ಲಿ 3 ನಾನು ಹೇಳಿದೆ. ವೈಟ್ ಗ್ರಫ್ಸ್ ಅಂತ ಹೇಳಿದೆ, ಇನ್ನೊಂದು ಟರ್ಮೈಟ್ಸ್ ಅಂತ ಹೇಳಿದೆ, ಇನ್ನೊಂದು ರೂಟ್ ವಿವಿಲ್ಸ್. ಈ 3 ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಅತ್ಯಂತ ಒಂದು ಟೂಲ್ ಅಂತ ಹೇಳ್ತೀವಲ್ಲ, ಒಳ್ಳೆ ಪ್ರಾಕ್ಟೀಸ್ ಇದು. ಏನು ಜಂತುಹುಳುಗಳನ್ನ ನಾವು ಮಣ್ಣಿನಲ್ಲಿ ಬೆರೆಸ್ಬೇಕಾಗಿರೋದು ಬಹಳ ಇಂಪಾರ್ಟೆಂಟ್. ರೈತ ಮಿತ್ರ ಇಲ್ಲಿ ನಮ್ಮ ಪ್ರಾಡಕ್ಟ್ ಬಂದಾಗ ಮಲ್ಟಿಪ್ಲೆಕ್ಸ್ ಅಲ್ಲಿ ನಾವು ಬ್ರಾಂಡೆಡ್ ಸೋಲ್ಜರ್ ಅಂತ ಮಾಡಿದೀವಿ. ಈ ಕಮರ್ಷಿಯಲ್ ಇದ್ರಲ್ಲಿ ಏನಿಲ್ಲ, ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಹಲವಾರು ಬ್ರಾಂಡ್ ಇದೆ. ಇದು ಮಲ್ಟಿಪ್ಲೆಕ್ಸ್ ಸೋಲ್ಜರ್ ಅಂತ ಹೇಳಿ, ಇದು ಪುಡಿ ರೂಪಕ ಇರುತ್ತದೆ. ಈ ಪುಡಿಯನ್ನ ಮಣ್ಣಿನಾಗೆ ಬೆರೆಸಿದಾಗ ನೀವು ನೋಡಿ, ಈ ತರ ಮಣ್ಣಿನಲ್ಲಿ ಹಾಕಿದಾಗ ಸುಮ್ಮನೆ ಚೆಲ್ಲಿ ನೀರು ಬಿಟ್ಟಾಗ ಏನಾಗತ್ತಂದ್ರೆ ಮಣ್ಣಿನಲ್ಲಿ ಇರತಕ್ಕಂತ ಅನೇಕ ಬಗೆಯ ಕೀಟಗಳನ್ನ ಇದು ಸಾಯಿಸುತ್ತೆ. ಇದು ಒಂದು ಆರ್ಗ್ಯಾನಿಕ್ ಪ್ರಾಕ್ಟೀಸ್. ಅಂದ್ರೆ ಇದು ಒಂದು ಜೈವಿಕ, ಇದು ಒಂದು ಬಯೋಪೆಸ್ಟಿಸೈಡ್, ಇದು ಒಂದು ಜೈವಿಕ ಪೀಡನಾಶಕಗಳು. ನೋಡಿ ಇಲ್ಲಿ ನೋಡ್ಬೋದು,
ಅನೇಕ ಬಗೆಯ ಬನಾನದಲ್ಲಿ ರೈಸೋಮಿಲ್ ಅಂತ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಒಂದು ಜಾತಿಯ ಹುಳುಗಳನ್ನ ಯಾವ್ದು ಮಣ್ಣಿನಲ್ಲಿ ಇರ್ತಕ್ಕಂಥದ್ದು, ಇಲ್ಲಾಂದ್ರೆ ಕಾಂಡದಲ್ಲಿ ಇರ್ತಕ್ಕಂಥ ಹುಳುಗಳನ್ನ ಇದನ್ನ ನಾವು ಫೀಲ್ಡ್ ಅಲ್ಲಿ ಕೇರಳದಲ್ಲಿ ಇದನ್ನ ಎಕ್ಸ್ಪೆರಿಮೆಂಟ್ ಅಂತ ತಗೊಂಡಿದ್ದೆ ನಾನು. ಅಲ್ಲಿ ನೋಡಿದಾಗ ಸ್ಯಾಂಪ್ಲಿಂಗ್ ತೆಗಿತೀವಲ್ವಾ, ಒಂದು ಬಡ್ಡೆಯಲ್ಲಿ 60ರಿಂದ 70 ಈ ತರದ್ದು ಗ್ರಬ್ಸ್ ಇತ್ತು, ವೈಟ್ ಗ್ರಬ್ಸ್. ಅದರಲ್ಲಿ ಆಲ್ಮೋಸ್ಟ್ 30ರಿಂದ 40% ಒಂದು ಅಪ್ಲಿಕೇಶನ್ ಹೋಗಿತ್ತು. ಅಂದ್ರೆ ಅರ್ಥ ಏನಂದ್ರೆ ಎಲ್ಲ ಒಂದೇ ಸರಿ ಸಾಯಲ್ಲ, ಯಾಕಂತ ಹೇಳಿದ್ರೆ ಅಷ್ಟೊಂದು ನಾವು ಹಾಕ್ಲಿಕ್ಕೆ ಆಗಲ್ಲ. ಇದು ಒಂದು ಇನಾಕ್ಲಮ್, ನಾನು ಹೇಳ್ತಿರೋದು ಬಯೋ ಪ್ರಾಡಕ್ಟ್ಸ್ ಇನಾಕ್ಲಮ್. ನೀವು ಸುಮ್ಮನೆ ಮಣ್ಣಿಗೆ ಬೆರೆಸಿ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಅದೇ ನಿಮ್ಮ ಮಣ್ಣಿನಲ್ಲಿ ಅದು ಬೆಳಿಬೇಕು. ನೀವು ಕೂಡ 1 kg 2 kg ಇದು ಓನ್ಲಿ ಇನಾಕ್ಲಮ್, ಹಾಲಿಗೆ ಎಪ್ಪ ಹಾಕಿದಂಗೆ ಅಷ್ಟೇನೆ. ಅದು ನಿಮ್ಮ ಮಣ್ಣು ಚೆನ್ನಾಗಿರ್ಬೇಕು, ಮಣ್ಣಿನಲ್ಲಿ ಒಳ್ಳೆಯ ಒಂದು ಜೈವಿಕ ಅಂಶ ಇರಬೇಕು, ಮಣ್ಣಿನಲ್ಲಿ ಒಳ್ಳೆಯ ಕಾರ್ಬನ್ ಸೋರ್ಸ್ ಇರಬೇಕು, ಮಣ್ಣಿನಲ್ಲಿ ಒಳ್ಳೆಯ ನೀರಿನ ಅಂಶ ಇದ್ರೆ ತಂತಾನೆ ಬೆಳ್ಕೊಂಡು ಇದಾಗುತ್ತೆ. ಇಲ್ಲಿ ನೋಡ್ಬೋದು, ಇದರ ಹೊಟ್ಟೆಯನ್ನು ಹೊಡೆದು ನೋಡಿದಾಗ ಇದರಲ್ಲಿ ಅನೇಕ ಜಂತುಗಳು ಮತ್ತೆ ಹೊರಗಡೆ ಬರ್ತಿರೋದು ನೋಡ್ಬೋದು ರೈತ ಮಿತ್ರರು. ಇದೇ ರೀತಿ ವರ್ಕ್ ಆಗೋದು ಹೆಂಗಂದ್ರೆ 1 kg 100 kg ಆಗಿ ನಿಮ್ಮ ರೈತರ ಹೊಲದಲ್ಲಿ ಕನ್ವರ್ಟ್ ಆಗುತ್ತೆ. ಇದನ್ನ ನಾವು 100 kg ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಕಮರ್ಷಿಯಲಿ ವಯಬಲ್ ಅಲ್ಲ. ನಾವೇನ್ ಮಾಡ್ತೀವಿ, ಒಳ್ಳೆ ಕ್ವಾಲಿಟಿ, ಅದಕ್ಕೋಸ್ಕರ ಹೇಳ್ತಿರೋದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ನೀವು ಮಣ್ಣಿಗೆ ಬೆರೆಸಿದಾಗ ಮಣ್ಣಿನಲ್ಲಿ ಅದೇ ತಂತಾನೆ ಉತ್ಪಾದನೆ ಆಗುತ್ತದೆ. ಇಲ್ಲಿ ನೋಡಬಹುದು, ಇದನ್ನ ನಾನು ಸೊಲ್ಲಾಪುರ ಮಹಾರಾಷ್ಟ್ರದಲ್ಲಿ ತಗೊಂಡಿದ್ದು. ನಿಮಗೆ ಗೊತ್ತಿದೆ, ದೂದ್ಗಂಗಾ ವೇದಗಂಗಾ ಆ ಒಂದು ಬೆಲ್ಟ್ ಅಲ್ಲಿ ಕಂಪ್ಲೀಟ್ 1000 ಎಕರೆ ಕಬ್ಬು ಈ ಒಂದು ರೋಗ ಬಾಧೆ, ಗೊಣ್ಣೆ ಹುಳುಗಳ ಬಾಧೆಗೆ ತುತ್ತಾಗಿತ್ತು. ನಾನು ವಿಸಿಟ್ ಮಾಡಿದೆ, ಕಂಪ್ನಿ ಪರವಾಗಿ ವಿಸಿಟ್ ಮಾಡಿ ಅಲ್ಲಿ ಈ ಒಂದು ನಮ್ಮ ಒಂದು EPN ಅನ್ನ ನಾವು ಅಲ್ಲಿ ಯೂಸ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ಎಷ್ಟು ಅದ್ರದ್ದು ಸಿವಿಯರ್ ಇನ್ಫೆಸ್ಟೇಷನ್ ಅಂತ ಹೇಳಿದ್ರೆ, ಅಕ್ಕಡಿಯಲ್ಲಿ ಬೆಳೆದಿರ್ತಕ್ಕಂಥ ಯಾವುದು ಗ್ರೌಂಡ್ ನಟ್ ಅಂತ ಹೇಳ್ತೀವಲ್ಲ, ಕಡಲೆ, ಅದು ಒಂದು ಕಡಲೆನೂ ಉಳಿದಿರ್ಲಿಲ್ಲ, ಅಷ್ಟು ಸಿವಿಯರ್ ಆಗಿತ್ತು. ನೋಡಿ ಇಲ್ಲಿ ನೋಡಿದ್ವಿ. ಆಮೇಲೆ 15 ದಿವಸ ಬಿಟ್ಟು ನೋಡಿದಾಗ ಅಲ್ಲಿ ಕೆಂಪು ನೋಡಿ, ಇಲ್ಲಿ ರೆಡ್ ಆಗಿರುತ್ತಲ್ಲ, ಇದು ಒಂದು ಸಿಂಪ್ಟಮ್ ಅಂತ ಹೇಳ್ತೀವಿ. ಗೊಣ್ಣೆ ಹುಳುಗಳು ಕೆಂಪಾಗಿ ಕನ್ವರ್ಟ್ ಆದಾಗ ಇದು ನೆಮಟೋಡ್ ಬಾಧೆಯಿಂದ ಸತ್ತಿರತಕ್ಕಂಥ ಹುಳು ಅಂತ ನಮ್ಗೆ ಗೊತ್ತಾಗುತ್ತೆ. ಯಾವ ನೆಮಟೋಡು? ರೈತ ಮಿತ್ರ ನೆಮಟೋಡು. ನಾನು ಹೇಳ್ತೀನಿ ರೈತ ಶತ್ರು ಅಲ್ಲ, ರೈತ ಮಿತ್ರ ನೆಮಟೋಡು. ಈ ರೀತಿ ನಿಧಾನವಾಗಿ ಮೊದಲು 1 ಹುಳ ಸಾಯುತ್ತೆ, ಆಮೇಲೆ 2 ಹುಳ ಸಾಯುತ್ತೆ, ಆಮೇಲೆ 10 ಹುಳ ಸಾಯುತ್ತೆ. ಈ ರೀತಿ 1 ರಿಂದ 2 ತಿಂಗಳಲ್ಲಿ ಕ್ರಮೇಣವಾಗಿ ಗೊಣ್ಣೆ ಹುಳುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಏನಪ್ಪಾ ಇದ್ರದ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ನಿಮಗೆ ಗೊತ್ತಿದೆ ರೈತರೆ, ಅನೇಕ ಸಾಯಿಲ್ ಅಲ್ಲಿರುವ ಮಣ್ಣಿನಲ್ಲಿ ಇರತಕ್ಕಂತ ಹುಳುಗಳು ತುಂಬಾ ಡೀಪ್ ಆಗಿರುತ್ತೆ, ಸಾಯಿಲ್ ಒಳಗಡೆ ಇರುತ್ತೆ. ನೀವು ಕೆಮಿಕಲ್ ಅನ್ನ ಈ ಜಾಗದಲ್ಲಿ ಹಾಕಿದಾಗ ನಿಮಗೆ ಅಷ್ಟು ಎಫೆಕ್ಟಿವ್ ಬರಲ್ಲ. ಯಾಕಂತ ಹೇಳಿದ್ರೆ ಆ ಹುಳುಗಳು ಮಣ್ಣಿನ ಕೆಳಗಡೆ ಹೋಗ್ತಾ ರೂಟ್ ಇಂದ ಆಚೆ ಹೋಗ್ತವೆ. ಆದ್ರೆ EPN ಅಂದ್ರೆ ನಮ್ಮ ಬಯಾಲಜಿಕಲ್ ಪ್ರಾಡಕ್ಟ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ವಾಸನೆ ಇರಲ್ಲ, ಅದಕ್ಕೆ ಯಾವುದೇ ಇರತಕ್ಕಂಥ ಮೂಮೆಂಟ್ ಇರಲ್ಲ. ಯಾವಾಗ ಗೊತ್ತಾಗಲ್ವೋ ಈ ಹುಳು ಆ ಕಡೆ ಮೂವ್ ಆಗುತ್ತೆ, ಮೂವ್ ಆದಾಗ ಅದ್ರ ಇನ್ಫೆಕ್ಷನ್ ಆಗ್ಬಿಟ್ಟು ಈ ತರ ಸಾಯುತ್ತೆ. ಅದಕ್ಕೋಸ್ಕರ ಜೈವಿಕ ಪೀಡನಾಶಗಳು ಒಂದೊಂದು ಟೈಮು ದೇ ಆರ್ ಮೋರ್ ಎಫೆಕ್ಟಿವ್ ದೆನ್ ಕೆಮಿಕಲ್ ಪೆಸ್ಟಿಸೈಡ್ಸ್ ಅಂತ ಹೇಳೋದು ಇದೇ ಕಾರಣಕ್ಕೆ. ಒಂದೊಂದು ವಾತಾವರಣದಲ್ಲಿ ಕೆಮಿಕಲ್ ಪೆಸ್ಟಿಸೈಡ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ, ಒಪ್ತೀನಿ. ಬಟ್ ಮಣ್ಣಿನಲ್ಲಿ ಮಾತ್ರ ಕೆಮಿಕಲ್ ಪೆಸ್ಟಿಸೈಡ್ಗಿಂತ ಜೈವಿಕ ಉತ್ಪನ್ನಗಳು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇಲ್ಲಿ ನೋಡಿರುವುದು, ನಾವು ಇಲ್ಲಿ ಗುಬ್ಬಿ, ತುಮಕೂರು ಹತ್ರ ಒಂದು ಗುಬ್ಬಿ ಹತ್ರ ಬ್ರಿಂಜಾಲ್ ಅಲ್ಲಿ ನಿಮ್ಗೆ ಗೊತ್ತಿದೆ ಆಶ್ ಫ್ಯೂಲ್ ಅಂತ ಹೇಳಿ ತುಂಬಾ ಡ್ಯಾಮೇಜ್ ಬರುತ್ತೆ. ಆ ಒಂದು ಆಶ್ ಫ್ಯೂಲ್ ಅಲ್ಲಿ ರೈತರ ಹೊಲದಲ್ಲಿ ನಾವೊಂದು ತಾಕಿಗೆ ತಗೊಂಡಾಗ ತುಂಬಾ ಅವರು ಯಶಸ್ವಿಯಾಗಿ ಈ ಒಂದು ಆಶ್ ಫ್ಯೂಲ್ ಅನ್ನ ಕಂಟ್ರೋಲ್ ಮಾಡಿದ್ರು. ಇಲ್ಲೇ ಗುಬ್ಬಿ ಹತ್ರ ಒಂದು ಊರದು, ನಾವೇ ಹೋಗಿದ್ದು. ನೋಡಿ ಇಲ್ಲಿ ಹುಳುಗಳು ನೋಡ್ಬೋದು. ಒಂದು ರೂಟ್ ಅಲ್ಲಿ ನಾನು 12 ರಿಂದ 16 ಹುಳನ ತಗೊಂಡಿದ್ದೆ. ಇದು ಏನು ಇದಕ್ಕೇನು ಹೇಳ್ತು, ರೂಟ್ ವಿಲ್ ಗ್ರಬ್ಸ್. ಇದು ಇವುಗಳನ್ನ ಕೆಮಿಕಲ್ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಅದು ಸಾಯಿಲ್ ಅಲ್ಲಿ ಒಳಗಡೆ ಇರೋದ್ರಿಂದ ನೀವ್ ಏನೇ ಕೆಮಿಕಲ್ ಹಾಕಿದ್ರು ಸಾಯಿಲ್ ಅಬ್ಸರ್ವ್ ದ ಕಾನ್ಸಂಟ್ರೇಷನ್, ಅವಾಗ ಕಾನ್ಸಂಟ್ರೇಷನ್ ಕ್ರಿಯೇಟ್ ಆಗಲ್ಲ. ಹಾಗಾಗಿ ಈ ಹುಳುಗಳು ಸಾಯೋದು ಕಷ್ಟ. ಈ ಒಂದು ಜಾತಿಯ ಹುಳುಗಳಿಗೆ ಮೆಟರೈಸಿಯಂ ಮತ್ತು ನೆಮಟೋಡ್ಸ್ ಅತ್ಯಂತ ಪ್ರಭಾವವಾಗಿ ಕೆಲಸ ಮಾಡುತ್ತೆ. ನೋಡಿ ಇಲ್ಲೊಂದು ಹೇಳಿದೆ, ಈ ಒಂದು ಮ್ಯಾನೇಜ್ಮೆಂಟ್ ಅಂತ ಬಂದಾಗ 2 ಮಿಶ್ರಣ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಏನಂತ ಹೇಳಿದ್ರೆ, ಒಂದು EPN ಅಂತ ತಗೊಂಡ್ಬಿಟ್ಟು 2 kg, ಆಮೇಲೆ 2 kg ಮೆಟ್ರೈಸಿಯಂ ಪೌಡರ್ ಅಥವಾ 1 ಲೀಟರ್ ಮೆಟ್ರೈಸಿಯಂ ಅನ್ನ ಒಂದು 100 kg ಚೆನ್ನಾಗಿ ಕೊಳೆತ ಒಂದು ಸಗಣಿ ಮಿಶ್ರಣದಲ್ಲಿ ಅಥವಾ ಕಾಂಪೋಸ್ಟ್ ಅಲ್ಲಿ ಇಲ್ಲ ಅಂದ್ರೆ ಕಾಯಿಲ್ ಪಿತ್ ಅಲ್ಲಿ ಮಿಕ್ಸ್ ಮಾಡಿ ನೀವು ಗಿಡಕ್ಕೆ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ 1 ಎಕರೆಗೆ ಹಾಕಿದ್ರೆ ಇದರ ಬಾಧೆಯನ್ನ ನಾವು ಅತ್ಯಂತ ಪರಿಣಾಮಕಾರಿಯಾಗಿ ಕಂಟ್ರೋಲ್ ಮಾಡ್ತೀವಿ. ಈಗ ಲಾಸ್ಟ್ ಆಲ್ಮೋಸ್ಟ್ ಇನ್ನೊಂದು 10 ಸ್ಲೈಡ್ ಅಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಏನು ಜೈವಿಕ ಉತ್ಪನ್ನಕ್ಕೆ ಮತ್ತೆ ಕೆಮಿಕಲ್ಗೆ ಯಾವ ರೀತಿ ನಾವು ಅದನ್ನ ತುಲನೆ ಮಾಡೋದು ಅಂತ ಹೇಳಿದ್ರೆ ರೈತರ ನೋಡ್ಬೋದು. ನಾನೊಂದು ಸಾಫ್, ಇದು ತುಂಬಾ ಪಾಪ್ಯುಲರ್ ಫಂಜಿಸೈಡ್, ನಿಮಗೆ ಗೊತ್ತಿದೆ. ಇದು ಕಾಂಬಿನೇಷನ್ ಆಫ್ ಕಾರ್ಬನೈಜಿಮ್ ಮೆಂಕಾಜಿಮ್, ನಿಮ್ಗೆ ಎಲ್ಲರೂ ಯೂಸ್ ಮಾಡಿರ್ತಾರ. ಇದು ಒಂದು ಫಂಜಿಸೈಡ್. ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ,
ಫಂಗಸ್ ಅನ್ನ ಕಂಟ್ರೋಲ್ ಮಾಡಿ. ಯಾಕಂದ್ರೆ ಫಂಜಿಸೈಡ್ ಅಂತ ಹೇಳಿದ್ರೆ ಇಟ್ ವಿಲ್ ಕಂಟ್ರೋಲ್ ದ ಫಂಗಸ್. ಇದರಲ್ಲಿ ಏನಿರುತ್ತೆ ನೀವು ನೋಡ್ಬೋದು, ಇದರಲ್ಲಿ ಪರ್ಸೆಂಟೇಜ್ ಇರುತ್ತೆ ನೋಡ್ಬೋದು. ಕಾರ್ಬನ್ಡೈಸಿಮ್ 12%, ಮ್ಯಾಂಕೋಜೆಬ್ 63%. ಮತ್ತೆ ಒಂದು ಕರಾಟೆ ತಗೊಂತೀನಿ, ಇಲ್ಲಿ ಮೇಲ್ಗಡೆ ಒಂದು ಪೆಸ್ಟಿಸೈಡ್ ಅದು, ಅದರಲ್ಲಿ 2.5% ಇದೆ. ಅಂದ್ರೆ ಕೆಮಿಕಲ್ ಅನ್ನು ನಾವು ಪರ್ಸೆಂಟೇಜ್ ಅಲ್ಲಿ ಅಳತೆ ಮಾಡಿದ್ರೆ ಬಯೋ ಪ್ರಾಡಕ್ಟ್ಸ್ ಅನ್ನ ನಂಬರ್ ಅಲ್ಲಿ ಅಳತೆ ಮಾಡ್ತೀವಿ. ಅಂದ್ರೆ 1 ಗ್ರಾಮ್ ಬಯೋ ಪ್ರಾಡಕ್ಟ್ಸ್ ಅಲ್ಲಿ ಮಿನಿಮಮ್ 10 ಕೋಟಿಯಿಂದ 100 ಕೋಟಿ ಸೀಡ್ಸ್ ಇರಬೇಕು. ಬೀಜ, ಅದರ ಬೀಜ ಅಂದ್ರೆ ಟ್ರೈಕೋಡರ್ಮಾ ಬೀಜ ಎಷ್ಟಿರ್ಬೇಕಂದ್ರೆ 10 ಕೋಟಿಯಷ್ಟು ಟ್ರೈಕೋಡರ್ಮಾ ಬೀಜಗಳು 1 ಗ್ರಾಮ್ ಅಲ್ಲಿ ಇರಬೇಕು. ಅದೇ ನಾವು ಕೆಮಿಕಲ್ ಅಲ್ಲಿ ಬಂದಾಗ ನಮ್ಗೆ ಏನ್ ಹೇಳ್ತಾರೆ ಪರ್ಸೆಂಟೇಜ್ ಅಲ್ಲಿ ಮಾಡ್ತೀವಿ. 2.5% ಹೇಳ್ತೀವಿ, 12.5% ಅಂತ ಹೇಳ್ತೀವಿ, 25% ಅಂತ ಹೇಳ್ತೀವಿ. ಅದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಬಂದ್ರೆ ನಮ್ಮ ಬಯೋ ಪ್ರಾಡಕ್ಟ್ಸ್ ನಂಬರ್ ಅಲ್ಲಿ. ಈ ನಂಬರ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅತ್ಯಂತ ಪರಿಣಾಮಕಾರಿಯಾಗಿ ನಾವು ಮಾಡಿದ್ರೆ ಲ್ಯಾಬ್ ಅಲ್ಲಿ ನಾರ್ಮಲ್ ಅಲ್ಲಿ ಆ ನಂಬರ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಬಹಳ ಕಷ್ಟ. ಹಾಗಾಗಿ ಒಳ್ಳೆ ಕಂಪ್ನಿ ಪ್ರಾಡಕ್ಟ್ಸ್ ಅನ್ನ ತಾವು ದಯವಿಟ್ಟು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡ್ಬೋದು ಈ ಒಂದು ಜೈವಿಕ ಉತ್ಪನ್ನಗಳು ಯಾವ ರೀತಿ ಕಾಣುತ್ತಪ್ಪ ಅಂದ್ರೆ ಮುಖ್ಯವಾಗಿ ಈ ಕೀಟನಾಶಕಗಳು 2 ರೀತಿಯಲ್ಲಿ ಸಿಗುತ್ತೆ. ಬಳಕೆಯಲ್ಲಿ ಇರೋದು 2 ರೀತಿಯಲ್ಲಿ. ರೈತರಿಗೆ ಹೇಳ್ತೀನಿ 2 ರೀತಿಯಲ್ಲಿ ಅಂತ ಹೇಳಿದ್ರೆ, ಒಂದು ಲಿಕ್ವಿಡ್ ಫಾರ್ಮೇಶನ್ ಅಂದ್ರೆ ದ್ರವ ಆಧಾರಿತ ಜೈವಿಕ ಕೀಟನಾಶಕಗಳು, ಅಂದ್ರೆ ಅದಕ್ಕೆ ಲಿಕ್ವಿಡ್ ಫಾರ್ಮ್ ಅಂತ ಹೇಳ್ತೀವಿ. ಈಗ ಟ್ರೈಕೋಡರ್ಮಾ ಲಿಕ್ವಿಡ್ ಅಲ್ಲಿ ಬರುತ್ತೆ, ಟ್ರೈಕೋಡರ್ಮಾ ಪೌಡರ್ ಅಲ್ಲಿ ಬರುತ್ತೆ, ಸೂಡೋಮೋನಾಸ್ ಪೌಡರ್ ಅಲ್ಲಿ ಬರುತ್ತೆ, ಸೂಡೋಮೋನಾಸ್ ಲಿಕ್ವಿಡ್ ಅಲ್ಲಿ ಬರುತ್ತೆ. ನೀವು ಕೆಳಗಡೆ ನೋಡಬಹುದು ಬೇರೆ ಬೇರೆಯ ಒಂದು ಕೀಟನಾಶಕಗಳು, ಜೈವಿಕ ಕೀಟನಾಶಕಗಳು ಪೌಡರ್ ಫಾರ್ಮುಲೇಷನ್ ಇರುತ್ತೆ, ಗ್ರಾನ್ಯುಲರ್ ಇರುತ್ತೆ, ಅದನ್ನ ಬಿಟ್ರೆ ಲಿಕ್ವಿಡ್ ಅಲ್ಲಿ ಇರುತ್ತೆ. ಇದರ ಬಳಕೆ ಹೇಗೆ? 2 ಒಂದೇನೆ. ದ್ರವ ರೂಪಿತ ಜೈವಿಕ ಕೀಟನಾಶಕಗಳು ಒಂದೇನೆ, ಪೌಡರ್ ಆಧಾರಿತ ಜೈವಿಕ ಕೀಟನಾಶಕ ಅಂದ್ರೆ ರೈತರ ಯೂಸೇಜ್ ಮೇಲೆ, ಅಂದ್ರೆ ನಾನು ಯಾವ ರೀತಿ ಉಪಯೋಗ ಮಾಡ್ತೀನಿ ಅದ್ರ ಮೇಲೆ ಹೋಗುತ್ತೆ. ಅದನ್ನ ಹೇಳ್ತೀನಿ ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೇಳಿದ್ರೆ, ಮೇಲ್ಗಡೆ 2 ಇರೋದು ಇದು ಒಂದು ಜೈವಿಕ ಕೀಟನಾಶಕದ ದ್ರವ ರೂಪ, ಕೆಳಗಡೆ ಇರೋದು ಜೈವಿಕ ಕೀಟನಾಶಕದ ಪೌಡರ್ ರೂಪ. ಪೌಡರ್ ಅಂತ ಹೇಳಿದ್ರೆ ನಿಮಗೆ ಡಸ್ಟಿಂಗ್ ಮಾಡ್ಲಿಕ್ಕೆ ಇದು ಅನುಕೂಲ ಆಗುತ್ತೆ. ಇಲ್ಲಿ ನೋಡಿ ಜೈವಿಕ ಕೀಟನಾಶಕಗಳ ಬಳಕೆ ವಿಧಾನ, ನಿಮಗೆ ಇದು ಬಹಳ ಇಂಪಾರ್ಟೆಂಟ್ ರೈತರಿಗೆ. ಎಲ್ಲ ಆಯ್ತಪ್ಪ, ಒಂದು ಜೈವಿಕ ಕೀಟನಾಶಕ ನಾನು ತಗೊಂಡ್ ಬಂದೆ, ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ ಮೊದ್ಲಿಗೆ ನಾನು ಹೇಳಿದೆ ಬೀಜಗಳಿಗೆ ಅನ್ವಯಿಸ ಅಂದ್ರೆ ಸೀಡ್ ಟ್ರೀಟ್ಮೆಂಟ್ ಅಂತ ಹೇಳಿ. ಯಾವ್ದು ಸೀಡ್ ಟ್ರೀಟ್ಮೆಂಟ್ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಟ್ರೈಕೋಡರ್ಮಾ ಸೂಡೋಮೋನಾಸ್. ಎಲ್ಲ ಗೊತ್ತಿದೆ. ಇದು 2ನ್ನ ಯಥೇಚ್ಛವಾಗಿ ರೈತರು ಬಳಕೆ ಮಾಡ್ತಾರೆ. ಸೀಡಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಸೀಡಲ್ಲಿ ಸೀಡಿನಿಂದ ನೆಲದಿಂದ ಬರತಕ್ಕಂತ ಹಲವಾರು ಒಂದು ರೋಗಗಳನ್ನ ತಡೆಗಟ್ಟಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನಾನು ಅವಾಗ್ಲೇ ಹೇಳಿದೆ ಸಸ್ಯಗಳ ಬೆಳವಣಿಗೆಯಲ್ಲಿ ಅದ್ಭುತವಾದ ಕಾರ್ಯವನ್ನು ಮಾಡುತ್ತೆ. ಅಂದ್ರೆ ಬೆಳವಣಿಗೆ ಹೆಚ್ಚಿಗೆ ಆಗುತ್ತೆ, ಏನೋ ಅದರ ಒಂದು ರೂಟ್ಸ್ ಅಂತ ಹೇಳ್ತೀವಲ್ಲ, ಬೇರುಗಳು ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ಗಿಡ ಚೆನ್ನಾಗಿ, ನಿಮ್ಮ ಹಾಕಿದ ಗಿಡ ಚೆನ್ನಾಗಿ ಬರುತ್ತೆ. ಒಂದು ವಿಧಾನ ಸೀಡ್ ಟ್ರೀಟ್ಮೆಂಟ್. ಎಷ್ಟಪ್ಪ ಬೇಕು ಅಂತ ಹೇಳಿದ್ರೆ ಒಂದು 5 ml ಲಿಕ್ವಿಡ್ ಆಗುತ್ತೆ 1 kgಗೆ, ಇಲ್ಲಾಂದ್ರೆ 10 ಗ್ರಾಮಿಂದ 20 ಗ್ರಾಮ್ ಪೌಡರ್ ಸಾಕು 1 kg ಸೀಡ್ಸ್ಗೆ. 2ನೇದು ರೂಟ್ ಟಿಪ್ಪಿಂಗ್ ಅಂತ ಹೇಳ್ತೀವಿ, ಬೇರು ನೆನೆಸೋದು. ಇದನ್ನ ಏನು ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ತೀವಲ್ಲ ಆ ಒಂದು ಗಿಡಗಳಿಗೆ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ನಾವು ಚಿಲ್ಲಿಯಲ್ಲಿ ಮಾಡ್ತೀವಿ, ಟೊಮೆಟೊದಲ್ಲಿ ಮಾಡ್ತೀವಿ, ಬದನೆಕಾಯಿ ಮತ್ತೆ ಕ್ಯಾಬೇಜ್, ಕಾಲಿಫ್ಲವರ್, ಅದನ್ನ ನಾವು ಈಗ ಸೀಡ್ ಟ್ರೇಸ್ ತಂದ್ರೆ ಅದರಿಂದ ನಾವು ಹೊಲದಲ್ಲಿ ಹಾಕ್ಬೇಕಾದ್ರೆ ಆ ಬೇರನ್ನ ಏನೋ ಹದ್ದಿ ಹಾಕ್ಬೇಕು. ಹೆಂಗ್ ಹದ್ದಿಬೇಕಂದ್ರೆ ಒಂದು ಬಕೆಟ್ 1/2 ಲೀಟರ್, ಏನೋ ಸಾಮಾನ್ಯ ಒಂದು ಬಕೆಟ್ 10 ಲೀಟರ್ ಇರುತ್ತೆ, 5 ಲೀಟರ್ ಬಕೆಟ್ ಅಲ್ಲಿ 100 ಗ್ರಾಮ್ ಪೌಡರ್ ಅಥವಾ 50 ml ಲಿಕ್ವಿಡ್ ಅನ್ನ ಹಾಕಿ ಚೆನ್ನಾಗಿ ಏನೋ ಸಸ್ಯಗಳನ್ನ ನೆನೆಸಿ, ಬೇರುಗಳನ್ನ ನೆನೆಸಿ 5 ನಿಮಿಷ ಬಿಟ್ಟು ಹಾಕಿದ್ರೆ ಒಳ್ಳೆ ಪರಿಹಾರ ಉಪಯೋಗ ಸಿಗುತ್ತೆ. ಮುಂದಿಂದು ನಾನು ಬೀಜಕ್ಕೂ ಹಾಕ್ಲಿಲ್ಲ, ಬೇರಿಗೂ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಮೇನ್ ಫೀಲ್ಡ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ನಿಂತ ಗಿಡಗಳಿಗೆ, ಗಿಡ ಬೆಳೆದಿದೆ ಆಲ್ರೆಡಿ, ಆ ಮಣ್ಣಿಗೆ ನಾವು ಮಿಕ್ಸ್ ಮಾಡಬಹುದು. ಯಾವ ರೀತಿ ಮಿಕ್ಸ್ ಮಾಡ್ಬೇಕಂತ ಹೇಳಿದ್ರೆ ಚೆನ್ನಾಗಿ ಕಳಿತ ಗೊಬ್ಬರದ ಜೊತೆಗೆ ಒಂದು 100 kg 200 kg ಗೊಬ್ಬರ ತಗೊಂಡು ನಾವೇನು ರೆಕಮೆಂಡೆಡ್ ಡೋಸ್ ಇರುತ್ತಲ್ಲ 2 kg ಇಲ್ಲ ಅಂದ್ರೆ 1 kg ಒಂದು ಜೈವಿಕ ಉತ್ಪನ್ನ ತಗೊಂಡು ಮಿಕ್ಸ್ ಮಾಡಿ ಮಣ್ಣಿಗೆ ಹಾಕ್ಬೋದು. ಇನ್ನೊಂದು ಎಲೆಗಳಿಗೆ ಸಿಂಪಡಣೆ ಮಾಡೋದು. ನಾರ್ಮಲಿ ಟ್ರೈಕೋಡರ್ಮಾ ಎಲೆಗೆ ಸಿಂಪಡಣೆ ಮಾಡ್ಲಿಕ್ಕೆ ನಾವು ರೆಕಮೆಂಡೇಶನ್ ಮಾಡಲ್ಲ. ಎಲೆಗಳಿಗೆ ಬ್ಯಾಸಿಲಸ್ ಸಬ್ಟೈಲಿಸ್ ಮತ್ತು ಸೂಡೋಮೋನಾಸ್ ಈ ತರ ಒಂದು ಏನೋ ಜೈವಿಕ ಪದಾರ್ಥಗಳನ್ನ ಎಲೆಗೆ ನಾವು ಬಳಕೆ ಮಾಡಬಹುದು. ಎಲೆಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅನೇಕ ಬಗೆಯ ಶಿಲೀಂಧ್ರ ಕೀಟಗಳು ಅಥವಾ ರೋಗಕಾರಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಲಾಸ್ಟ್ 5ನೇ ಮೆಥಡ್ ಅಂತ ಹೇಳಿದ್ರೆ ಡ್ರೆಂಚಿಂಗ್ ಅಂತ ಗೊತ್ತಿದೆ. ಅಂದ್ರೆ ನೀರಲ್ಲಿ ಕರಗಿಸಿ ನಾವು ಪ್ರತಿ ಗಿಡದ ಬುಡಕ್ಕೆ ಹಾಕೋದು, ಇದನ್ನ ಡ್ರೆಂಚಿಂಗ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ರೋನಲ್ಲೂ ಹಾಕ್ಬೋದು. ಇದನ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ ಒಂದು 200 ಲೀಟರ್ ಡ್ರಮ್ಮಲ್ಲಿ ಕಲಸಿ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವೇನು ಈಗ ವಿಡಿಸೈಡ್ ಹೊಡಿತೀವಲ್ಲ ಆ ರೀತಿ ವಿಡಿಸೈಡ್ ತರನು ನಾವು ಏನೋ ಮಿಷಿನ್ಸ್ ಯೂಸ್ ಮಾಡ್ಬಿಟ್ಟು ನಾವು ಸಾಯಿಲಿಗೆ ಅಪ್ಲೈ ಮಾಡ್ಬೋದು. ಕೊನೆಗೆ ಬಟ್ ನಾಟ್ ಲೀಸ್ಟ್ ಹನಿ ನೀರಾವರಿ ಡ್ರಿಪ್ ಅಲ್ಲಿ ಕೊಡ್ಬೋದು. ಡ್ರಿಪ್ ಗ್ರಿಡ್ ಅಂತ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಲಿಕ್ವಿಡ್ ಅನ್ನ ಏನೋ ಆ ಲಿಕ್ವಿಡ್ ಇದೆಯಲ್ಲ ಅದನ್ನ ನಾವು ರೆಕಮೆಂಡ್ ಎಷ್ಟು ಮಾಡ್ತೀವಿ ಅಂದ್ರೆ 200 ಲೀಟರ್ ನೀರಿಗೆ 1 ರಿಂದ 2 ಲೀಟರ್ ಲಿಕ್ವಿಡ್
ಕೀಟನಾಶಕಗಳನ್ನ ಮಿಕ್ಸ್ ಮಾಡಿ 1 ಎಕರೆಗೆ ಡ್ರಿಪ್ ಅನ್ನು ಕೊಡಬೇಕು. ಈ ಒಂದು 6 ಮೆಥಡ್ ಜೊತೆಗೆ ರೈತರು ಅನೇಕ ಮೆಥಡ್ಸ್ ಅವರವರೇ ಪ್ರಾಕ್ಟೀಸ್ ಮಾಡಿದ್ದಾರೆ. ಬಟ್ ಏನೇ ಆಗ್ಲಿ ಅದು ಮಣ್ಣಿಗೆ ಹೋಗ್ಬೇಕು. ನೀವು ಹಾಕಿದ್ದು ಮಣ್ಣಿಗೆ ಸೇರಿಸಬೇಕು. ನೀವು ಯಾವ ಮೆಥಡ್ ಅನ್ನು ಯೂಸ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲ, ಬಟ್ ನಿಮ್ಮ ಅನುಕೂಲವಾಗಿರ್ತಂತ ಮೆಥಡ್ಸ್ ಯೂಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ರೈತ ಮಿತ್ರ, ನಮ್ಗೆಲ್ಲ ಗೊತ್ತಿದೆ ಅರ್ಥವರ್ಮ್ಸ್ ಇವತ್ತು ಬಹಳ ಕಡಿಮೆ ಎಲ್ಲಾ ರೈತರ ಒಂದು ಜಮೀನು. ಯಾಕಂದ್ರೆ ನಾವು ಪೆಸ್ಟಿಸೈಡ್ ಹೊಡೆಯೋದ್ರಿಂದ, ವೀಡಿಸೈಡ್ ಹೊಡೆಯೋದ್ರಿಂದ ಇದ್ರ ಇದು ಅಂಕೆ ಕಡಿಮೆ ಆಗಿದೆ. ಬಟ್ ನಿಮಗೆ ಗೊತ್ತಿರಬಹುದು, ಈ ಒಂದು ಜಂತುಗಳು, ಈ ಸೋಲ್ಜರ್ ಅಂತ ಹೇಳಿದ್ನಲ್ಲ, ರೈತ ಮಿತ್ರ ಜಂತುಗಳು ಈ ಒಂದು ಅರ್ಥವರ್ಮ್ಸ್ಗೆ ಯಾವುದೇ, ಈ ಗೊಬ್ಬರದ ಹುಳುಗೆ ಯಾವುದೇ ಒಂದು ಹಾನಿಕ ಮಾಡಲ್ಲ. ಇದು ಒಂದು ಅದ್ಭುತವಾದದ್ದು. ಇದು ಕೀಟ ಮಾತ್ರ ಸಾಯಿಸುತ್ತೆ. ಈ ಒಂದು ಅರ್ಥವರ್ಮ್ಸ್ ಅಂತ ಹೇಳ್ತೀವಲ್ಲ, ಇವನ್ನ ಗೊಬ್ಬರ, ಈ ಹುಳಗಳನ್ನ ಅದು ಸಾಯಿಸಲ್ಲ. ಇದು ಒಂದು ನೇಚರ್ ಗಿಫ್ಟ್ ಅಂತ ಹೇಳ್ಬೋದು. ಆಮೇಲೆ ಕೊನೆಗೆ, ಬಟ್ ನಾಟ್ ಲೀಸ್ಟ್, ಕೊನೆಗೆ ಬಂದೆ ಜೈವಿಕ ಕೀಟನಾಶಕಗಳಲ್ಲಿ ಸಸ್ಯ ಆಧಾರಿತ ಬಯೋಪೆಸ್ಟಿಸೈಡ್ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಕಮರ್ಷಿಯಲಿ ನಾವು ಮಾಡ್ತಾ ಇರೋದು 2. ಯಾವ್ದಪ್ಪ ಅಂತ ಹೇಳಿದ್ರೆ ನೀಮ್ ಅಂತ ಕೇಳಿರ್ತಾರೆ, ಎಲ್ಲರಿಗೂ ಗೊತ್ತಿದೆ. ನೀಮ್ ಪ್ರಾಡಕ್ಟ್ಸ್ ಅಲ್ಲಿ 300 ppm ಮತ್ತು 1500, ಇವಾಗೆಲ್ಲ 10,000 ಬಂದಿದೆ, 50,000 ಬಂದಿದೆ. ನಾನು ಹೇಳ್ತಿರೋದು 2 ನೀಮ್ ಪ್ರಾಡಕ್ಟ್ಸ್. ಈ ಜೈವಿಕ ಆಧಾರಿತ, ಜೈವಿಕ ಹೆಂಗ್ ಬಂತಿಲ್ಲ ಅಂತ ಹೇಳಿದ್ರೆ, ಬಿಕಾಸ್ ಇಟ್ ಇಸ್ ಎ ಪ್ಲಾಂಟ್ ಬೇಸ್ಡ್, ಅಂದ್ರೆ ಸಸ್ಯದಿಂದ ಬಂದಿರತಕ್ಕಂತ ಇರೋದ್ರಿಂದ ನಾವು ಅದನ್ನ ಜೈವಿಕ ಕೀಟನಾಶಕ ಅಂತ ಹೇಳ್ತೀವಿ. ಈ 300 ppm ಮತ್ತು 1500 ppm ತುಂಬಾ ನಿಮ್ ಮಾರ್ಕೆಟ್ ನಲ್ಲಿ ಸಿಗುವಂತದ್ದು. ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ರಿಪಲೆಂಟ್ ಆಗಿ ಹೆಚ್ಚಿಗೆ ಯೂಸ್ ಮಾಡ್ತೀವಿ. ಇದನ್ನ ಸಾಯಿಸ್ಲಿಕ್ಕೆ ಯೂಸ್ ಮಾಡಲ್ಲ, ರಿಪಲೆಂಟ್ ಆಗಿ ಅನೇಕ ಕೀಟನಾಶಕ ಜೊತೆಗೆ ಯೂಸ್ ಮಾಡೋದ್ರಿಂದ ಅದ್ಭುತ ಪರಿಣಾಮವನ್ನು ಮಾಡಬಹುದು. ಇದನ್ನು ಸಹ ನಾವು ವಿ ಕ್ಯಾನ್ ಮಿಕ್ಸ್ ವಿತ್ ಅದರ್ ಕಾಮನ್ ಯೂಸಿಂಗ್ ಕೆಮಿಕಲ್ಸ್ ಮಾಡಿದ್ರು ಸಹ ಅದ್ಭುತ ಪರಿಣಾಮ ಬರುತ್ತೆ. ಕೊನೆಗೆ ರೈತರೇ, ನಾನು ಇನ್ನು 3 ಸ್ಥಳದಲ್ಲಿ ಮುಗಿಸ್ತಾ ಇದ್ದೀನಿ. ಬನ್ನಿ, ರೈತ ಸ್ನೇಹಿ ಪ್ರಯೋಜನಕಾರಿ ಕೀಟಗಳನ್ನ ಭೇಟಿ ಮಾಡೋಣ. ನೀವೆಲ್ಲ ನೋಡಿರ್ತೀರ, ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಲ್ವಾ? ಅದೇ ರೀತಿ ನಿಮ್ಮ ಫೀಲ್ಡ್ ಅಲ್ಲಿ, ಅಂದ್ರೆ ನಿಮ್ಮ ರೈತರ ಹೊಲದಲ್ಲಿ ಕಾಣತಕ್ಕಂತ ಪ್ರತಿಯೊಂದು ಕೀಟಗಳು ಸಹ ಹಾನಿಕಾರಕವಲ್ಲ. ಅದನ್ನೇ ನಾನು ಹೇಳ್ತಿರೋದು, ಪರಿಸರ ಸ್ನೇಹಿ ಕೀಟಗಳು. ಕೀಟ ಅಂದ್ರೆ ಬರೀ ಕೆಮಿಕಲ್ ಇದಲ್ಲ, ಏನೋ ಹಾರ್ಮ್ಫುಲ್ ಅಲ್ಲ. ಮೋಸ್ಟ್ ಆಫ್ ಅವರ ಕೀಟಗಳು ಅಂತ ಹೇಳ್ತೀವಲ್ಲ, ಅದು ನಮ್ಗೆ ಬೆನಿಫಿಷಿಯಲ್ ಆಗಿರುತ್ತೆ. ಇಲ್ಲಿ ನೋಡಿ, ಇದು ಒಂದು ಲೇಡಿ ಬರ್ಡ್ ಬಿಟ್ಲು, ಜೀರುಂಡೆ. ಇದು ಬಹಳ ಯಥೇಚ್ಛವಾಗಿ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಕಾಡಲ್ಲಿ, ಇಲ್ಲ ನಮ್ಮ ಮನೆಯಲ್ಲಿ ತರಕಾರಿ ಬೆಳೆದ್ರೆ ಇದು ಬರುತ್ತೆ. ನಮ್ಮ ಫೀಲ್ಡ್ ಅಲ್ಲಿ ಯಾಕಿರಲ್ಲ, ರೈತರ ಫೀಲ್ಡ್ ಅಲ್ಲಿ ಅಂತ ಹೇಳಿದ್ರೆ, ನಾವು ಅತ್ಯಂತ ಹೆಚ್ಚಿಗೆ ಅಪಾಯಕಾರಿ ಕೆಮಿಕಲ್ ಅನ್ನು ಯೂಸ್ ಮಾಡೋದ್ರಿಂದ ಇವು ಇರಲ್ಲ. ಇಲ್ಲಿ ನೋಡಿ, ಪಕ್ಕದಲ್ಲಿ ನೋಡಿರ್ಬೋದು, ಇದು ಈ ಒಂದು ಜೀರುಂಡೆ, ಇಲ್ಲಿ ನೋಡಿ, ಇದು ಒಂದು ಸಸ್ಯ ಏನನ್ನು ತಿಂತಾ ಇದೆ. ಇದ್ರ ಮರಿ, ಇದು ಜೀರುಂಡೆ ಮರಿ, ಇದು ರೈಟ್ ಸೈಡ್ ಕಾಣ್ತಿರೋದು. ಇದು ಸಹ ಸಸ್ಯ ಮರಿಗಳನ್ನ ನೋಡಿ, ಈ ಒಂದು ನುಷ್ಯ ಇದನ್ನ ಏಫಿಡ್ಸ್ ಅನ್ನ ತಿಂತಾ ಇದೆ. ಅದೇ ರೀತಿ ಹಸಿರು ಲೈಸಿಂಗ್ ಬರ್ಡ್ ಅಂತ ಹೇಳಿ, ಇದು ಸಹ ಯಥೇಚ್ಛವಾಗಿ ನಮ್ಮ ನ್ಯಾಚುರಲ್ ಆಗಿ ಸಿಗುತ್ತೆ. ಇವು ಸಹ ಅನೇಕ ಸಸ್ಯಗಳ ರಸ ಇರುವ ಕೀಟಗಳ ನಿರ್ವಹಣೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ವರ್ಕ್ ಮಾಡುತ್ತೆ. ಇದನ್ನ ನಾವು ದುಡ್ಡು ಕೊಟ್ಟು ತರ್ಲಿಕ್ಕೆ ಅಲ್ಲ, ಇದೆಲ್ಲ ನಮ್ಮ ಹೊಲದಲ್ಲೇ ನಾವು ಮಾಡ್ಬೋದು. ಇದು ನೋಡಿ, ಮುಖ್ಯವಾಗಿ ಸ್ಪೈಡರ್ ಅಂತ ಹೇಳ್ತೀವಿ. ಈ ಸ್ಪೈಡರ್ ಇರ್ಬೋದು, ಇಲ್ಲ ವ್ಯಾಸ್ಪ್ ಅಂತ ಇರ್ಬೋದು, ಇಲ್ಲ ಅನೇಕ ಬಗೆಯ ನಮ್ಮ ಹನಿಬೀಸ್ ನಮ್ಮ ಹೊಲದಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದು ಯಾವುದು ಹಾನಿಕರವಲ್ಲ. ಇದೆಲ್ಲ ನಮ್ಗೆ ರೈತನ ಮಿತ್ರಗಳು. ಇವು ಏನಾಗ್ತಾ ಇದೆ ಇವತ್ತಂತಂದ್ರೆ, ಕೆಮಿಕಲ್ ಅನ್ನ ಸ್ಪ್ರೇ ಮಾಡಿ ನಾವು ಇದನ್ನೆಲ್ಲ ಸಾಯಿಸ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾ ಇದೀನಿ, ಡ್ರ್ಯಾಗನ್ ಫ್ಲೈ ಮೇಲ್ಗಡೆ ಹಾರಾಡ್ತಿರುತ್ತೆ, ಸ್ಪೈಡರ್ಸ್ ಇರುತ್ತೆ. ಇಷ್ಟು ಕೀಟಗಳು ನಿಮ್ಮ ಪರಿಸರದಲ್ಲಿ ಇರುತ್ತೆ. ಇದಿದ್ರೆ ಮಾತ್ರ ನಾವು ಪರಿಸರವನ್ನ ಸಮತೋಲನವಾಗಿ ಇಟ್ಕೋಬಹುದು. ಇಲ್ಲಿ ನೋಡ್ಬೋದು ರೈಟ್ ಸೈಡ್, ಈ ಒಂದು ಜೀರುಂಡೆ ಈ ಒಂದು ಏನನ್ನು ತಿಂತಿರೋದನ್ನ ತೋರಿಸ್ತಾ ನಿಮ್ಗೆ ನೋಡಿ ರೈತ. ಇದು ಒಂದು ರೈತ ಸ್ನೇಹಿ ಜೀರುಂಡೆ ಕೀಟ. ಇದು ರೈತನಿಗೆ ಹಾನಿ ಮಾಡತಕ್ಕಂತ ಅನೇಕ ಬಗೆಯ ಕೀಟಗಳನ್ನ ಇಲ್ಲಿ ನೋಡ್ಬೋದು. ಇದು ಸಸ್ಯ ಏನುಗಳನ್ನ ತಿನ್ನುತ್ತೆ. ಹಾಗಾಗಿ ಎಲ್ಲಾ ಕೀಟಗಳು ಹಾನಿಕಾರಕವಲ್ಲ, ಅಥವಾ ಎಲ್ಲಾ ಒಂದು ಮೈಕ್ರೋಬ್ಸ್ ಅಂತ ಹೇಳಿದ್ರೆ ಶಿಲೀಂಧ್ರಗಳು ಹಾನಿಕಾರಕವಲ್ಲ. 1% ಮಾತ್ರ ಹಾನಿಕಾರಕ. 99% ನಮ್ಗೆ ಬಹು ಉಪಯೋಗಿ ಕೀಟನಾಶಕಗಳಿದೆ. ಇಷ್ಟೋ ತನಕ ರೈತರು, ಹಾಗಾಗಿ ಇಲ್ಲಿ ಈ ಒಂದು ನನ್ನ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ತಮಗೆಲ್ಲ ಮತ್ತೊಮ್ಮೆ ಧನ್ಯವಾದ ಮಾಡ್ತಾ, ಇಲ್ಲಿಗೆ ನನ್ನ ಒಂದು ಪ್ರೆಸೆಂಟೇಷನ್ ಕೊನೆಗೊಳಿಸ್ತಾ